ಎಷ್ಟೊಂದು ಜನಕ್ಕೆ ಆಚೆಯಿಂದ ನೋಡೋರ್ಗೆ ಓ ಬಿಗ್ ಬಾಸ್ ಸ್ಕ್ರಿಪ್ಟೆಡಾ ಅಂತ ಫಸ್ಟ್ ಕಾಮನ್ ಕ್ವೆಶನ್. ಇದೆಲ್ಲ ಕ್ವೆಶನ್ಗಳ ಜೊತೆಗೆ ಅವ್ರಿಗೆ ಏನೋ ಬಹುಶಃ ಅರ್ಥ ಆಗಲ್ಲ ಅಂದ್ರೆ ಅವ್ರು ನೋಡೋದು ಅಷ್ಟು ದಿನಗಳ 55 ನಿಮಿಷ ಮಾತ್ರ. ಬಿಕಾಸ್ ಒಳಗಡೆ ಏನೋ ಯು ಹ್ಯಾವ್ ಟು ವ್ಯಾಲಿಡೇಟ್ ಯುವರ್ ಸೆಲ್ಫ್. ನಿಮ್ಗೆ ಬೇಕೋ ಬೇಡವೋ, ಐ ಡೋಂಟ್ ಲೈಕ್ ವ್ಯಾಲಿಡೇಟಿಂಗ್ ಮೈ ಸೆಲ್ಫ್. ನಿಂತ್ಕೊಂಡಲ್ಲಿ ಐ ಆಮ್ ದ ಬೆಸ್ಟ್, ನಿಮ್ಮೆಲ್ರಿಗಿಂತ ನಾನು ಬೆಸ್ಟ್, ಯಾಕಂದರೆ ನಾನು ಇಷ್ಟು ವರ್ಕ್ ಮಾಡಿದ್ದೀನಿ, ಇಷ್ಟು ಹೆಸರು ಗಳಿಸಿದ್ದೀನಿ. ಅರ್ಲಿ 20s ಕಲಿತ ಪಾಠಗಳೇನು, ಅಥವಾ ಟುಡೇ ವೆನ್ ಯು ಆರ್ ಆಲ್ಮೋಸ್ಟ್ ಅಪ್ರೋಚಿಂಗ್ ಯುವರ್ 30s? ಐ ಸೋಬರ್ ಡೌನ್. ಅಂದರೆ ತುಂಬ ಅಷ್ಟು ಎನರ್ಜಿ ಇತ್ತು, ಅಷ್ಟು ರೂಡ್, ಐ ವಾಸ್ ರಿಯಲಿ ರೂಡ್ ಟು ಪೀಪಲ್. ಅಂದರೆ ತುಂಬ ಶಾಲೋ ಇದ್ದೆ ಅಂತ ಅನಿಸುತ್ತೆ ನನಗೆ. ಸೊ ಐ ಆಮ್ ಬ್ಲೆಸ್ಡ್ ಟು ಬಿ ಅ ಟೆಲಿವಿಷನ್ ಆ್ಯಕ್ಟ್ರೆಸ್. ಆ್ಯಂಡ್ ತುಂಬ ಕೀಳಾಗಿ ನೋಡ್ತಾರೆ ಜನ. ಅಂದರೆ ಯೂಶ್ವಲಿ ಫ್ರಮ್ ಸಿನಿಮಾ ಇಂಡಸ್ಟ್ರಿ, ಇವಳು ಸೀರಿಯಲ್ ಆರ್ಟಿಸ್ಟು, ಇವರು ಸೀರಿಯಲ್ ಆರ್ಟಿಸ್ಟು, ಇವರು ಟೆಲಿವಿಷನ್ ಅವರು ಅಂತ. ಲೈಕ್ ಇಷ್ಟೊಂದು ಓಪನ್ ಅಪ್ ನಾನು ಎಲ್ಲೂ ಆಗಿಲ್ಲ. ಅಂದರೆ ಸಿನ್ಸ್ ಐ ವಾಚ್ಡ್ ಯುವರ್ ಎಪಿಸೋಡ್ಸು, ಅಥವಾ ಯು ಮೇಕ್ ಮೀ ಫೀಲ್ ಕಂಫರ್ಟೇಬಲ್, ಆರ್ ದ ಸ್ಪೇಸ್ ಇಸ್ ಇಟ್ ಫೀಲ್ ಸೇಫ್, ಗೊತ್ತಿಲ್ಲ ನನಗೆ. ಟುಡೇ ಆನ್ ಜಸ್ಟ್ ಕ್ಯೂರಿಯಸ್ ಇಟ್ ಈಸ್ ಒನ್ ಅಂಡ್ ಓನ್ಲಿ ನಮ್ಮ ನಮ್ರತಾ ಗೌಡ ಅವರು. ಹೇ ಹಾಯ್ ನಮ್ರತಾ ಅವರೇ, ಹೆಂಗೆ ಶುರು ಮಾಡಲಿ? ನಮ್ರತಾ ಅವರೇ ಅನ್ಬೇಕಾ? ನಮ್ರತಾ ಅವರೇ ನಮ್ರತಾ ಅವರೇ ಅಂತ ಕರಿತಾ ಇದ್ದಾರೆ ಅಂತ. ವಾಟ್ಸ್ಆಪ್ ಡೂಡ್, ಹಿಂಗೆ ಶುರು ಮಾಡ್ತೀನಿ. I'm doing great. I'm so happy to be finally here. ಅಂದರೆ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೇನೆ. ಐ ವಾಸ್ ಆ್ಯಕ್ಚುಲಿ ಫಾಲೋಯಿಂಗ್ ಫ್ಯೂ ಎಪಿಸೋಡ್ಸ್ ನಿಮ್ಮದು, ಆ್ಯಂಡ್ ತುಂಬ ಸೋಲ್ಫುಲ್ ಅಂತ ಅನಿಸ್ತಾ ಇತ್ತು ನನಗೆ. ಬಿಕಾಸ್ ಆಫ್ ಗಾರ್ಡ್, ಅಂದರೆ ಎಲ್ಲ ಗಾರ್ಡ್ಸ್ನು ಡೌನ್ ಮಾಡಿ ಮಾತಾಡ್ತಾರೆ ಜನ ಅಂತ ಅನಿಸ್ತು. ಸೊ ಐ ಆಮ್ ರಿಯಲಿ ಹ್ಯಾಪಿ. ಆ್ಯಂಡ್ ವೆನ್ ಯು ಆಸ್ಟ್ ಐ ವಾಸ್ ಲೈಕ್ ಎಸ್ ಐ ವಾಂಟ್ ಟು ಡೂ ದಿಸ್ ಅಂತ. ಸೊ ಪ್ಲೆಜರ್ ಇಸ್ ಮೈನ್. ಐ ಥಿಂಕ್ ಇದೆಲ್ಲ ಇವತ್ತಿಂದ ಇಂಟ್ರಾಕ್ಷನ್ ಆದರೆ ಐ ಥಿಂಕ್ ಫಸ್ಟ್ ಎವರ್ ಟೈಮ್ ನಿಮ್ಮನ್ನು ನಾನು ಮೀಟ್ ಮಾಡಿದ್ದು ದಾವಣಗೆರೆನಲ್ಲೋ ಎಲ್ಲೋ ಒಂದು ಇದ್ರ ನಾನು ಹೋಸ್ಟ್ ಆಗಿದ್ದೆ, ನೀವು ಒಂದು ಪರ್ಫಾರ್ಮೆನ್ಸ್ ಅಂತ. ನಂಗೆ ನಮ್ರತಾ ಅಂದರೆ ಫಸ್ಟ್ ಅದೇ. ನಾನು ಅಮ್ಮ ಐ ಥಿಂಕ್ ವಿ ಕೇಮ್ into your room to change or something, ready but we shared the room. We shared the room. I was not sure that you'll be okay or what, and I had just started working in Putgauri Madve avaga. So aga you were a big thing and you are a big thing avaga. I was like, okay, will she mind andre ನಾವು ಹೋಗಿದ್ರೆ ಏನೋ ಡಿಸ್ಟರ್ಬ್ ಆಗುತ್ತಾ ಅಂತ. But you were so sweet, so welcoming. ಬನ್ನಿ ಅಮ್ಮನ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರಿ. And your journey with your mom also you shared with my mom. So that was our first interaction, probably 8 years back. ಹೌದು, ಇನ್ನೂ ಜಾಸ್ತಿನೇ ಆಗಿರ್ಬೇಕು. ಡೆಫಿನೆಟ್ಲಿ. ದಾವಣಗೆರೆ ಮೈಸೂರು ಎರಡರಲ್ಲಿ ಒಂದು ಕನ್ಫ್ಯೂಷನ್ ಇದೆ, ಒಟ್ನಲ್ಲಿ ಒನ್ ಆಫ್ ಇಟ್. ಸೊ ಅಂದರೆ ಇದೆಲ್ಲ ಹಿಂಗೆ ಓಪನ್ ಆದಾಗ ಎಲ್ಲರೂ ಅವ್ರವ್ರ ಜರ್ನಿನಲ್ಲಿ ಎಲ್ಲಿಂದಲೋ ಶುರು ಮಾಡಿರ್ತೀವಿ, ಮಧ್ಯದಲ್ಲಿ ಒಂದು ಪಿಟ್ ಸ್ಟಾಪ್ ತರ ಸಿಗ್ತೀವಿ, ಮತ್ತೆ ಟಚ್ ಅಲ್ಲಿ ಇರಲ್ಲ. ಐ ಥಿಂಕ್ ದಿಸ್ ಇಸ್ ಲೈಫ್ ಅನ್ಸುತ್ತೆ. ಪ್ರಾಬ್ಲಿ ವರ್ಷಕ್ಕೊಂದ್ಸತಿ ವಿ ಗೆಟ್ ಇನ್ ಟಚ್ ಏನೋ ಒಂದು ವಿಷಯಕ್ಕೆ. ಲಾಸ್ಟ್ ಟೈಮ್ ಐ ಥಿಂಕ್ ಯಾವುದೊಂದು ಬ್ರ್ಯಾಂಡ್ ಕಾಂಟ್ಯಾಕ್ಟೆಡ್ ಯು ಅಂಡ್ ದೆನ್ ಆಸ್ ಅನ್ ಇನ್ಫ್ಲುಯೆನ್ಸರ್ ವಿ ಬೋತ್ ಅಗೇನ್ ಇಂಟ್ರಾಕ್ಟೆಡ್, ವರ್ಕ್ ಟುಗೆದರ್. ಸರ್, ಇವೆಲ್ಲ ನಮ್ಮ ಕೆಲಸದ ಆಯ್ತು ಅಂದರೆ ಫಸ್ಟ್ ಇದೆಲ್ಲ ಸೈಡಿಗೆ ಇಟ್ಬಿಟ್ಟು ನಮ್ರತಾ ಹೆಂಗೆ ದಿನ ಹೆಂಗೆ ಶುರು ಮಾಡ್ತೀರಾ? ಬೆಳಗ್ಗೆ ಎದ್ದ ತಕ್ಷಣ ವಾಟ್ ಇಸ್ ಅ ನಮ್ರತಾ ದಟ್ ವಿ ಡೋಂಟ್ ಸಿ? ಬೆಳಗ್ಗೆ ಎದ್ದ ತಕ್ಷಣ ಲಿಟಲ್ ಕ್ರ್ಯಾಂಕಿ ಆಗಿರ್ತೀನಿ. ಐ ಡೋಂಟ್ ನೋ, ಐ ಆಮ್ ಲೈಕ್ ನಾಟ್ ಅ ಮಾರ್ನಿಂಗ್ ಪರ್ಸನ್ ಅಂತಲ್ಲ. ಕೆಲಸ ಇದ್ದಾಗ ತೀರಾ ಬೇಗ ಎದ್ದೇಳ್ತೀನಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗ್ತೀನಿ. ನನಗೆ ಜಾಸ್ತಿ ಟೈಮ್ ಬೇಕಾಗಿಲ್ಲ. ಯೂಶ್ವಲಿ ಗರ್ಲ್ಸ್ಗೆ, ವಿಮೆನ್ಗೆ ಸ್ವಲ್ಪ ಸ್ಲೋ ಆಗಿ ಶುರು ಆಗುತ್ತೆ. ಅಂದರೆ ತುಂಬ ಟೈಮ್ ತೊಗೊಂಡು ಸ್ನಾನ ಮಾಡಿ ರೆಡಿಯಾಗಿ ಅದೆಲ್ಲ ಮಾಡ್ತಾರಲ್ಲ, ನಾನು ಹಂಗಲ್ಲ. ವೆರಿ ಶಾರ್ಟ್ ಟೈಮ್, ಅರ್ಧ ಗಂಟೆ ರೆಡಿ ಆಗಿಬಿಡ್ತೀನಿ ನನ್ನ ಶೂಟಿಗೆ, ಆ ಥರ. ಸೊ ಹಂಗೆ ಶುರು ಆಗುತ್ತೆ. ಕೆಲಸ ಇದ್ದಾಗ ಬೇರೆ ಥರ ಇರುತ್ತೆ. ಕೆಲಸ ಇಲ್ದಿದ್ದಾಗ ಐ ಆಮ್ ಆ್ಯಕ್ಚುಲಿ ಕ್ರ್ಯಾಂಕಿ. ಸ್ವಲ್ಪ ಸ್ಲೋ ಆಗಿ ಶುರು ಆಗಿ ಸ್ನಾನ ಲೇಟ್ ಆಗುತ್ತೆ, ತಿಂಡಿ ಅದು ಇದು ಎಲ್ಲ. ಇಟ್ಸ್ ಅ ಸ್ಲೋ ಮಾರ್ನಿಂಗ್ ಫಾರ್ ಮೀ ವೆನ್ ಐ ಡೋಂಟ್ ಹ್ಯಾವ್ ವರ್ಕ್. ಬಟ್ ವೆನ್ ಐ ಹ್ಯಾವ್ ವರ್ಕ್ ಐ ವಿಲ್ ಬಿ ವೆರಿ ಡಿಸಿಪ್ಲಿನ್ಡ್. ಆ್ಯಂಡ್ ರೈಟ್ ನಾವು ಸ್ವಲ್ಪ ಸ್ಲೋ ಆಗಿ ನಡೀತಾ ಇದೆ. ಅಂದರೆ ಕೆಲಸ ಸದ್ಯಕ್ಕೆ ಯಾವ ಕೆಲಸನೂ ಇಲ್ವಲ್ಲ, ಅದಕ್ಕೆ. ಬಿಗ್ ಬಾಸ್ ಇಂದ ಆಚೆಗೆ ಬಂದಿದ್ದೀರಾ. ಇಟ್ಸ್ ಜಸ್ಟ್ ಬಿನ್ ಲೈಕ್ 1 ತಿಂಗಳು ನಿಮ್ಗೆ ಪ್ರಾಸೆಸ್ ಮಾಡ್ಕೊಳ್ಳೋಕೆ ಆಯಿತು. ನೋಡ್ತಾನೆ 2 ತಿಂಗಳಾಗೋಗಿದೆ. ಸೊ ಈಗ ಸದ್ಯದ ಫೇಸಲ್ಲಿ, ಯಾಕಂದರೆ ಲೈಫಲ್ಲಿ ಯಾವಾಗಲೂ ನಾವು ಚೇಸ್ ಮಾಡ್ತಾನೆ ಇರ್ತೀವಿ. ಬಿಕಾಸ್ ಎಸ್ಪೆಷಲಿ ವಿಮೆನ್ ಹೂ ಕಮ್ ಫ್ರಮ್ ನೋ ಬ್ಯಾಕ್ಗ್ರೌಂಡ್, ಏನೋ ನಾವು ಮಾಡ್ಬೇಕಂತ ಅಂದಾಗ ಫೇಮ್ ಚೇಸ್ ಮಾಡ್ತಾ ಇರ್ಬೋದು, ದುಡ್ಡು ಚೇಸ್ ಮಾಡ್ತಾ ಇರ್ಬೋದು. ಈ ಬರೀ ಚೇಸ್ ಅಲ್ಲೇ ಎವ್ರಿ ಡೇ ಇಸ್ ಲೈಕ್ ಅ ಚೇಸ್ ಥರ. ಕೆಲವು ಪರ್ಸ್ಪೆಕ್ಟಿವ್ಸ್ ನಂದು ಹಿಂಗಿದೆ, ಕೆಲವು ಪಾರ್ಟ್ ಆಫ್ ಲೈಫ್ ಅಂತ ನೋಡಿದಾಗ. ನಿಮ್ದು ಹೇಗೆ? ಹೌ ಇಸ್ ಇಟ್? ಇಟ್ಸ್ ಆಲ್ವೇಸ್ ಬೀನ್ ಚೇಸಿಂಗ್ ನನಗೂ. ಅಂದರೆ ಇಟ್ಸ್ ಆಲ್ವೇಸ್ ಕರಿಯರ್ ಓರಿಯೆಂಟೆಡ್. ಅಂದರೆ ಬೇರೆ ಇಲ್ಲ, ಪರ್ಸ್ನಲ್ ಲೈಫೇ ಇಲ್ಲ. ಇಟ್ಸ್ ಆಲ್ವೇಸ್ ವರ್ಕ್ ನನಗೆ. ಸೊ ಬಿಗ್ ಬಾಸಿಂದ ಆಚೆ ಬಂದಾಗ 1 ತಿಂಗಳು ಪ್ರೋಸೆಸ್ ಮಾಡ್ಕೊಳ್ಳೋಕ್ಕೆ ಟೈಮ್ ಬೇಕಾಯಿತು ಅಂತ ಹೇಳಿದ್ನಲ್ಲ. ಅಂದರೆ ಯೂಶ್ವಲಿ ತುಂಬ ಜನಕ್ಕೆ ದೇ ಎಂಜಾಯ್ ದಿ ಅಟೆನ್ಷನ್. ಅಂದರೆ ಆಚೆ ಬಂದ ತಕ್ಷಣ ತುಂಬಾ ಅಟೆನ್ಷನ್, ಸಿಕ್ಕಾಬಡೆ ಓವರ್ವೆಲ್ಮಿಂಗ್ ಅನಿಸ್ತಿತ್ತು ನನಗೆ.
ಬಟ್ ಐ ವಾಂಟೆಡ್ ಪ್ರೈವಸಿ, ಐ ವಾಂಟೆಡ್ ಮೈ ಓನ್ ಸ್ಪೇಸ್. ಆ್ಯಂಡ್ ಟೂ ಮಚ್ ಎಕ್ಸ್ಪೋಜರ್ ಆಗಿಬಿಟ್ಟಿತ್ತು ಆಲ್ರೆಡಿ. ವಿ ವರ್ ಸೋ ಆಕ್ಸೆಸಿಬಲ್ ಟು ಪೀಪಲ್. ಅಂದರೆ ದೇ ನೋ ಹೌ ಯು ರಿಯಾಕ್ಟ್, ಹೌ ಯು ಟಾಕ್ ಆ್ಯಂಡ್ ಹೌ ಯು ಗೆಟ್ ಕ್ರ್ಯಾಂಕಿ ಆರ್ ಹೌ ಯು ಮನೇಲಿ ನೋಡಿರ್ತಾರಲ್ಲ ಎಲ್ಲ ಟಾಸ್ಕ್ಗಳ ಮೂಲಕ ನೋಡಿರ್ತಾರಲ್ಲ, ನಮ್ಮನ್ನ ಸಿಕ್ಕಾಬಡೆ ಆಕ್ಸೆಸ್ ಸಿಕ್ಬಿಟ್ಟಿರುತ್ತೆ. ಆ್ಯಂಡ್ ಎಲ್ಲೋ ನೀವು ಒಂದು ಪ್ರೈವೇಟ್ ಸ್ಪೇಸಲ್ಲಿ ಇರ್ತೀರಾ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆನೋ ನಿಮ್ಮ ಫ್ಯಾಮಿಲಿ ಜೊತೆನೋ ಇರ್ತೀರಾ, ದೇ ಕಮ್ ಆ್ಯಂಡ್ ದೇ ಆಸ್ಕ್ ಅಬೌಟ್ ಥಿಂಗ್ಸ್, ಒಳಗಡೆ ಏನು ನಡೀತಲ್ಲ ಅದ್ರ ಬಗ್ಗೆ ಅವ್ರ ಅಸಮಾಧಾನ ಇರುತ್ತೆ. ಸೊ ಅದನ್ನೆಲ್ಲ ಬಂದು ರೂಢಾಗಿ ಒಬ್ರು ಕೇಳ್ತಾರೆ, ಒಬ್ರು ತುಂಬ ಪ್ರೀತಿಯಿಂದ ಕೇಳ್ತಾರೆ. ಅದೆಲ್ಲ ನನಗೆ ಸ್ವಲ್ಪ ತೊಗೊಳಕ್ಕೆ ಕಷ್ಟ ಆಯಿತು. ಸೊ ಐ ಡಿಂಟ್ ಗೋ ಔಟ್, ಅಷ್ಟೊಂದು ನಾನು ಹೋಗಲಿಲ್ಲ ಆಚೆ. ಸೊ ಬೇಕಾದಷ್ಟು ಈವೆಂಟ್ಸ್ನ ನಾನು ಅದ್ರಲ್ಲಿ ಸೆಲೆಕ್ಟಿವ್ನ ಮಾತ್ರ ತೊಗೊಂಡು ಎಲ್ಲನೂ ಅಟೆಂಡ್ ಮಾಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಈವನ್ ಇಂಟರ್ವ್ಯೂಸ್ ಆಲ್ಸೋ ಐ ಡೆಂಟ್ ಗಿವ್ ಟೂ ಮಚ್ ಆಫ್ ಇಂಟರ್ವ್ಯೂಸ್. ಇಟ್ ವಾಸ್ ಓನ್ಲಿ ವೆರಿ ಸೆಲೆಕ್ಟೆಡ್, ವೆರಿ ಮಿನಿಮಲ್, ಬಿಕಾಸ್ ಐ ಡೆಂಟ್ ವಾಂಟೆಡ್ ಟು ಪುಟ್ ಮೈ ಸೆಲ್ಫ್ ಔಟ್ ದೇರ್. ಲೈಕ್ ಸಡನ್ನಾಗಿ ಹಿಂಗೆ ಬಿಗ್ ಬಾಸ್ ಮುಗಿದಿದ ತಕ್ಷಣ ಲೈಕ್ ಯುನೋ ಐ ಆಮ್ ರೆಡಿ ಫಾರ್ ದ ವರ್ಲ್ಡ್ ಅಂತ. ಸೊ ಸ್ವಲ್ಪ ಟೈಮ್ ತೊಗೊಂಡೆ, 1 ತಿಂಗಳು. ಈಗ ಸ್ವಲ್ಪ ಆಚೆ ಹೋಗ್ತಾ ಇದ್ದೀನಿ. ಐ ಆಮ್ ಜಸ್ಟ್ ಮೀಟಿಂಗ್ ಪೀಪಲ್ ಆ್ಯಂಡ್ ಟಾಕಿಂಗ್ ಅಬೌಟ್ ವರ್ಕ್ ಆ್ಯಂಡ್ ಸ್ಟಫ್ ಲೈಕ್ ದ್ಯಾಟ್. ರೊಟೀನ್ ಹಸ್ ಬೀನ್ ಗುಡ್. ಇಟ್ಸ್ ಬೀನ್ ಅಂದರೆ ಐ ಹ್ಯಾವ್ ಟು ಗೆಟ್ ಬ್ಯಾಕ್ ಟು ಮೈ ರೊಟೀನ್. ಆ್ಯಕ್ಚುಲಿ ಇನ್ನೂ ರೊಟೀನ್ಗೆ ಇಳಿದಿಲ್ಲ ನಾನು. ಅಂದರೆ ದ ವರ್ಕ್ಔಟ್, ದ ಹೆಲ್ದಿ ಈಟಿಂಗ್, ಒಳಗಡೆ ಗೊತ್ತಲ್ಲ ನಿಮಗೆ, ನೀವು ಇದ್ರಿ ಏನು ತಿನ್ನೋಕ್ಕೆ ಅಷ್ಟು. ಆ್ಯಕ್ಚುಲಿ ಅದೇ ಹೇಳೋಳಿದ್ದೆ, ಎಷ್ಟೊಂದು ಜನಕ್ಕೆ ಆಚೆಯಿಂದ ನೋಡೋರಿಗೆ ಓ ಬಿಗ್ ಬಾಸ್ ಸ್ಕ್ರಿಪ್ಟೆಡಾ ಅಂತ ಫಸ್ಟ್ ಕಾಮನ್ ಕ್ವೆಶನ್. ಇದೆಲ್ಲ ಕ್ವೆಶನ್ಗಳ ಜೊತೆಗೆ ಅವ್ರಿಗೆ ಏನು ಬಹುಶಃ ಅರ್ಥ ಆಗಲ್ಲ ಅಂದರೆ, ಅವ್ರು ನೋಡೋದು ಅಷ್ಟು ದಿನಗಳ 55 ನಿಮಿಷ ಮಾತ್ರ. ಎಕ್ಸಾಕ್ಟ್ಲಿ. ನಾವು 24 ಗಂಟೆನೂ ಒಳಗೆ ಜೀವಿಸಿರ್ತೀವಲ್ಲ, ಮಾನಸಿಕವಾಗಿ ಅದು ಎಷ್ಟು ಒತ್ತಡ, ಮತ್ತು ಆ ಫಾರ್ಮ್ಯಾಟೇ ದಿನ 24 ಗಂಟೆ ಕ್ಯಾಮ್ರಾಸ್ಗಳು, ಜನಗಳು, ಆ ಫಾರ್ಮ್ಯಾಟ್ ಟಾಸ್ಕ್ಗಳು ಒಬ್ರನ್ನೊಬ್ರು ಹ್ಯಾಂಡಲ್ ಮಾಡೋದು. ಅಷ್ಟ್ರ ಮಧ್ಯೆ ನಮ್ಮ ಮನಸ್ಸು ಹೆಂಗೆ ಆಗ್ಬಿಟ್ಟಿರುತ್ತೆ, ಫ್ಯಾಮಿಲಿ ಇಲ್ಲ, ಫೋನ್ ಇಲ್ಲ, ಆಚೆ ಕಡೆ ನಮ್ಮ ಕೆಲಸ ಇಲ್ಲ, ಎಲ್ಲ ಬಿಟ್ಟು ಒಂದು ಕಡೆ. ಟ್ರಸ್ಟ್ ಮೀ, ಇಟ್ ವಾಸ್ ಟ್ರೊಮ್ಯಾಟಿಕ್. ಅಂದರೆ ಬಿಕಾಸ್ ನಿಮ್ಗೆ ಅರ್ಥ ಆಗುತ್ತೆ, ನಿಮಗೆ ಯು ನೋ ಅಬೌಟ್ ಇಟ್ ಅಂತ ಹೇಳ್ತಾ ಇದ್ದೀನಿ. ಇಟ್ ವಾಸ್ ಟ್ರೊಮ್ಯಾಟಿಕ್ ಫಾರ್ ಮೀ. ಅಂದರೆ ಯೂಶ್ವಲಿ ಇನಿಷಿಯಲಿ ಇಟ್ ವಾಸ್ ವೆರಿ ಟ್ರೊಮ್ಯಾಟಿಕ್. ನನಗೆ ಐ ಮೀನ್ ಇಂಟ್ರೋವರ್ಟ್, ಅಂದರೆ ಜಾಸ್ತಿ ಬೇಗ ಜನ ಸೇರಲ್ಲ, ಸೋಷಲೈಸ್ ಆಗಲ್ಲ. ಒಳಗಡೆ ಹೋಗಿ ಅಷ್ಟು ಜನ ನೋಡಿದಾಗ ಒಬ್ಬೊಬ್ಬರು ಒಂದೊಂಥರ ಕ್ಯಾರೆಕ್ಟರು. ಐ ವಾಸ್ ಲೈಕ್, ವೈ ಆಮ್ ಐ ಹಿಯರ್, ವೈ ಡಿಡ್ ಐ ಪುಟ್ ಮೈ ಸೆಲ್ಫ್ ಇನ್ ಟು ದಿಸ್ ಅಂತ ನಾನು ಐ ಹ್ಯಾವ್ ರಿಗ್ರೆಟೆಡ್ ಮೈ ಡಿಸಿಷನ್. ಹೋಗ್ತಾ 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 ನಾನು ಅವಾಗ ಜಲ್ಲಾಗಕ್ಕೆ ಶುರು ಮಾಡಿದ್ದು. ಸೊ ಯಾರೇ ಮೀಟ್ ಮಾಡಿದ್ರು ನನಗೆ ಫಸ್ಟ್ 2 weeks 3 weeks ನಿಮ್ಮ ಗೇಮ್ ತುಂಬ ಸ್ಲೋ ಇತ್ತು ಹಂಗೆ ಹಿಂಗೆ ಅಂತ ಹೇಳ್ತಾರಲ್ಲ, ದಿಸ್ ವಾಸ್ ಮೈ ರೀಸನ್. ಬಿಕಾಸ್ ಒಳಗಡೆ ಏನೋ ಯು ಹ್ಯಾವ್ ಟು ವ್ಯಾಲಿಡೇಟ್ ಯುವರ್ ಸೆಲ್ಫ್. ನಿಮ್ಗೆ ಬೇಕೋ ಬೇಡವೋ, ಐ ಡೋಂಟ್ ಲೈಕ್ ವ್ಯಾಲಿಡೇಟಿಂಗ್ ಮೈ ಸೆಲ್ಫ್. ನಿಂತ್ಕೊಂಡಲ್ಲಿ ಐ ಆಮ್ ದ ಬೆಸ್ಟ್, ನಿಮ್ಮೆಲ್ರಿಗಿಂತ ನಾನು ಬೆಸ್ಟ್, ಯಾಕಂದರೆ ನಾನು ಇಷ್ಟು ವರ್ಕ್ ಮಾಡಿದ್ದೀನಿ, ಇಷ್ಟು ಹೆಸರು ಗಳಿಸಿದ್ದೀನಿ, ಅದೆಲ್ಲ ಹೇಳ್ಕೊಳಕ್ಕೆ ಇಷ್ಟಲ್ಲ. ಬಟ್ ನೀವು ಮಾಡಲೇಬೇಕು ಟು ಸರ್ವೈವ್ ದೇರ್. ಸೊ ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಯಿತು, ಮೈ ಚಳಿ ಬಿಟ್ಟು ಅದೆಲ್ಲ ಆಡೋದಕ್ಕೆ, ಅವ್ರ ಜೊತೆ ಮಿಂಗಲ್ ಆಗೋದಕ್ಕೆ. ಆ್ಯಂಡ್ ಒನ್ಸ್ ಐ ಸ್ಟಾರ್ಟೆಡ್ ಮಿಂಗಲಿಂಗ್ ಆ್ಯಂಡ್ getting to know people, then it felt like okay, it's okay, I can survive here, I can survive anywhere. Big Boss ಅಲ್ಲಿ ಸರ್ವೈವ್ ಮಾಡಿದ್ರೆ ಎಲ್ಲಿ ಬೇಕಾದ್ರೂ ಸರ್ವೈವ್ ಮಾಡ್ಬೋದು ಅಂತ ನನಗೆ ಆಮೇಲೆ ಗೊತ್ತಾಯಿತು. ಎಫೆಕ್ಟ್ಸ್ ಆಫ್ ಬಿಗ್ ಬಾಸ್, ನನಗೆ ಆ ಮನೆಯಿಂದ ಆಚೆಗೆ ಬಂದಾಗ ನಮ್ಮ ಮನೆ ಇಷ್ಟಿಷ್ಟೇ ಕಾಣಿಸ್ತಾ ಇತ್ತು. ಬಿಕಾಸ್ ಅದು ಒಳಗೊಂದು ದೊಡ್ಡ ದೊಡ್ಡ ಬಣ್ಣದ ವಾಲ್ಸ್ಗಳಾಗಿರಲಿ ಎಲ್ಲ ಸೈಕಾಲಜಿಗೆ ಒಂಥರ ನಿಮ್ಮನ್ನು ಅಫೆಕ್ಟ್ ಮಾಡೋದಕ್ಕೆ ಅಂತ ಮನೆ ಫುಲ್ಲು ಕ್ರಿಸ್ಟಲ್ಸ್ ಇರೋದು. ಐ ಸ್ಟಿಲ್ ವೇರ್ ಕ್ರಿಸ್ಟಲ್ಸ್ ಬಿಕಾಸ್ ಐ ಆಮ್ ಅ ಫರ್ಮ್ ಬಿಲೀವರ್ ಇನ್ ಕ್ರಿಸ್ಟಲ್. ನೀವು ಹಾಕೋತೀರಾ ಅನ್ಸುತ್ತೆ. ಸೊ ಹೀಗೆ ಇದು ನನ್ನ ಒಂದಷ್ಟು ಕೆಲವು ದಿನಗಳು ಆಚೆಗೆ ಬಂದಾಗೆಲ್ಲ ನಾನು ಒಂಥರ ಫುಲ್ ಕಂಪ್ಯೂಟರ್ ಥರ ಫಸ್ಟ್ ಡೇಯಿಂದ ಲಾಸ್ಟ್ ಡೇವರೆಗೂ ಪಿನ್ ಟು ಪಿನ್ ಅಪ್ಡೇಟ್ಸ್ಗಳಿರೋದು. ಬಟ್ ಆಮೇಲೆ ಒಂದು 10-15 ದಿನ ಆಗ್ತಿದ್ದಂಗೆ ಇಟ್ ಯೂಸ್ ಟು ಬಿ ಲೈಕ್ ಕೆಲವು ಡೇಟಾ ಎಲ್ಲ ಮಿಸ್ ಆಗ್ತಾ ಇದೆಯಾ ಈ ಥರ. ವಿ ಯೂಸ್ ಟು ಫರ್ಗೆಟ್. ಅಂದರೆ ಯಾವುದೋ ಒಂದು ಮೂವಿ ಹೆಸರುನೋ ಅಥವಾ ಏನೇನೋ ನಾವು ಮರ್ತು ಹೋಗ್ತಿದ್ವಿ. ಜನರಲ್ ನಾಲೆಜ್ ಕ್ವೆಶನ್ಸ್ ಎಲ್ಲ ಮರ್ತು ಹೋಗ್ತಿದ್ವಿ. ಸೈಕಾಲಜಿಕಲಿ ತುಂಬ ವಿ ಯೂಸ್ ಟು ಫರ್ಗೆಟ್ ಎವ್ರಿಥಿಂಗ್, ಲೈಕ್ ಆಲ್ ದ ನಾಲೆಜ್ ವಿ ಹ್ಯಾಡ್ ಗೇನ್ಡ್ ಅಲ್ಲ ಆಚೆ ಕಡೆ ಇದ್ದಾಗ. ವಿ ಆರ್ ಸೋ ಅಪ್ಡೇಟೆಡ್. ಅಂದರೆ ಸೋಷಿಯಲ್ ಮೀಡಿಯಾ ಥ್ರೂ ಆಗಿರ್ಬೋದು, ಒಳಗಡೆ ಏನಂದ್ರೆ ಏನೂ ಗೊತ್ತಿಲ್ಲ, ಅಲ್ಲಿ ನಡೆಯೋ ಚಿಕ್ಕ ವಿಷಯನೇ ನಮ್ಗೆ ದೊಡ್ಡ ವಿಷಯ. ಅಲ್ಲಿ ಯಾರೋ ಜಗಳ ಆಡ್ತಾ ಇದ್ದಾರೆ, ದಟ್ಸ್ ದ ಬಿಗ್ಗೆಸ್ಟ್ ಥಿಂಗ್. ವಿ ಹ್ಯಾವ್ ಟು ಫೈಂಡ್ ಅ ಸೊಲ್ಯೂಷನ್ for that. It had become like that. ಆಚೆ ಬಂದಮೇಲೆ ಐ ಹ್ಯಾಡ್ ದಟ್ ಸಪ್ರೇಷನ್ ಆಂಗ್ಸೈಟಿ. ಅಂದರೆ ಆಚೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಮೇಲೆ, ಅಂದರೆ ಫೋನ್ ಸಡನ್ನಾಗಿ ಯು ಪುಟ್ ಯೋರ್ ಸೆಲ್ಫ್ ಇನ್ ಟು that social media world, you are not ready for it. ಅಂದರೆ it is too overwhelming. ನನಗೆ ಏನು ನಡೀತಾ ಇದೆ, ಇದು so much of negativity and there's also positivity. ಇದನ್ನೆಲ್ಲ ಹೆಂಗೆ ತೊಗೊಳ್ಳೋದು ಅಂತ ಆ ಕನ್ಫ್ಯೂಷನಲ್ಲಿದ್ದೆ. ಆ್ಯಂಡ್ ಆಲ್ಸೋ ಅಲ್ಲಿ ನಿದ್ದೆ ಮಾಡಿ ಆ ಹಾರ್ಡ್ ಬೆಡ್ಗೆ, ಇಟ್ ವಾಸ್ ಲೈಕ್ ವಾಟ್ 5 inches ಬೆಡ್, ನಾಟ್ ಈವನ್ 5 inches ಐ ಗೆಸ್, 3-4 inches ಬೆಡ್ಗೆ ನಾವು ಇದಾಗ್ಬಿಟ್ಟು ಇಲ್ಲಿ ಬಂದು 8 inch ಬೆಡ್ ಮೇಲೆ ಮಲ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ನಿದ್ದೆ ಬರ್ತಾಯಿಲ್ಲ ಆ ಥರ. ಸೊ ವಿ ಹ್ಯಾವ್ ಬೀನ್ ಲೈಕ್ ಅಡ್ಜಸ್ಟೆಡ್ ದೇರ್ ಫಾರ್ 3 months. ನಾನು 106 days ಏನೋ ಇದ್ದೆ ಅನಿಸುತ್ತೆ. ಎಷ್ಟೋ ವರ್ಷಗಳಿದ್ದು ಬಂದಂಗೆ ನನಗೆ ಅನಿಸ್ತಾ ಇತ್ತು ಆಚೆ ಬಂದಮೇಲೆ. ಇಟ್ ವಾಸ್ ಗುಡ್. ಐ ಲರ್ನ್ಡ್ ಅ ಲಾಟ್ ಆಫ್ ಥಿಂಗ್ಸ್, ಬಟ್ ಇಟ್ ವಾಸ್ ಆಲ್ಸೋ ಟ್ರೊಮ್ಯಾಟಿಕ್. ಪ್ರತಿ ಸತಿ ಒಳಗೆ ಹೋಗೋಕೆ ಮುಂಚೆ ಒಂದು ಲೆಕ್ಕಾಚಾರಗಳಿದ್ದಾಗ ಆಚೆಗೆ ಬಂದಮೇಲೆ ಎಷ್ಟೊಂದು ನನಗೆ ಗೊತ್ತಿಲ್ಲ, ಇದು ಇಮಿಡಿಯೇಟಾಗಿ ಫ್ಯಾಮಿಲಿ ಜೊತೆಗೆ ಬಿಡೋದು ಇಲ್ಲ. ಒನ್ಸ್ ಆರ್ ಎಲಿಮಿನೇಟೆಡ್, ಅದು ಒಳಗೆ ಒಂದು ಸೆಪರೇಟ್ ರೂಮಲ್ಲಿ ಓವರ್ ನೈಟು ಯು ಹ್ಯಾವ್ ಟು ಕೂಲ್ ಡೌನ್. ಅದಾದಮೇಲೆ ನೆಕ್ಸ್ಟ್ ಫೋನ್ ಕೊಡ್ತಾರೆ, ಅದಾದಮೇಲೆ ಯು ಗೋ ಆ್ಯಂಡ್ ಮೀಟು.
ಸೊ ಈ ಥರ ಎಷ್ಟೋ ವಿಚಾರಗಳಿಗೆ ನಾವೆಲ್ಲ ಒಂಥರ ಎಕ್ಸ್ಪೆರಿಮೆಂಟಲ್ ಗಿನಿ ಪಿಗ್ಸ್ ಲ್ಯಾಬ್ ರ್ಯಾಟ್ಸ್. ಸೊ ವೆನ್ ಯು ಲುಕ್ ಬ್ಯಾಕ್ ಇವತ್ತು ಪ್ರತಿಯೊಂದು ಜೀವನದ ನಿರ್ಧಾರಗಳು ಕೆಲವು ಸತಿ ಇಷ್ಟನೋ ಕಷ್ಟನೋ ಅದ್ರ ಜೊತೆ ನಾವು ನಿಲ್ಬೇಕಾಗತ್ತೆ. ನಾನೇ ನಿರ್ಧಾರ ತೊಗೊಂಡಿದ್ದು, ನಾನು ಹೋದೆ, ನಾನು ಆಚೆಗೆ ಬಂದೆ ಅಂತ. ಸೊ ವೆನ್ ಯು ಲುಕ್ ಬ್ಯಾಕ್ ಟುಡೇ, ಯಾವ ಒಂದಷ್ಟು ವಿಚಾರಗಳನ್ನು ಯು ಹೋಲ್ಡ್ ಕ್ಲೋಸ್ ಟು ಯುವರ್ ಹಾರ್ಟ್ ಫ್ರಮ್ ಬಿಗ್ ಬಾಸ್ ಮೆಮರಿ? ಇಟ್ಸ್ ಮೇಡ್ ಮಿ ಅ ಡಿಫ್ರೆಂಟ್ ಕೈಂಡ್ ಆಫ್ ವುಮೆನ್ ಇವಾಗ. ಅಂದರೆ ಹೇಗೆ ನನಗೆ ತೊಗೊಳ್ತಾ ಇರಲಿಲ್ಲ, ನಾನು ನೆಗೆಟಿವಿಟಿ ಆಗಲಿ ಪಾಸಿಟಿವಿಟಿ ಆಗಲಿ ಏನೂ ನಾನು ಸಮನಾಗಿ ಸ್ವೀಕರಿಸ್ತಾ ಇರಲಿಲ್ಲ ಮುಂಚೆ. ಆ್ಯಂಡ್ ಐ ವಾಸ್ ನಾಟ್ ಓಪನ್ ಟು ಪೀಪಲ್ ಲೈಕ್ ದೇರ್ ಒಪಿನಿಯನ್ಸ್. ಆ್ಯಂಡ್ ಯಾವುದೇ ಚಿಕ್ಕ ವಿಷಯ ಆದರೂ ಕೊರ್ಕೊಂಡು ಕೂತ್ಕೋತಾ ಇದ್ದೆ, ಬೆಳಗ್ಗೆವರೆಗೂ ಕೂತ್ಕೋತಾ ಇದ್ದೆ, ನಿದ್ದೆ ಮಾಡಿದೆ ಹತ್ಕೊಂಡು ಆ ಥರ. ನಾವು ಐ ಆಮ್ ನಾಟ್ ಎಕ್ಸಾಜುರೇಟಿಂಗ್, ಆಯಿತಾ, ನಾನು ಸುಳ್ಳು ಹೇಳ್ತಾ ಇಲ್ಲ, ಬಟ್ ನಂಗೆ ಅಳು ಬರ್ತಾ ಇಲ್ಲ ಇವಾಗ. ಅಂದರೆ ಅಷ್ಟು ಈಸಿಯಾಗಿ ಅಳು ಬರ್ತಾ ಇಲ್ಲ. ಮುಂಚೆ ಯಾರಾದರೂ ಏನಾದರೂ ಹೇಳಿದ್ರೆ ಕಣ್ಣು ತುಂಬಿಕೊಂಡು ಕಣ್ಣಲ್ಲಿ ನೀರೆಲ್ಲ ಬಂದ್ಬಿಡೋದು, ಅಥವಾ ಏನಾದ್ರು ಒಂದು ಚಿಕ್ಕದಾಗಿ ಹರ್ಟ್ ಆದರೆ ಸಾಕು, ಐ ಯೂಸ್ ಟು ಥಿಂಕ್ ಅಬೌಟ್ ಇಟ್, ಓವರ್ ಥಿಂಕ್, ಪ್ಯಾರನಾಯ್ಡ್ ಆ ಥರ ಎಲ್ಲ ಆಗ್ತಿತ್ತು. ನೌ ಐ ಆಮ್ ನಾಟ್ ಲೈಕ್ ದ್ಯಾಟ್. ಇಟ್ಸ್ ಲೈಕ್ ಅಯ್ಯೋ ಅಷ್ಟೇನಾ, ಸರಿ ಮುಂದಕ್ಕೆ ಹೋಗೋಣ, ಇಟ್ಸ್ ಓಕೆ, ಇಟ್ ಹ್ಯಾಪನ್ಸ್, ಲೆಟ್ ಮಿ ಮೂವ್ ಆನ್. ಐವ್ ಬಿಕಮ್ ಸೋ ಸ್ಟ್ರಾಂಗ್, ನಥಿಂಗ್ ಕ್ಯಾನ್ ಶೇಕ್ ಮಿ ರೈಟ್ ನಾವು ಅಂತ ಅನಿಸುತ್ತೆ. ದಟ್ಸ್ ದಿ ಅಡ್ವಾಂಟೇಜ್ ಆಫ್ ಗೋಯಿಂಗ್ ದರ್ ಆ್ಯಂಡ್ ಸರ್ವೈವಿಂಗ್ ಇನ್ ಬಿಗ್ ಬಾಸ್. ಅಂದರೆ ನಾನು ನಿರ್ಧಾರ ಮಾಡಿದ್ದಕ್ಕೂ ನನಗೆ ಇದೊಂದು ಸಿಕ್ತು ಅಂತ ಹೇಳಿದ್ರೆ, ಐ ಬಿಕಮ್ ಅ ವೆರಿ ಸ್ಟ್ರಾಂಗ್ ವುಮೆನ್ ರೈಟ್ ನಾವು. ಐ ಕ್ಯಾನ್ ಕಾನ್ಕರ್, ಐ ಕ್ಯಾನ್ ಡಿಫೀಟ್ ಎನಿಥಿಂಗ್. ಯಾವುದೇ ಪ್ರಾಬ್ಲಮ್ ಬಂದರೂ ನಿಂತ್ಕೊಂಡು ಫೇಸ್ ಮಾಡ್ತೀನಿ. ಸೊ ಐ ಆಮ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ವುಮೆನ್. ಆ್ಯಂಡ್ ಕಾನ್ಫಿಡೆನ್ಸ್ ನೆಕ್ಸ್ಟ್ ಲೆವೆಲ್ ಹೋಗಿದೆ. ಎಸ್, ಕಾನ್ಫಿಡೆನ್ಸ್ ಇತ್ತು, ಕ್ಯಾಮ್ರಾ ಮುಂದೆ ಸ್ಟೇಜಲ್ಲಿ ಕಾನ್ಫಿಡೆನ್ಸ್ ಇರ್ತಿತ್ತು. ವಿತ್ ಪೀಪಲ್ ಐ ವಾಸ್ ರಿಯಲಿ ಅಂಡರ್ ಕಾನ್ಫಿಡೆಂಟ್. ಆ್ಯಂಡ್ ಏನಂತಾರೆ, ಆ ಮುಜುಗರ ಯಾವಾಗಲೂ ಇರ್ತಾಯಿತ್ತು ನನಗೆ. ಎಷ್ಟೇ ಕಾನ್ಫಿಡೆಂಟಾಗಿ ಕಾಣಿಸ್ಬೋದು, ಬಟ್ ಒಳಗಡೆ ಐ ಯೂಸ್ ಟು always have that anxiety, anxious women. But right now I'm like, no, I'm up front. Like ನಾನು ನಿನ್ನ ಪ್ರೀತಿಸ್ತೀನ ಅಥವಾ ನಾನು ನಿನ್ನ ಇಷ್ಟಪಡ್ತೀನ ಅಥವಾ ಇಷ್ಟಪಡಲ್ವಾ, ಐ ಆಮ್ ಲೈಕ್ ದಿಸ್ ಅಷ್ಟೇ. ಆರ್ ಇಫ್ ಐ ಡೋಂಟ್ ಹ್ಯಾವ್ ಎನಿ ಫೀಲಿಂಗ್ಸ್ ಅಬೌಟ್ ಯು, ಐ ಡೋಂಟ್ ಕೇರ್. ಸೊ ಯಾ, ದಿಸ್ ಇಸ್ ವಾಟ್ ಐ ಆಮ್ ರೈಟ್ ನೌ. ಪ್ರತಿಯೊಂದು ಜೀವನದ ಫೇಸು ನಿಮ್ಮನ್ನು ಬದಲಾಯಿಸ್ತಾ ಹೋಗುತ್ತೆ. ಈಗ ಒಂದು ಸ್ವಲ್ಪ ರಿವೈಂಡ್ ಮಾಡ್ತಾ ಹೋದರೆ, ಬಿಫೋರ್ ಟಿ ವಿ ಮುಂದೆ ಕಾಣಿಸ್ಕೊಂಡಿದ್ದು ನಮ್ರತಾಗೂ ಹಿಂದಕ್ಕೆ ಹೋಗೋದಾದರೆ, ಹೌ ಇಸ್ ನಮ್ರತಾ ಸ್ಕೂಲ್ ಹುಡುಗಿಯಾಗಿ ಅಥವಾ ಒಂದು ಮನೆಯಲ್ಲಿ ಒಂದು ಪುಟಾಣಿ ಹುಡುಗಿ ನಿಮಗೆ ಬುದ್ಧಿ ಬರೋಕ್ಕೆ ಶುರುವಾಗಿ ಜೀವನ ಅಂದರೆ ಓಹೋ ಹಿಂಗ ಅಂತ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಿದ್ದು ದಿನದಲ್ಲಿ ನಮ್ರತಾ ಹೇಗೆ? ಅಂದರೆ ಚೈಲ್ಡ್ಹುಡ್ ವಾಸ್ ವೆರಿ ಬ್ಯಾಡ್. ನನ್ನ ಚೈಲ್ಡ್ಹುಡ್ ಇಟ್ ವಾಸ್ ನಾಟ್ ದಟ್ ಗ್ರೇಟ್. ಅಂದರೆ ಚಿಕ್ಕ ವಯಸ್ಸಿಂದಾನೇ ದುಡಿಯೋಕ್ಕೆ ಅಂದರೆ ವರ್ಕ್ ಮಾಡೋಕ್ಕೆ ಶುರು ಮಾಡಿದೆ ನಾನು. ಅಷ್ಟೊಂದೆಲ್ಲ ಏನು ದುಡಿತಾ ಇರಲಿಲ್ಲ. ನೋ ಚೈಲ್ಡ್ ಆರ್ಟಿಸ್ಟ್ಗಳಿಗೆ ಎಷ್ಟು ಕೊಡ್ತಾರೆ. ಸೊ ಚೈಲ್ಡ್ ಆರ್ಟಿಸ್ಟ್ ಮೂವೀಸ್ ಮಾಡಿದ್ದೀನಿ, ಎಕ್ಸ್ಕ್ಯೂಸ್ ಮೀ, ಮಿಲನ ಆ ಥರ. ಆ್ಯಂಡ್ ಆಲ್ಸೋ ಸೀರಿಯಲ್ಸ್ ಮಾಡಿದ್ದೀನಿ, ಮೆಗಾ ಸೀರಿಯಲ್ಸ್ಗಳು ಮಾಡಿದ್ದೀನಿ. ಗೊತ್ತಿರಲಿಲ್ಲ ಇದು. ನಮಗೆ ಒಂದಷ್ಟು ಟಾಕಿಂಗ್ ಪಾಯಿಂಟ್ಸ್ ಇರುತ್ತೆ, ಪುಟ್ಗೌರಿ ಅಥವಾ ಕರಿಯರ್ ಟೇಕ್ ಆಫ್ ಆಗಿರೋದು ಆಸ್ ಅ ಲೀಡ್. ಬಟ್ ಅದಕ್ಕಿಂತ ಮುಂಚೆ ಐ ವಾಸ್ ಅ ಚೈಲ್ಡ್ ಆರ್ಟಿಸ್ಟ್. 7 ವರ್ಷ, ನನಗೆ 6 ವರ್ಷ ಮಗುನು 7 ವರ್ಷ ಮಗು, ಐ ಸ್ಟಾರ್ಟೆಡ್ ಆಫ್ ಆ್ಯಕ್ಟಿಂಗ್ ಬಿಕಾಸ್ ಅಮ್ಮಂಗೆ ಸಿಕ್ಕಾಪಡೆ ಆಸೆ ನನಗೆ. ಅಂದರೆ ಐ ವಾಸ್ ಅ ಡಾನ್ಸರ್, ಡಾನ್ಸಿಂಗ್ ಹಾಕಿದ್ರು, ಸಿಂಗಿಂಗ್ ಹಾಕಿದ್ರು, ಆಲ್ ದ ಕಲ್ಚರಲ್ ಆ್ಯಕ್ಟಿವಿಟೀಸ್ ಐ ವಾಸ್ ರಿಯಲಿ ಗುಡ್ ಆ್ಯಟ್. ಆ್ಯಂಡ್ ಐ ವಾಸ್ ಅ ಕ್ಯೂಟ್ ಚಬಿ ಕಿಡ್. ಸೊ ಯಾರೋ ಬಂದು ಹಿಂಗೆ ಆ್ಯಕ್ಟ್ ಮಾಡಿಸ್ತೀರಾ ಅಂತ ಕೇಳಿದಾಗ ಮೈ ಮಾಮ್ ವಾಸ್ ವೆರಿ ಇಂಟ್ರೆಸ್ಟೆಡ್. ಶಿ ಟುಕ್ ಮೀ ಟು ಆಡಿಷನ್ಸ್ ಅಲ್ಲಿ ಇಲ್ಲಿ. ಯಾವ್ದು ಫಸ್ಟ್ ಆಡಿಷನ್ ಯು ರಿಮೆಂಬರ್? It was a serial called, no, it was for a movie called Game. Excuse me ಗಿಂತ ಮುಂಚೆ ಒಂದು ಮೂವಿ ಬಂತು, ಗೇಮ್ ಅಂತ. ಅದರಲ್ಲಿ ಹೀರೋಯಿನ್ ಮೀನಾ ಅವರು ಚೈಲ್ಡ್ಹುಡ್ಡಲ್ಲಿದ್ದಾಗ ಅವ್ರ ಸ್ಕೂಲ್ ಹುಡುಗಿ ಪಾತ್ರ ನಂದು ಒಂದು ಮೇಜರ್ ಸೀನ್ ಇತ್ತು ಅದು. ಸೊ ಅದಕ್ಕೆ ಸುಮ್ಮನೆ ಆಡಿಷನ್ಗಂತ ಕರೆಸಿದ್ರು. ಆ್ಯಂಡ್ ದಿ ಗೇವ್ ಮಿ ದ ಡೈಲಾಗ್. ಐ ಆ್ಯಕ್ಟೆಡ್, ಐ ಬಿಹೇವ್ಡ್. ಆ್ಯಕ್ಟಿಂಗ್ ಅಂತಲೂ ಗೊತ್ತಿಲ್ಲ ನನಗೆ, ಹಿಂಗೆ ಅಳಬೇಕು ಹಾಗೆ ಹಿಂಗೆ ಅಂತ. ಸೊ ಐ ಸ್ಟಾರ್ಟೆಡ್ ಕ್ರೈಯಿಂಗ್ ಆ್ಯಂಡ್ ಟೆಲಿಂಗ್ ದ ಡೈಲಾಗ್ ಆ್ಯಂಡ್ ದೇ ಲೈಕ್ಡ್ ಮೀ. ಆ್ಯಂಡ್ ನೆಕ್ಸ್ಟ್ ಡೇ ನಾಳೆಯಿಂದನೇ ಶೂಟಿಂಗ್ ಇರುತ್ತೆ, 2 days ಏನೋ ಶೂಟ್ ಇತ್ತು ಅದು. ಸೊ ಹಾಗೆ ಶುರು ಆಗಿದ್ದ ಜರ್ನಿ. ಅಲ್ಲಿಂದ ಲುಕ್ ಟೆಸ್ಟು, ಆಡಿಷನ್ಸು ಅದು ಇದು ಅಂತ. ಐ ವಾಸ್ ಕಾಸ್ಟೆಡ್ ಫಾರ್ ಸೀರಿಯಲ್ಸ್, ಮೆಗಾ ಸೀರಿಯಲ್ಸ್, ಹಾಗೆ ಸಿನಿಮಾಗಳು. ಚೈಲ್ಡ್ ಆರ್ಟಿಸ್ಟ್ ಆಗಿ ಸಿನಿಮಾಗಳು ಮಾಡಿದ್ದೀನಿ ತುಂಬ, ಬಟ್ ಆ್ಯಸ್ ಅ ಲೀಡ್ ಐವ್ ನೆವರ್ ಡನ್. ಸೊ ಅಲ್ಲಿಂದ ಶುರು ಆಗಿದ್ದ ಜರ್ನಿ. ಚೈಲ್ಡ್ಹುಡ್ I was a mature kid, ಅಂದರೆ because I was in a joint family and family love ಸಿಕ್ಕಿರಲಿಲ್ಲ to my mom, to my dad and to me. So it was very bad. ಅಂದರೆ ಗೊತ್ತಲ್ಲ ಹೆಂಗಿರುತ್ತೆ ಜಾಯಿಂಟ್ ಫ್ಯಾಮಿಲಿಲಿ. ಅಮ್ಮ was into depression and I was put into working and stuff like that. So it started like that and it was ಅಲ್ಲಿಂದನೇ ಅರ್ಥ ಆಗೋಕ್ಕೆ ಶುರು ಆಯಿತು ಜೀವನ ಅಂದರೆ ಹೀಗೆ. ಅಂದರೆ ರೀಸನ್ ಗೊತ್ತಾಗ್ತಾ ಇರಲಿಲ್ಲ ಅವಾಗ. ಓಕೆ, ನಾನು ಈ ಮನೇಲಿ ಇದ್ದೀನಿ, ಆದರೆ ಈ ಮನೇಲಿ ಯಾರೂ ನನ್ನ ಇಷ್ಟಪಡ್ತಾ ಇಲ್ಲ. ಐ ಡೋಂಟ್ ನೋ ದ ರೀಸನ್, ಬಟ್ ಇಟ್ಸ್ ಓಕೆ, ಲೆಟ್ ಮೀ. ಸೊ ಮೈ ಮಾಮ್ ಯೂಸ್ ಟು ಮೇಕ್ ಮೀ ಬಿಸಿ ವಿತ್ ಡಾನ್ಸ್ ಕ್ಲಾಸ್, ಟ್ಯೂಷನ್ ಅಂತೆ, ಕರಾಟೆ ಕ್ಲಾಸಸ್ಸು, ಸ್ಕೂಲು. ಅದಾಗಿದ ತಕ್ಷಣ ಶೂಟಿಂಗು, ಹಾಗೆ ಬ್ಯುಸಿ ಇರ್ತಾಯಿತ್ತು ಜೀವನ. ಸೊ ಹೋಗ್ತಾ ವೆನ್ ಐ ಸ್ಟಾರ್ಟೆಡ್ ಹಿಟ್ಟಿಂಗ್ ಮೈ ಟೀನೇಜ್, ಐ ಗಾಟ್ ಟು ನೋ, ಓಕೆ,
ದಿಸ್ ಇಸ್ ಲೈಫ್. ಅಂದರೆ ಯು ಹ್ಯಾವ್ ಟು ಬಿ ಅ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವುಮೆನ್ ಟು ಮೇಕ್ ಸಮ್, ಅಂದರೆ ನೀನು ಹೆಸರು ಮಾಡಲೇಬೇಕು ಜೀವನದಲ್ಲಿ. ಈ ಸಮಾಜದಲ್ಲಿ ನೀನು ಹೆಸರು ಮಾಡಲಿಲ್ಲ ಅಂದರೆ ಪ್ರಾಬ್ಲಿ ನಿನ್ನ ಕೈಲಿ ಏನೂ ಆಗಲ್ಲ. ಅಂದರೆ ಯು ವಿಲ್ ಬಿ ಲಾಸ್ಟ್ ಆ್ಯಸ್ ಅ ಇಂಡಿವಿಜುವಲ್, ಯು ವಿಲ್ ಬಿ ಲಾಸ್ಟ್ ಆ್ಯಂಡ್ ಜೀವನನೇ ಇರಲ್ಲ ಅಂತ ಅವಾಗ ಅರ್ಥ ಆಗೋಕ್ಕೆ ಶುರು ಆಯಿತು. ದೆನ್ ಐ ಸ್ಟಾರ್ಟೆಡ್ ಪರ್ಸೀವಿಂಗ್ ಆ್ಯಕ್ಟಿಂಗ್ ಆ್ಯಸ್ ಎ ಕರಿಯರ್ ಆ್ಯಂಡ್ ಪ್ರೊಫೆಷ್ನಲಿ. ಆವಾಗ ನನಗೆ ಪ್ಯಾಷನ್ ಬರೋಕ್ಕೆ ಶುರು ಆಯಿತು ಆ್ಯಕ್ಟಿಂಗ್ ಮೇಲೆ. ಎಜುಕೇಷನ್ ಜೊತೆ ಸೈಮಲ್ಟೇನಿಯಸ್ ಆಗಿ ಆ್ಯಕ್ಟಿಂಗ್ ಶುರು ಮಾಡಿಕೊಂಡು ಆ್ಯಂಡ್ ದೆನ್ ಐ ಸ್ಟಾರ್ಟೆಡ್ ಗ್ರೋಯಿಂಗ್ ಇನ್ ಆ್ಯಕ್ಟಿಂಗ್. ಹಾಗೆ ಶುರು ಆಗಿದ್ದು. ಚೈಲ್ಡ್ಹುಡ್ ವಾಸ್ ನಾಟ್ ದಟ್ ಗ್ರೇಟ್. ಅಂದರೆ ಅದರಲ್ಲಿ ಇಷ್ಟು ಮಜಾ ಮಾಡಿದೆ, ಇಷ್ಟು ಎಂಜಾಯ್ ಮಾಡಿದೆ, ಆ ಥರದ್ದೆಲ್ಲ ಏನೂ ಇಲ್ಲ. ಆಟ ಆಡಿದ್ದಿಲ್ಲ. ಐ ವಾಸ್ ಲಿಟ್ರಲಿ ವರ್ಕಿಂಗ್ ಆ್ಯಂಡ್ ಸೈಮಲ್ಟೇನಿಯಸ್ಲಿ ಕ್ಲಾಸಸ್ ತೊಗೋತಾ ಇದ್ದೆ ಆ್ಯಂಡ್ ಸ್ಕೂಲಿಂಗ್ ಅಷ್ಟೇ. ನೀವು ಹೇಳಿದ್ದು ಸುಮಾರು ವಿಚಾರ ಈವನ್ ಐ ಕ್ಯಾನ್ ರಿಲೇಟ್. ಯಾಕೆಂದರೆ 6ನೇ ವಯಸ್ಸಲ್ಲಿದ್ದಾಗ ನಾನು ಆರ್ಕೆಸ್ಟ್ರಾಸ್ಗಳಲ್ಲಿ ಹಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಓಕೆ. ಅಂದರೆ ಅವತ್ತು ಸೇಮ್ ನೀವು ಹೇಳಿದ ಒಂದಷ್ಟು ಎಪಿಸೋಡ್ಸ್ ನಮ್ಮ ಮನೆಯಲ್ಲೂ. ನಮ್ಮ ತಾಯಿ ನನಗೆ 1 ವರ್ಷ ಇದ್ದಾಗ ನಮ್ಮ ತಾಯಿ ನಮ್ಮ ತಂದೆ ದೂರ ಆಗಿದ್ದಾರೆ. ಓಕೆ. ಆ ಕಾರಣಗಳೆಲ್ಲ ನಮಗೆ ಗೊತ್ತಿರಲ್ಲ. ಬುದ್ಧಿ ಬರೋವರೆಗೂ ಅಪ್ಪ ಇಲ್ಲ, ಬರೀ ಅಮ್ಮ ಹೇಳಿದೆ ವೇದವಾಕ್ಯ. ಸೊ ದೆನ್ ಹೇಗೋ ನಾನು ಟಿ ವಿ ಮುಂದೆ ಎಲ್ಲ ನಿಂತ್ಕೊಂಡು ಹಾಡು ಹೇಳ್ತಾ ಇದ್ದೆ ಅಂತ ಇವರು ಸಿಂಗರ್ ಅಂದ್ಬಿಟ್ಟು ಇವರು. ಸೊ ಐ ಥಿಂಕ್ ಎಲ್ಲರ ಮನೆಗಳಲ್ಲೂ ಈ ಥರ ಪಾಯಿಂಟ್ಸ್ಗಳು ಎಲ್ಲೋ ಒಂದು ಟ್ರಿಗರ್ಸ್ಗಳು ಸಿಗ್ತಾ ಹೋಗುತ್ತೆ. ದೆನ್ ಸಾಧನಾ ಮ್ಯೂಸಿಕ್ ಸ್ಕೂಲಿಗೆ ಸೇರಿಸ್ತಾರೆ. ದೆನ್ ಅವತ್ತು ಸೌಂಡ್ ಆಫ್ ಮ್ಯೂಸಿಕಲ್ಲಿ ದೊಡ್ಡ ಆರ್ಕೆಸ್ಟ್ರಾ ಅಲ್ವಾ. ಈಗ ಎಲ್ಲರೂ ಹೊಸದು ಹುಡುಕ್ತಾ ಇರ್ತಾರಲ್ಲ, ಅವ್ರಿಗೇನೋ ಅದೊಂದು ಚೈಲ್ಡ್ ಆರ್ಟಿಸ್ಟನ್ನ ನಾನು ಚೆನ್ನಾಗಿ ಹಾಡ್ತಾಯಿದ್ದೆ. ನಮ್ಮ ಗುರುಗಳು ಮಂಜುಳಾ ಗುರುರಾಜ್ ಅವರು ಒಳ್ಳೆ ಸಿಂಗರ್, ಇವಳನ್ನ ಒಂದು ಚೈಲ್ಡ್ ಆರ್ಟಿಸ್ಟ್ ಆಗಿ ಅವಾಗೆಲ್ಲ ಬೇಬಿ ಫ್ಯಾಮಿಲಿ ಹೆಂಗಿರೋ ಸಿನಿಮಾಗಳಲ್ಲಿ. ಸೊ ಇವರು ನನ್ನನ್ನು ಆರ್ಕೆಸ್ಟ್ರಾದಲ್ಲಿ ಇವಾಗ ನಾನು ಚಿಟ್ಟೆ ಬಣ್ಣದ ಚಿಟ್ಟೆ ಫ್ಯಾಮಿಲಿ. ಸೊ ವೆನ್ ಯು ಸೇ ಅಲ್ಲ, ನಾನು ಚಿಕ್ಕವಳಿದ್ದಾಗಿಂದನೇ ಐ ಸ್ಟಾರ್ಟೆಡ್ ಅರ್ನಿಂಗ್ ಅಂತ. ಐ ನೋ ವಾಟ್ ಯು ವುಡ್ ಹ್ಯಾವ್ ಗಾನ್ ಥ್ರೂ. ಬಿಕಾಸ್ ನಮ್ಮಲ್ಲಿ ಒಂದು ಕನ್ನಡದಲ್ಲಿ ಒಂದು ಮಾತಿದೆ, ವಯಸ್ಸಿಲ್ಲದ ವಯಸ್ಸಿಗೆ ಜಾಸ್ತಿ ನೋಡಬಾರ್ದು ಅನ್ನೋದು. ಎಕ್ಸಾಕ್ಟ್ಲಿ. ಅಂದರೆ ಆ ಇನ್ನೋಸೆನ್ಸ್ ಇಲ್ಲ ಅಂದರೆ ಮಕ್ಕಳಲ್ಲಿ ಐ ಡೋಂಟ್ ನೋ ವಾಟ್ ಇಟ್ ಈಸ್, ಬಟ್ ಆ ಇನ್ನೋಸೆನ್ಸ್ ನೋಡಲಿಲ್ಲ ನಾವು. ಎಸ್ಪೆಷಲಿ ನಿಮಗೂ ಗೊತ್ತಿರುತ್ತೆ, ಬೀಯಿಂಗ್ ಎನ್ ಇಂಡಿಪೆಂಡೆಂಟ್ ವುಮೆನ್ ವೆನ್ ಯು ಸ್ಟಾರ್ಟ್ ಆಫ್ ಅರ್ಲಿ. ಆ ಒಂದು ಸ್ಟಾರ್ಟಿಂಗಲ್ಲಿ ಕಲೆ ಅಂತ ಹೋಗ್ತೀವಿ, ಅದು ಹೋಗ್ತಾ ಅದು ಕಲೆ ಒಂದು ಕೆಲವು ವಿಚಾರಗಳು ಅದೊಂಥರ ಬಲೆ ಆಗೋಗ್ಬಿಡತ್ತೆ. ಅದು ಅಲ್ಲೇ ನಾವು ಏನೋ ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಯಾವುದೋ ಹೆಂಗೆಂಗೋ ಟರ್ನ್ ಆಗ್ಬೋದು. ಆ್ಯಂಡ್ ಯು ನೆವರ್ ಸ್ಯಾಟಿಸ್ಫೈಡ್. ನೀವು ಎಂಥ ರೋಲ್ ಮಾಡಿ, ನೀವು ಏನೇ ಒಂದು ಪ್ರಾಜೆಕ್ಟ್ ಕೊಡಿ, ಎಂಥದ್ದೊಂದು ಹಿಟ್ ಕೊಡಿ, ಯು ನೆವರ್ ಸ್ಯಾಟಿಸ್ಫೈಡ್. ಇನ್ನೊಂದೇನೋ ಮಾಡಬೇಕು. ಸೊ ದಟ್ಸ್ ವೇರ್ ಐ ಆಮ್ ರೈಟ್ ನೌ. ಲೈಕ್ ಐ ವಾಂಟ್ ಟು ಡೂ ಸಮಥಿಂಗ್. ಆ ಹಸುವಂತೂ ಇದ್ದೇ ಇದೆ. ಪ್ರಾಬ್ಲಿ ದಿಸ್ ಚೈಲ್ಡ್ಹುಡ್ ಟ್ರಾಮಾ, ವಾಟ್ ಎವರ್ ಯು ಕಾಲ್ ಇಟ್, ಚೈಲ್ಡ್ಹುಡ್ ಈ ಇನ್ಸಿಡೆಂಟ್ಸ್ ಎಲ್ಲ, ಇಟ್ ಇಸ್ ಅ ಪುಷ್ ಅಷ್ಟೇ. To do better, I'm sure. Keep proving yourself. ಅಷ್ಟೇ. Dude, is very true. ಯಾಕೆಂದರೆ ನೀವು ಆಫೀಸಲ್ಲೂ ನೋಡಿ, ಯಾರು ಖರಾಬ್ ಬಾಸ್ಗಳಿದ್ರೆ ಅದು ಅವ್ರು ಇದ್ದಷ್ಟು ಯುಲ್ ಬಿ ಲೈಕ್, ಏಯ್ ನನ್ನ ಮಗ ಹಿಂಗಿದನ್ನು ಮಾಡ್ತೀನಿ. ಎಕ್ಸಾಕ್ಟ್ಲಿ. ಇದಕ್ಕೆ ಶತ್ರುಗಳು ಇರಬೇಕು ಅನ್ನೋದು, ಹಿತಶತ್ರುಗಳು ಈ ಥರ ಎಲ್ಲ ಕಾಯಿನ್ ಆಗಿರೋದು ಹೀಗೆ ಅನ್ಸುತ್ತೆ. ಬಟ್ ನಾವು ಲೆಟ್ಸ್ ಟಾಕ್ ಅಬೌಟ್ ಚೈಲ್ಡ್ಹುಡ್ ಟ್ರಾಮಾ. ಟಿಲ್ ಡೇಟ್ ಐ ಮೀನ್ ವಿ ಆಲ್ ನೋ ಡೂಡ್, ನಮ್ಮ ಒಂದು ಪಾಟ್ ಅಂತ ನಮ್ಮ ಲೈಫನ್ನು ನಾವು ಇಟ್ಕೊಂಡ್ರೆ, ಚಿಕ್ಕಂದಿನಿಂದ ಅಲ್ಲಿ ಯಾವ್ಯಾವ ಬೀಜಗಳು ಇದೆ, ಯಾವ್ಯಾವ್ದು ಮೊಳಕೆ ಹೊಡೆದು ಅಲ್ಲೇ ಇದೆ, ಯಾವ ಸತ್ತೋಗಿದ್ರು ರೂಟ್ಸ್ ಇನ್ನೂ ಅಲ್ಲೇ ಇದೆ, ಎಲ್ಲ ಗೊತ್ತು. ಸೊ ಹ್ಯಾವ್ ಯು ಟ್ರೈಡ್ ಥೆರಪಿ, ಹೀಲಿಂಗು? ಬಿಕಾಸ್ ನಾನು ಥೆರಪಿ ಸೆಷನ್ಸ್ಗೆ ಹೋದಾಗ ಫಸ್ಟ್ ಗೂಸ್ ಬಂಪ್ಸ್ ಇಫ್ ಯು ಆರ್ ಟಾಕಿಂಗ್ ಅಬೌಟ್ ಥೆರಪಿ. ಬಿಕಾಸ್ ಐ ಹ್ಯಾವ್ ಜಸ್ಟ್ ಸೈನ್ಡ್ ಅಪ್ ಫಾರ್ ಥೆರಪಿ. ಅಂದರೆ ನನ್ನ ಬೆಸ್ಟ್ ಫ್ರೆಂಡ್, ಶಿ ಲಿವ್ಸ್ ಇನ್ ಸ್ಕಾಟ್ಲೆಂಡ್, ಶಿ ಇಸ್ ಡೂಯಿಂಗ್ ಸೈಕಾಲಜಿಯಲ್ಲಿ. ಸೊ ಅವಳು ಯಾವಾಗಲೂ ನನಗೆ ಪುಷ್ ಮಾಡೋಳು, ಸಿ ಮಚ್ಚ, ದಿಸ್ ಇಸ್ ಆಲ್ ಚೈಲ್ಡ್ಹುಡ್ ಟ್ರಾಮಾ, ನಿನಗೆ ಇದು ಅರ್ಥ ಆಗಬೇಕು. ಅಂದರೆ ಐ ಯೂಶ್ವಲಿ ಡೋಂಟ್ ಟ್ರಸ್ಟ್ ಪೀಪಲ್. ಯಾಕೆ ನೀನು ಆಂಗ್ಸೈಟಿ ಇದೆ, ನೀನು ಯಾಕೆ ಸೋಷಲೈಸ್ ಆಗಲ್ಲ, ದಿಸ್ ಇಸ್ ಆಲ್ ಚೈಲ್ಡ್ಹುಡ್ ಟ್ರಾಮಾ, ಅದು ರೂಟ್ಸಿಂದ ಶುರು ಆಗುತ್ತೆ. ಯು ಹ್ಯಾವ್ ಟು ಟೇಕ್ ಥೆರಪಿ ಅಂತ ಮುಂಚೆಯಿಂದ ಹೇಳೋಳು, ತುಂಬ ವರ್ಷದಿಂದ. I didn't believe in therapy back then. But when I'm talking to her right now and through a phone call, ಅವಳು ನನಗೆ ಹೇಳೋ ಒಂದು ವಿಷಯಗಳಿಂದ ನನಗೆ ಐ ಸ್ಟಾರ್ಟೆಡ್ ಬಿಲೀವಿಂಗ್ ಇನ್ ಥೆರಪಿ. ಶಿ ಮೇಡ್ ಮಿ ಸೈನ್ ಅಪ್ ಫಾರ್ ಥೆರಪಿ ಆ್ಯಂಡ್ ಐ ಹ್ಯಾವ್ ಸೈನ್ಡ್ ಅಪ್ ಫಾರ್ ಥೆರಪಿ. ಅಂದರೆ ಇನ್ನು ಫಸ್ಟ್ ಕಾಲ್ ಆಗಿಲ್ಲ. ಸೊ ಯಾ, ಐ ಆಮ್ ಆ್ಯಕ್ಚುಲಿ ಎಕ್ಸೈಟೆಡ್ ಟು ಟೇಕ್ ಅಪ್ ಥೆರಪಿ. ಇಫ್ ಐ ಕ್ಯಾನ್ ಆ್ಯಡ್ ಇನ್ ಟು ದಿಸ್, ಥೆರಪಿನಲ್ಲಿ ಕೆಲವು ಸತಿ ಇಫ್ ಯು ಥಿಂಕ್ ನಾಟ್ ಅಷ್ಟೊಂದು ಈಸಿಯಾಗಿ ನನಗೆ ಓಪನ್ ಅಪ್ ಆಗೋಕ್ಕಾಗಲ್ಲ. ಯಾಕೆಂದರೆ ಎಷ್ಟೋ ವಿಚಾರಗಳಿರುತ್ತೆ, ನೀವು ಎಂಥವರೇ ಆಗಿರಲಿ, ಅವ್ರು ಯಾರೇ ಆಗಿದ್ರು ಕೆಲವು ವಿಚಾರಗಳು ಇಫ್ ಯು ಆರ್ ನಾಟ್ ಓಪನ್, ಅದ್ರ ಬದಲು ಯು ಕ್ಯಾನ್ ಟ್ರೈ ಜರ್ನಲಿಂಗ್. ಜರ್ನಲಿಂಗ್ ಅಂದರೆ, ಈಗ ನಾನೊಂದು ಪುಸ್ತಕ ಇದೆ, ಮೈಂಡ್ ಬ್ರಷ್ ಅಂತ ಒಂದು ಬ್ರ್ಯಾಂಡ್. ಅದು ಹೇಗಂದರೆ ನಮ್ರತ 66 ಡೇಸಲ್ಲಿ ಇಟ್ ವಿಲ್ ಮೇಕ್ ಅ ಹ್ಯಾಪಿಯರ್ ಯು ಅಂತ ದೇ ಪ್ರಾಮಿಸ್. ಆ ಪುಸ್ತಕದಲ್ಲಿ ಹೇಗಿದೆ ಅಂದರೆ, ಎವ್ರಿ ಡೇ ಲೆಫ್ಟಲ್ಲಿ ಏನೋ ಚಾಪ್ಟರ್ ಇರುತ್ತೆ, ಅದು ಇಟ್ ಕ್ಯಾನ್ ಬಿ ಅಬೌಟ್ ಹ್ಯಾಪಿನೆಸ್ಸು, ಏನೋ ಒಂದಿರುತ್ತೆ. ನೀವು ಅದನ್ನು ಓದ್ತೀರಾ, ರೈಟ್ ಸೈಡಿಗೆ 4 ಎಕ್ಸಸೈಸ್ ಇರುತ್ತೆ. ಫಸ್ಟ್ ಎಕ್ಸಸೈಸು ಈಸ್ 4 ಕ್ವೆಶನ್ನು, ಅದ್ರಲ್ಲಿ 4 ಪ್ಯಾರಾ ಇರುತ್ತೆ, ನೀವೇ ತುಂಬಿಸ್ಬೇಕು ಅದನ್ನು. ಫಸ್ಟ್ ಕ್ವೆಶನ್ ಇಸ್ ವಾಟ್ ಆರ್ ಯು ಗ್ರೇಟ್ಫುಲ್ ಫಾರ್ ಟುಡೇ ಅಂತ. ಈಗ ನಿಮ್ಗೆ ಅದನ್ನೇ ಕೇಳಿದ್ರೆ, ಇವಾಗ ದ ಮಿನಿಟ್ ಐ ಆಸ್ಕ್ ಯು, ಇವತ್ತು ಯಾವ ವಿಚಾರಕ್ಕೆ ನೀವು ತುಂಬ ಕೃತಜ್ಞತೆಯಿಂದ ಇದ್ದೀರಾ ಹೇಳಿ? ಇವತ್ತು ಸದ್ಯಕ್ಕೆ ಇವತ್ತು ನನಗೆ ನನ್ನ ರೂಮಲ್ಲಿ ಒಂದು ಎ ಸಿ ಇದೆಯಲ್ಲ, ಐ ಆಮ್ ಗ್ರೇಟ್ಫುಲ್ ಫಾರ್ ದ್ಯಾಟ್. ಐ ಕ್ಯಾನ್ ಅಫೋರ್ಡ್ ಎನ್ ಎ ಸಿ ಬಿಕಾಸ್ ಈ ಶೆಕೆಯಲ್ಲಿ ಇರೋಕ್ಕಾಗಲ್ಲ, ಅಂದರೆ ಎಲ್ಲೂ ಇರೋಕ್ಕಾಗ್ತಾಯಿಲ್ಲ ಫ್ಯಾನ್ ಇದ್ರೂ. ಸೊ ಐ ಕ್ಯಾನ್ ಅಫೋರ್ಡ್ ಎನ್ ಎ ಸಿ ಆ್ಯಂಡ್ ಐ ಹ್ಯಾವ್ ಎನ್ ಎ ಸಿ ಇನ್ ಮೈ ರೂಮ್. ಐ ಆಮ್ ಗ್ರೇಟ್ಫುಲ್ ಫಾರ್ ದ್ಯಾಟ್ ರೈಟ್ ನೌ.
ಸೊ ಈ ಥರ ಸೊ ಏನು ಮಾಡ್ತಾರೆ, ಈ ಫಸ್ಟ್ ಕ್ವೆಶನ್ ಹಿಂಗಿರುತ್ತೆ, ನೀವು ಯಾವುದಕ್ಕೆ ಗ್ರೇಟ್ಫುಲ್ ಅಂತ. ನೆಕ್ಸ್ಟ್ ಪ್ರಶ್ನೆ ಏನಿರುತ್ತೆ, ನಿಮ್ಮ ನಾಳೆ ಚೆನ್ನಾಗಿ ಹೇಗಿರುತ್ತೆ ಅಂತ ನಿಮ್ಗೆ ಇವತ್ತು ಕೂಡ್ಸ್ಕೊಂಡು ಬರ್ಸ್ತಾರಲ್ಲಿ. ಹೌ ವಿಲ್ ಯೋರ್ ಟುಮಾರೋ ಬಿ ಬೆಟರ್ ಅಂತ ನಾನು ನಿಮ್ಮನ್ನು ಕೇಳ್ತೀನಿ, ನನಗೇನು ಉತ್ತರ ಹೇಳಬೇಡಿ ನೀವು. ಈ ಥರ ಕೇಳಿದಾಗ ಜನಲ್ಲಿ ಹೆಂಗೆ ತೊಗೊಂಡೋಗುತ್ತೆ ಅಂದರೆ ನಿಮಗೆ ಅದು ಗೊತ್ತಿಲ್ದಂಗೆ ದಾರಿ ಹಿಡಿತಾ ಇರುತ್ತೆ. ಇವೆರಡು ಕಾಮನ್ ಎಕ್ಸಸೈಸಸ್ ಆದರೆ ಬಾಕಿದ ಎರಡು ಬೇರೆ ಬೇರೆದಿರುತ್ತೆ. ಈಗ ನಿಮ್ಮ ಉದಾಹರಣೆಗೆ ನಿಮ್ಮ ಚೈಲ್ಡ್ಹುಡ್ನ ಬೆಸ್ಟ್ ಮೆಮರಿ 4 ನೆನಪಿಸ್ಕೊಳ್ಳಿ, ಅಥವಾ ಯಾವ ಮೆಮೊರಿನ ನೀವು ಇವತ್ತು ನೋಡಿದಾಗ ಇನ್ನೂ ಅದನ್ನು ಹೀಗೆ ನೋಡ್ಬೋದಿತ್ತು. ಸೊ ನಿಮಗೆ ನೀವು ಡಾಕ್ಟರ್ ಕೆಲಸ ಮಾಡಿಸ್ತಾ ಇರ್ತಾರೆ ಪ್ಯಾರಾಗ್ರಾಫ್ ಮೂಲಕ. ವೈ ಆಮ್ ಟೆಲ್ಲಿಂಗ್ ಆಲ್ ಆಫ್ ದಿಸ್ ಇಸ್ ಸಪೋಸ್ ಇಫ್ ಯು ಥಿಂಕ್ ಯು ಆರ್ ನಾಟ್ ಕಂಫರ್ಟಬಲ್ ಓಪನಿಂಗ್ ಅಪ್ ಟು ಅ ಹ್ಯೂಮನ್, ಮೇ ಬಿ ಈ ಥರ ಒಂದು ಬುಕ್ ಇದೆ. ಆ್ಯಂಡ್ ಆಲ್ಸೋ ಕ್ಯಾನ್ ಇದೆಲ್ಲ ನಾನು ಟ್ರೈ ಮಾಡಿರೋದು ನಿಮ್ಗೆ ಹೇಳ್ತಾ ಇದ್ದೀನಿ. ಮೂನ್ಲಿ ಅಂತ ಒಂದು ಆ್ಯಪ್ ಕೂಡ ಇದೆ. ಮೂನ್ಲಿ ಆ್ಯಪಲ್ಲೂ ಹೀಗೆ ಗೈಡೆಡ್ ಮೆಡಿಟೇಷನ್ ಅಂತ, ಅದರಲ್ಲಿ ಫುಲ್ ಸೆಕ್ಷನ್ಸ್ಗಳೇ ಇದೆ. ನಿಮ್ಮ ಇನ್ನರ್ ಚೈಲ್ಡ್ ಅದನ್ನು ಮಾತಾಡ್ಸೋದು ಹೇಗೆ, ಶ್ಯಾಡೋ ವರ್ಕ್ ಅಂದರೆ ಏನು, ಮತ್ತು ಟ್ರಾಮಾ ಹೀಲಿಂಗು, ಅದೆಲ್ಲ ಹೆಂಗಿದೆ ಅಂದರೆ ನನಗೊಂದು 20-21 ನಿಮಿಷ ಬೇರೆ ಬೇರೆ ಮೆಡಿಟೇಷನ್ಸ್ ಇರುತ್ತೆ ನಮ್ರತ. ಫಾರ್ ಎಕ್ಸಾಂಪಲ್ ಒಂದಿನ ಮೆಡಿಟೇಷನಲ್ಲಿ ಅದು ಗೈಡೆಡ್ ಮೆಡಿಟೇಷನ್ ಕಣ್ಣು ಮುಚ್ಕೋಬೇಕು. ಒಂದು ಮೆಡಿಟೇಷನ್ ವಾಸ್ ನಿಮ್ಮ ಮನಸ್ಸನ್ನು ಈಗ ಒಂದು ಸ್ಟೇರ್ ಕೇಸ್ ಥರ ನೋಡಿ ಅಂತ ಹೇಳ್ತಾರೆ. ಕಣ್ಣು ಮುಚ್ಕೊಂಡು ಕೂತ್ಕೊಂಡಾಗ ಯು ಹ್ಯಾವ್ ಟು ಇಮ್ಯಾಜಿನ್ ಒಂದು ಕೆಳಗಡೆ ಹೋಗ್ತಾ ಇರುವಂಥ ಸ್ಟೇರ್ ಕೇಸ್ ಥರ ಅದು ಹೇಳ್ತಾ ಇರುತ್ತೆ. ನೀವು ಹಂಗೆ ಇಮ್ಯಾಜಿನ್ ಮಾಡ್ಕೊಂಡು ಕಣ್ಣು ಮುಚ್ಕೊಂಡು ಕೂತಿರ್ಬೇಕು. ಹಿಂಗೆ ಹೇಳೋದು ಕೆಳಗಡೆ ಎಲ್ಲ ಒಂದು ಕಡೆ ಕರ್ಕೊಂಡು ಹೋಗ್ಬಿಟ್ಟು ಅದೇ ಇವಾಗ ಒಂದು ಜಾಗದಲ್ಲಿ ಇದ್ದೀರಾ, ಅಲ್ಲೊಂದು ಡಂಜನ್ ಕಾಣ್ತಾ ಇದೆ ನಿಮಗೆ, ನಡ್ಕೊಂಡು ಹೋಗ್ಬೇಕು, ನಿಂಗೆ ಗೈಡ್ ಮಾಡ್ತಾರೆ. ಹಂಗೆ ನಡ್ಕೊಂಡು ಹೋಗಿ ಸ್ಟಾರ್ಟ್ ಆದಾಗ ಅದು ಮೆಟಫರ್ ಏನು, ಆ ಡಂಜನ್ ಇದೆಯಲ್ಲ ಅದು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅಂತ. ಸೊ ಅವ್ರು ಏನು ಮಾಡ್ತಾರೆ, ನೆಕ್ಸ್ಟ್ ಹೇಳ್ತಾರೆ ಒಳಗೆ ಹೋಗಿ, ಅಲ್ಲಿ ಒಳಗೆ ಹೋಗಿ ಅಲ್ಲಿ ಯಾವುದೋ ಒಂದು ಪಂಜರ ಇದೆ, ಕ್ಲೋಸ್ ಟು ಹಿಪ್ನೋಟೈಸಿಂಗ್, ರೈಟ್? ಲೈಕ್ ಏನಿಲ್ಲ, ಯು ಆರ್ ಅವೇಕ್, ಕೂತ್ಕೊಂಡಿದ್ದೀರಾ. ಐ ಡೋಂಟ್ ನೋ ಇಫ್ ಇಟ್ ಇಸ್ ಹಿಪ್ನೋಟೈಸಿಂಗ್ ಔಟ್ ಎವರ್, ಬಟ್ ಆ ಗೈಡೆಡ್ ಮೆಡಿಟೇಷನಲ್ಲಿ ದೇ ಬೇಸಿಕ್ಲಿ ಟೇಕ್ ಯು ಥ್ರೂ ಡಿಫ್ರೆಂಟ್ ಇದು. ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಯಾವುದೋ ಒಂದು ಪಂಜರ ಇದೆ. ಈಗ ಆ ಪಂಜರದಲ್ಲಿ ಒಂದಿದೆ. ಈಗ ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ವಿ ಆರ್ ಟಾಕಿಂಗ್ ಅಬೌಟ್ ಶೇಮ್ ಟುಡೇ. ಎಲ್ಲರಲ್ಲೂ ನಾನು ಲೈಫಲ್ಲಿ ಅದೇನೋ ಮಾಡಿದ್ದೆ ಗುರು, ಅದ್ರ ಬಗ್ಗೆ ನನಗೊಂಥರ ತಲೆ ಬಗ್ಸೋಂಗಿದೆ ಅಂತ ಯಾವುದೋ ಎಮೋಷನ್ ಒಳಗೆ ಹಿಡ್ಕೊಂಡು ಆಚೆ ನಾನು ಲೈಫ್ ಮುಂದಕ್ಕೆ ಹೋಗ್ಬೇಕು ಅಂತ ಬರ್ಸ್ಕೊಂಡು ಹೋಗ್ತಾ ಇರ್ತೀವಿ ಅನ್ಕೊಳ್ಳೋಣ. ಅದು ಯಾವುದೋ ಒಂದು ಎಮೋಷನನ್ನು ಅವ್ರು ಹಂಗೆ ಮಾತಾಡಿಸ್ತಾರೆ. ಈಗ ಅಲ್ಲೊಂದು ಪಂಜರದೆಲ್ಲ ಪಕ್ಷಿ ಇದೆ, ಅದನ್ನು ಹತ್ತಿರ ಹೋಗಿ ನೋಡಿ, ಮತ್ತು ಇದೇನು ಗೈಡ್ ಮಾಡಿಕೊಂಡು ಅದನ್ನು ಫೀಲ್ ಮಾಡಿ ಹೇಗೆ ಅನ್ನಿಸ್ತದೆ, ಅದನ್ನು ತೊಗೊಂಡು ಆಚೆಗೆ ನಡ್ಕೊಂಡು ಬನ್ನಿ, ಮೇಲಕ್ಕೆ ಬನ್ನಿ, ಅದನ್ನು ಕೇಜ್ ಓಪನ್ ಮಾಡಿ ಬಿಡಿ ಅನ್ನೋದು ಇಟ್ ಈಸ್ ಅ ಮೆಟಫರ್ ಆಫ್ ದೇ ಟ್ರೈಂಗ್ ಟು ಟೆಲ್ ಅಸ್. ನಿಮ್ಮ ಚೈಲ್ಡ್ಹುಡ್ಡಲ್ಲಿ ಏನೋ ಹಿಡ್ಕೊಂಡು ಒಳಗೆ ಕೂತಿರ್ತೀರಲ್ಲ, ಅದನ್ನೆಲ್ಲ ಆಚೆಗೆ ಹಾಕಿ ಕ್ಲಿಯರ್ ಮಾಡ್ಕೊಳ್ಳಿ, ಲೆಕ್ಕ ಮುಗೀತು ಅಂತ ಬಿಟ್ಬಿಡಿ ಅನ್ನೋದಕ್ಕೆ ಬೇರೆ ಬೇರೆ ರೀತಿಗಳು. ಮೂನ್ಲಿ ಅನ್ನೋ ಆ್ಯಪ್, ಇಟ್ಸ್ ಅ ಪೇಡ್ ಆ್ಯಪ್. ಇಟ್ ಹ್ಯಾಸ್ ಮೆನಿ ಥಿಂಗ್ಸ್. ಟ್ಯಾರೋ ಬಗ್ಗೆ ಒಂದು ಸೆಕ್ಷನ್ ಇದೆ, ಹೀಲಿಂಗ್ ಬಗ್ಗೆ ಒಂದು ಸೆಕ್ಷನ್ ಇದೆ, ಸೊ ವಿಸ್ಡಮ್ ಅಂತ ಒಂದಿದೆ. ಬೇಸಿಕ್ಲಿ ಯು ಕ್ಯಾನ್ ರೀಡ್ ಅಬೌಟ್ ಎನಿಥಿಂಗ್. ಚಕ್ರ ಬಗ್ಗೆ ಓದ್ತೀರಾ ಅಥವಾ ಇನ್ಯಾವುದೋ. ಸೊ ಐ ಥಿಂಕ್ ದಟ್ಸ್ ಒನ್ ಆ್ಯಪ್ ಐ ಥಾಟ್ ಐ ಕ್ಯಾನ್ ಟೆಲ್ ಯು, ಕ್ಯಾನ್ ಹೆಲ್ಪ್ ಯು. ಥ್ಯಾಂಕ್ ಯು. But anyway, now coming back to your so I think childhood is a very big major part of your life, and that's how your life starts, no? And it's just a foundation of your life. Ade tappaagbitre it's going to be hell for us. So I'm healing, I'm on my healing journey, and it's a good it's good andre illivargu it's been good. So nodana enagutte munde anta I'm curious. You're in your 20s now? Yes, I'm in my 20s. Late 20s. Very late 20s. ವಿತ್ ಟೈಮ್ ಅನುಭವಗಳು ಸಿಗ್ತಾ ಹೋಗುತ್ತೆ. ಈ 20s ಅಲ್ಲಿ ನಮ್ರತ ಅರ್ಲಿ 20s ಅಲ್ಲಿ ಕಲಿತ ಪಾಠಗಳೇನು, ಅಥವಾ ಟುಡೇ ವೆನ್ ಯು ಆರ್ ಆಲ್ಮೋಸ್ಟ್ ಅಪ್ರೋಚಿಂಗ್ ಯುವರ್ 30th ಇದು, ಹೌ ಆರ್ ಯು ಲುಕಿಂಗ್ ಅಟ್ ಎರಡು ಎಕ್ಸ್ಟ್ರೀಮ್ಸ್ ಆಫ್ ಯುವರ್ 20s? I've sobered down. ಅಂದರೆ ತುಂಬ ಅಷ್ಟು ಎನರ್ಜಿ ಇತ್ತು, ಅಷ್ಟು ರೂಡ್, ಐ ವಾಸ್ ರಿಯಲಿ ರೂಡ್ ಟು ಪೀಪಲ್. ಅಂದರೆ ತುಂಬ ಶಾಲೋ ಇದ್ದೆ ಅಂತ ಅನಿಸುತ್ತೆ ನನಗೆ. ಐ ವಾಸ್ ಜಸ್ಟ್ ಕಾನ್ಸಂಟ್ರೇಟಿಂಗ್ ಆನ್ ವರ್ಕ್, ಅಂದರೆ ಮೇಕಿಂಗ್ ಮನಿ. ಪ್ರಾಬ್ಲಿ ಐ ವಾಸ್ ಜಸ್ಟ್ ನನಗಂತ ಒಂದು ಟೈಮ್ ಎತ್ತಿಡ್ತಾ ಇರಲಿಲ್ಲ, ಅಥವಾ ನನ್ನ ಪರ್ಸ್ನಲ್ ಲೈಫ್ಗೆ ಅಂತ ಒಂದು ಟೈಮ್ ಎತ್ತಿಡ್ತಾ ಇರಲಿಲ್ಲ. ಐ ವಾಸ್ ಜಸ್ಟ್ ಲೆಟ್ ಮಿ ಮೇಕ್ ಮನಿ ಅಂತ. ಐ ವಾಸ್ ಜಸ್ಟ್ ರಶ್ಶಿಂಗ್ ಎವ್ರಿಥಿಂಗ್. ಬಟ್ ರೈಟ್ ನೌ ಐಮ್ ಲೈಕ್ ನೋ, ಲೆಟ್ ಮಿ ಸಿಟ್ ಬ್ಯಾಕ್, ನನಗೆ ಬೆಸ್ಟ್ ಆಪರ್ಚುನಿಟಿ ನೋಡೋಣ, ಬೆಸ್ಟ್ ಲೈಫ್ನ ಕಟ್ಕೊಳ್ಳೋಣ, ಮನಿ ಹಿಂದೆ ಓಡೋದು ಬೇಡ. ವಿಲ್ ಟೇಕ್ ಅಪ್ ವಾಟ್ ಎವರ್ ಕಮ್ಸ್ ಮೈ ವೇ, ವಾಟ್ ಎವರ್ ಬೆಸ್ಟ್ ಕಮ್ಸ್ ಮೈ ವೇ ಅಂತ. ಮನಿ ಯಾವ ಥರ ಬೇಕಾದ್ರೂ ಮನಿ ಮಾಡ್ಬೋದು. ಅಂದರೆ ಯು ಕ್ಯಾನ್ ಮೇಕ್ ಇಟ್ ಥ್ರೂ ಬಿಸ್ನೆಸ್, ಆರ್ ವಾಟ್ ಎವರ್. ಎಜುಕೇಷನ್ ಇಸ್ ಆಲ್ವೇಸ್ ದೇರ್, ಯು ಕ್ಯಾನ್ ಗೋ ಬ್ಯಾಕ್ ಟು that roots. So right now I've become very sober, ಅಂದರೆ ಸ್ವಲ್ಪ ಸ್ಲೋ ಡೌನ್ ಆಗಿದ್ದೀನಿ. ಅಷ್ಟೊಂದು ಏನಂತಾರೆ ಎನರ್ಜಿ ಇದೆ, ಬಟ್ ಅಷ್ಟು ರಶ್ ಮಾಡ್ತಾ ಇಲ್ಲ ರೈಟ್ ನಾವು. ಆ್ಯಂಡ್ ಆಲ್ಸೋ I used to think
ಯು ಹ್ಯಾವ್ ಟು ಅಂದರೆ ಲವ್ ಸಿಗದೇ ಇರೋ ಕಾರಣ ಯು ಹ್ಯಾವ್ ಟು ಹ್ಯಾವ್ ದಿಸ್ ಸ್ಟಡಿ ಪಾರ್ಟ್ನರ್ ಇನ್ ಲೈಫ್ ಅಂತೆಲ್ಲ ಇತ್ತು ನನಗೆ early 20s. ಐ ವಾಸ್ ಲುಕಿಂಗ್ ಫಾರ್ ಲವ್ ಅಂದರೆ ಇನ್ ಅ ರಿಲೇಷನ್ಶಿಪ್ ಐ ವಾಸ್ ಆಲ್ವೇಸ್ ಲುಕಿಂಗ್ ಫಾರ್ ಲವ್. ಐ ವಾಸ್ ಲುಕಿಂಗ್ ಫಾರ್ ರಿಲೇಷನ್ಶಿಪ್, ಅ ಸ್ಟಡಿ ರಿಲೇಷನ್ಶಿಪ್ ವಿಚ್ ವಿಲ್ ಟೇಕ್ ಮೀ ಟು ಮ್ಯಾರೇಜ್. ಹಂಗೆ ಐ ವಾಸ್ ವೆರಿ ಮಚ್ ಇನ್ವೆಸ್ಟೆಡ್ ಇನ್ ಮ್ಯಾರೇಜ್. ಯಾವ ಥರ ಅಂದರೆ ನಾನು ದುಡ್ದಿದ್ದೆಲ್ಲ ಐ ವಾಸ್ ಸೇವಿಂಗ್ ಫಾರ್ ಮೈ ಮ್ಯಾರೇಜ್ ಬಿಕಾಸ್ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಸೊ ಸೇವಿಂಗ್ಸ್ ಕಂಡೀಷನಿಂಗ್ ಹೆಂಗೆ ಮಾಡ್ಬಿಟ್ಟಿರ್ತಾರೆ. ಒಂದು ಹುಡುಗಿ ಎಲ್ಲ ಏನೇ ಆದರೂ ಒಂದು ಒಳ್ಳೆ ಮನೆ ಸೇರ್ಕೊಂಡ್ಬಿಡ್ಬೇಕು, ಮದುವೆನೇ ಫೈನಲ್ ಅಂತ ಅಷ್ಟೇ ಇದೆ ತಲೆಯಲ್ಲಿ ನನಗೆ. ಐ ವಾಸ್ ನೆವರ್ ಥಿಂಕಿಂಗ್ ಲಾಂಗ್ ರನ್ನಲ್ಲಿ ನಾನೇನು ಮಾಡಬೇಕು ಅಥವಾ ನಾನು ಹೇಗೆ ಬೆಳಿಬೇಕು, ಆಫ್ಟರ್ ಮೈ 30s ಹೇಗಿರುತ್ತೆ. ನನಗೆ ಅಲ್ಟಿಮೇಟ್ ಗೋಲ್ ವಾಸ್ ಮ್ಯಾರೇಜ್. ಲೆಟ್ ಮಿ ಫೈಂಡ್ ಅ ರೈಟ್ ಪಾರ್ಟ್ನರ್, ಸೊ ಲೆಟ್ ಮಿ ಗೆಟ್ ಮ್ಯಾರಿಡ್, ಲೆಟ್ ಮಿ ಹ್ಯಾವ್ ಅ ಲ್ಯಾವಿಶ್ ವೆಡ್ಡಿಂಗ್, ಹಂಗೆ ಹಿಂಗೆ ಆ ಥರ ಎಲ್ಲ. ಬಟ್ ಈಗ ನೋ, ಐ ವಾಂಟ್ ಟು ಟ್ರಾವೆಲ್, ಐ ವಾಂಟ್ ಟು ಗಿವ್ ಬೆಸ್ಟ್ ಥಿಂಗ್ಸ್ ಟು ಮೈ ಸೆಲ್ಫ್ ಆ್ಯಂಡ್ ಮೈ ಪೇರೆಂಟ್ಸ್. ಸೊ ಹಾಗಾಗಿದೆ ಈಗ ಜೀವನ. ಆ್ಯಂಡ್ ಆಲ್ಸೋ ನಾನು ಏನೇನು ಕೂಡಿಟ್ಟಿದ್ನಲ್ಲ ಮದುವೆಗೆ ಅಂತ ಅದನ್ನೆಲ್ಲ ತೊಗೊಂಡೋಗಿ ನಾನೊಂದು ಐ ಬಾಟ್ ಅ ಹೌಸ್. ಸೊ ಐ ಆಮ್ ಬೈಯಿಂಗ್ ದ ಬೆಸ್ಟ್ ಥಿಂಗ್ಸ್ ಫಾರ್ ಮೈ ಸೆಲ್ಫ್ ರೈಟ್ ನೌ ಬಿಕಾಸ್ ಐ ಡಿಸರ್ವ್ ಇಟ್. ನಾನು ತುಂಬ ನನಗನ್ನಿಸ್ತು ನಾನು ಹ್ಯಾವ್ ಚೀಟೆಡ್ ಮೈ ಸೆಲ್ಫ್ ಅ ಲಾಟ್. ಅಂದರೆ ತುಂಬ ಕಡೆ ಅಂದರೆ ದುಡಿತಾ ಇದ್ರೂ ಎಲ್ಲ ಸೇವ್ ಮಾಡಿಟ್ಕೊಂಡು ನನಗೆ ನಾನೇನು ಅನುಭವಿಸ್ತಾ ಇರಲಿಲ್ಲ. ಸೊ ಈಗ ರೈಟ್ ನೌ ಐ ಆಮ್ ಜಸ್ಟ್ ಟ್ರೀಟಿಂಗ್ ಹರ್ ವೆರಿ ನೈಸ್ ಆ್ಯಂಡ್ ಐ ಹ್ಯಾವ್ ಬೀನ್ ಜೆಂಟಲ್ ಟುವರ್ಡ್ಸ್ ಮೈ ಸೆಲ್ಫ್. Wake up to fresh ideas. Repose. So nice. I'm in this feminine era ಅಂತ ಹೇಳ್ತಾರೆ ಗೊತ್ತಾ? ಫೆಮಿನಿಸ್ಟ್ ಇದು ತರ feminine era, soft girl era, feminine side, yeah, ಆ ಥರ I'm in that phase right now. ಅದೇ ಈ ಥರ ಎಕ್ಸ್ಪೀರಿಯನ್ಸಸ್ಗಳು ಇಟ್ ಆಫನ್ ನಮ್ಗೆ ಹೇಳತ್ತೆ ಮ್ಯಾರೇಜ್ ಈಸ್ ನಾಟ್ ಲೈಫ್, ಮ್ಯಾರೇಜ್ ಇಸ್ ಪಾರ್ಟ್ ಆಫ್ ಯುವರ್ ಲೈಫ್ ಅನ್ನೋ ಒಂದಷ್ಟು ಈ ರಿಯಲೈಸೇಷನ್ಗೆ ಕೆಲವರು ತುಂಬ ಈಸಿಯಾಗಿ ಬಂದ್ಬಿಡ್ತಾರೆ. ಕೆಲವರು ಐ ಥಿಂಕ್ ದೇ ಫೈಟ್ ಅ ಟಫರ್ ಬ್ಯಾಟಲ್ ಟು ರಿಯಲೈಸ್ ಫ್ಯೂ ಥಿಂಗ್ಸ್ ಅಂತ ಅನ್ಸತ್ತೆ. ಸೊ ಒಂದಷ್ಟು ಹೆವಿ ಡಿಸ್ಕಷನ್ಸ್. ಲೆಟ್ ಮಿ ಜಸ್ಟ್ ಲೈಟನ್ ದಿಸ್. It was so deep, yeah. No, I mean, I think deep idre it is also so much that we have capacity to go to such depth so that ಮೇಲೆ ಯಾರು ಬೇಕಾದ್ರೆ ಇರ್ತಾರೆ ಒಳಗೆ ಹೋಗೋದ್ರಲ್ಲೇ. ಟು ಬಿ ಆನೆಸ್ಟ್ ಐ ಆಮ್ ಲೈಕ್ ಇಷ್ಟೊಂದು ಓಪನ್ ಅಪ್ ನಾನು ಎಲ್ಲೂ ಆಗಿಲ್ಲ. ಅಂದರೆ ಸಿನ್ಸ್ ಐ ವಾಚ್ಡ್ ಯುವರ್ ಎಪಿಸೋಡ್ಸು ಅಥವಾ ಯು ಮೇಕ್ ಮೀ ಫೀಲ್ ಕಂಫರ್ಟೇಬಲು ಆರ್ ದ ಸ್ಪೇಸ್ ಇಸ್ ಇಟ್ ಫೀಲ್ ಸೇಫೋ ಗೊತ್ತಿಲ್ಲ ನನಗೆ. ಐ ಹ್ಯಾವ್ ಬೀನ್ ಶೇರಿಂಗ್. ಅಂದರೆ ಈ ಥರದ್ದೆಲ್ಲ ನಾನು ಯೂಶ್ವಲಿ ನನ್ನ ಫ್ರೆಂಡ್ಸ್ ಜೊತೆ ಮಾತ್ರ ಶೇರ್ ಮಾಡೋದು ಅಥವಾ ಅಮ್ಮನ ಜೊತೆ ಶೇರ್ ಮಾಡೋದು, ಅದನ್ನೆಲ್ಲ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಾನು ಐ ಆಮ್ ಗ್ಲ್ಯಾಡ್. ಐ ಥಿಂಕ್ ಇವತ್ತು ಹೇಗಿದೆ ಅಂದರೆ ಇಟ್ಸ್ ಮೋರ್ ಅಬೌಟ್ people connect to humans first. I'm an RJ ಅಥವಾ Rapid Rashmi next, but Rashmi first, no. I think same applies to Namrata as well. And then the more we know you, the more we connect with you better ಅಂತ ಅನ್ಸತ್ತೆ. ಇಲ್ಲಿಗೆ ಬರೋ ಅಂಥ ಪ್ರತಿಯೊಬ್ಬರಿಗೂ we are curious also to know the industry that you represent. TV ಅಂತ ಬಂದಾಗ ತುಂಬ ಕಷ್ಟ. ಅಲ್ಲಿ ಟಿ ವಿನಲ್ಲಿ ಹೆಸರು ಮಾಡೋದು ಮಾಡಿದವ್ರಿಗೆ ಗೊತ್ತದು. ಇವಾಗ ಹಿಂದೆ ತರಗ ನೋಡಿದ್ರೆ ಅಂತ ಇನಿಷಿಯಲ್ ಡೇಸ್ ಆಫ್ ನಿಮ್ಮ ಟಿ ವಿ ವಾಸ್ ಇಟ್ ಸೋ ಈಸಿ? ರಿಮೋಟಲ್ಲಿ ಹಿಂಗೆ ಚಾನಲ್ ಚೇಂಜ್ ಮಾಡಿದಷ್ಟು ಈಸಿನಾ ನಿಮ್ಗಲ್ಲೊಂದು ಆಪರ್ಚುನಿಟಿಯಿಂದ ಇಲ್ಲಿಂದ ಅಲ್ಲಿಗೆ ಹಾರೋದು? ನೋ, ಈಗ ಐ ಬ್ರೇಕ್ ಇಟ್ ಡೌನ್ ಫಾರ್ ಯು. ಈಗ ನಾನು ನೋಡಿರೋ ಪ್ರಕಾರ ಅಂದರೆ ಐ ಆಮ್ ನಾಟ್ ಲೈಕ್ ಸುಮ್ಮನೆ ಏನೋ ಒಂದು ಮೇಲ್ಮೇಲೆ ತಿಳ್ಕೊಂಡು ಹೇಳ್ತಾ ಇಲ್ಲ. ಈಗ ಇಟ್ಸ್ ವೆರಿ ಈಸಿ ಟು ಬಿಕಮ್ ಅನ್ ಆ್ಯಕ್ಟರ್ ಆರ್ ಗೆಟ್ ಅ ಲೀಡ್ ರೋಲ್. ಯು ಆರ್ ಅನ್ ಇನ್ಫ್ಲೂಯೆನ್ಸರ್ ಆಗಿರ್ಬೋದು ಅಥವಾ ಲುಕ್ಸ್ ವೈಸ್ ನೀವು ಸೂಪರ್ ಆಗಿರ್ಬೋದು. ಅವಾಗ ಯು ಜಸ್ಟ್ ಗೆಟ್ ಈ ಥರ ಹಿಂಗೆ ಚಾನ್ಸ್ ಇವಾಗ ಟೆಲಿವಿಷನಲ್ಲಿ. ಇಟ್ಸ್ ಬೀನ್ ಲೈಕ್. ಅಂದರೆ ನೀವೇನು ಹೇಳಕ್ಕೆ ಟ್ರೈ ಮಾಡ್ತಿದ್ದೀರಾ? ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋಯಿಂಗು ಇದ್ದು ಇನ್ಫ್ಲೂಯೆನ್ಸರ್ ಆಗು ಇದು ಮಾಡಿ ಚೆನ್ನಾಗಿದ್ರೆ ನೋಡೋದಕ್ಕೆ ಯು ಕ್ಯಾನ್ ಲೀಡ್ಗೆ ದೇ ಕನ್ಸಿಡರ್ ಅಂತ ಹೇಳ್ತಾ ಇದ್ದೀನಿ. ಚೆನ್ನಾಗಿರೋದು ಅಂದರೆ ಏನು ಅಂದರೆ ಲೀಡ್ಗೆ ಏನು ಬೇಕಾಗಿರುತ್ತೆ ಅಂದರೆ ದೇ ಆಲ್ವೇಸ್ ಲುಕ್ ಇನ್ ಟು ದ ಫಿಟ್ನೆಸ್ ಪಾರ್ಟ್. ಅಂದರೆ ಯು ಹ್ಯಾವ್ ಟು ಬಿ ತೆಳ್ಳಗಿರಬೇಕು, ಬೆಳ್ಳಗಿರಲೇಬೇಕು. ಅಂದರೆ ಇಫ್ ಯುವರ್ ಡಸ್ಕಿನು ಈ ಥರದೊಂದು ಡಸ್ಕಿ ರೋಲ್ಸ್ ಬರುತ್ತೆ ಗೊತ್ತಾ, ಅದಕ್ಕೆ ಮಾತ್ರ ಸೀಮಿತ ಮಾಡ್ತಾರೆ. ಸೊ ಹಂಗಿರುತ್ತೆ. ಆ್ಯಂಡ್ ಇಫ್ ಯು ಆರ್ ಅ ಡಾನ್ಸರ್ ಆಲ್ಸೋ, ಇಫ್ ಯು ಆರ್ ಗ್ರೇಸ್ಫುಲ್ ಅಲ್ಲ, ಸೊ ದೇ ಕನ್ಸಿಡರ್ ಯು ಫಾರ್ ಲೀಡ್ ಆ್ಯಕ್ಟಿಂಗ್ ಅಂತ, ಲೀಡ್ ಆ್ಯಕ್ಟರ್ಸ್ಗೆ. ಮುಂಚೆ ಹಂಗಿರಲೇ ಇರಲಿಲ್ಲ. ಇಟ್ ವಾಸ್ ಲೈಕ್ ತುಂಬ ಕಷ್ಟ ಇರೋದು. ವಿ ಹ್ಯಾವ್ ಟು ಗಿವ್ ಮಲ್ಟಿಪಲ್ ಆಡಿಷನ್ಸ್, ಮಲ್ಟಿಪಲ್ ಲುಕ್ ಟೆಸ್ಟ್ಗಳು ಕೊಡಬೇಕು. ಈಗ ಆ ಥರ ಅಲ್ಲ. ದೇ ಕನ್ಸಿಡರ್ ಯು, ದೇ ಫೈನಲೈಸ್ ಯು. ಈಗ ಒಂದು 4-5 ಜನ ಫೈನಲೈಸ್ ಮಾಡಿರ್ತಾರೆ, ಅದರಲ್ಲಿ ಒಂದು ಫೈನಲ್ ಲುಕ್ ಟೆಸ್ಟ್ ಮಾಡ್ತಾರೆ, ಅದ್ರಲ್ಲಿ ಬೆಸ್ಟ್ ಯಾರು ಇರ್ತಾರೋ ಸೊ ಚಾನಲ್ಲು ಪ್ರೊಡಕ್ಷನ್ ಹೌಸ್ ಕೂತ್ಕೊಂಡು ದೇ ಸೆಲೆಕ್ಟ್ ಒನ್ ಗರ್ಲ್ ಥರ. ಆ್ಯಂಡ್ ನೌ ಇಟ್ಸ್ ಆಲ್ಸೋ ಲೈಕ್ ಒಂದು ರೋಲ್ ಹಿಂದೆ ಒಂದರಲ್ಲಿ ಲೀಡ್ ಮಾಡಿದವ್ರನ್ನ ಪಟ್ಟಂತ ಇನ್ನೊಂದು ಕನ್ಸಿಡರ್ ಮಾಡಲ್ಲ. ಈಗ ಒಂದು ಸೀರಿಯಲಲ್ಲಿ ಲೀಡ್ ಮಾಡಿದ ತಕ್ಷಣ ಇನ್ನೊಂದು ಸೀರಿಯಲ್ಗೆ ಕನ್ಸಿಡರ್ ಮಾಡಲ್ಲ. ಮುಂಚೆ ಹೆಂಗಾಗ್ತಿತ್ತು ಅಂದರೆ ನಾವೆಲ್ಲ 2 ಸೀರಿಯಲಲ್ಲಿ ಲೀಡ್ ಮಾಡ್ತಾಯಿದ್ವಿ, ಒಂದು ಚಾನಲ್ ಮಾಡ್ತಿದ್ವಿ, ಇನ್ನೊಂದು ಚಾನಲಲ್ಲಿ ಲೀಡ್ ಮಾಡ್ತಾಯಿದ್ವಿ. ಸೊ ನಾನು ಹೇಗೆ ಶುರು ಮಾಡಿದ್ದು ಅಂದರೆ ಅದರ ಚೈಲ್ಡ್ ಆರ್ಟಿಸ್ಟ್ ಆಗಿ ಅದು ಡಿಫ್ರೆಂಟ್ ಎರಾ. ಆ್ಯಂಡ್ ವೆನ್ ಐ ಕೇಮ್ ಬ್ಯಾಕ್ ಆ್ಯಸ್ ಅ
17 or 18 I came back again to do leads. I was considering ಮೇನ್ ಸ್ಟ್ರೀಮ್ ಸೀರಿಯಲ್ಗಳನ್ನ ಆ ಥರ. ಆವಾಗ ನನಗೆ ಈ ಕಡೆ ಹೀರೋಯಿನ್ ಥರನೂ ಇಲ್ಲ, ಈ ಕಡೆ ಚಿಕ್ಕೋಳು ಚೈಲ್ಡ್ ಆರ್ಟಿಸ್ಟ್ ಥರನೂ ಇಲ್ಲ. ಇದು ಮಧ್ಯದಲ್ಲಿ ಒಂದು ಏಜ್ ಇರುತ್ತೆ ಗೊತ್ತಾ, ದಿಸ್ ಆಕ್ವರ್ಡ್ ಏಜ್. ಸೊ ಆವಾಗ ಐ ಕೇಮ್ ಬ್ಯಾಕ್ ಟು ಅಗೇನ್ ಬ್ರೇಕ್ ತೊಗೊಂಡು ಐ ಕೇಮ್ ಬ್ಯಾಕ್ ಟು ಆ್ಯಕ್ಟಿಂಗ್. ಸೊ ಅಲ್ಲಿ ನನಗೆ ನಾನು ಶುರು ಮಾಡಿದ್ದೆ ಕೆಲಸದೋಳ್ ರೋಲಿಂದ. ಐ ಡಿಡ್ ಅ ಕೆಲಸದೋಳ್ ರೋಲು ಆ್ಯಂಡ್ ದ ವೆಂಟ್ ವೆಲ್. ಅಂದರೆ ಅದರಲ್ಲೂ ರೆಕಗ್ನಿಷನ್ ಸಿಕ್ತು. ಈಗಿನವರೆಲ್ಲ ಹಾಗಲ್ಲ, ಕೆಲಸದೋಳ್ ರೋಲ್ ಅಂದರೆ ತುಂಬ ಕೀಳಾಗಿ ನೋಡೋದು, ನಾನು ಬರೀ ಲೀಡೇ ಮಾಡೋದು, ಹಾಗೆ ಹೀಗೆ ಆ ಥರ ಅದೆಲ್ ಬಿ ಲೈಕ್ ಆ ಥರ ಇರುತ್ತೆ ಈಗಿನ ಆ್ಯಟಿಟ್ಯೂಡು. ಬಟ್ ನಾನು ಐ ಕೇಮ್ ಫ್ರಮ್ ಅಲ್ಲಿಂದ ಕೆಲಸದೋಳ್ ರೋಲಿಂದ. ಅದಾದಮೇಲೆ ಸೆಕೆಂಡ್ ಲೀಡು, ತಂಗಿ ಸೆಕೆಂಡ್ ಲೀಡು, ಅದಾದಮೇಲೆ ಲೀಡು, ಹಿಂಗೆ ನನ್ನ ಗ್ರೋತ್ ಇದ್ದಿದ್ದು, ಗ್ರಾಫ್ ಇದ್ದಿದ್ದು. ಇಟ್ ವಾಸ್ ನಾಟ್ ಲೈಕ್ ಸ್ಟಾರ್ಟಿಂಗ್ ಬರ್ತಾನೆ ನಾನು ಲೀಡ್ ಆಗಲಿಲ್ಲ. ಆ ಥರ ಬಂದಾಗ ಯು ಥಿಂಕ್ ಯು ರೆಸ್ಪೆಕ್ಟ್ ಆ ಜಾಗ ಮೋರ್? You respect that jaga more and also acting more, and the passion is always there. ಇನ್ನೇನಾದರೂ ಬೆಟರ್ ಮಾಡಬೇಕು ಅಂತಿರುತ್ತೆ. ಆಮೇಲೆ you never get tired. ಈಗಿನವರೆಲ್ಲ ಒಂದು ಪ್ರಾಜೆಕ್ಟ್ ಆಗಿದ ತಕ್ಷಣವೇ, ಈಗಿನವರು ಅಂದರೆ the new era of leads, they're like, oh it's so monotonous, ನಮ್ಗೆ ಸೀರಿಯಲ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ನಾವು ಐ ಥಿಂಕ್ ವಿ ಹ್ಯಾವ್ ಟು ಟ್ರೈ ಸಿನಿಮಾ ಅಂತ ಆ ಥರ ದೆ ಲೂಸ್ ಇಂಟ್ರೆಸ್ಟ್, ಮೊನೋಟನಸ್ ಅಂತ. ನಮಗೆ ಇಲ್ಲ, ಪ್ರತಿ ಸೀನು ವಿ ವಿಲ್ ಎಂಜಾಯ್. ಓ ಹೆಂಗಿದೆಯಾ ಸೀನು, ಹಂಗಿದೆಯಾ. ತುಂಬ ಚೆನ್ನಾಗಿ ಗೊತ್ತಿಲ್ಲ ಸೀರಿಯಲಲ್ಲಿ ಆ್ಯಕ್ಟ್ ಮಾಡೋದು. ಆಚೆ ಕಡೆ ನೋಡೋಕೆ ಪ್ರತಿದಿನ ಬರ್ತಾರೆ, ಚೆನ್ನಾಗಿ ದುಡ್ಡು ಮಾಡ್ತಾರೆ ಅನ್ನೋದು, ತಿಂಗಳಿಗೆಲ್ಲ ಕಾಲ್ ಶೀಟು, 20 ದಿವಸ 30 ದಿವಸ ಬ್ಯುಸಿ ಇರ್ತಾರೆ, ಅದೆಲ್ಲ ಆದರೆ ತುಂಬ ಎನರ್ಜಿ ಡ್ರೈನ್ ಮಾಡುತ್ತೆ. ನೀವು ಬೆಳಗ್ಗೆ ಎಷ್ಟೊತ್ತಿಗೆ ಶುರು ಮಾಡಿದ್ರೆ ಎಷ್ಟೊತ್ತಿಗೆ ಮುಗಿಸ್ತಾ ಇದ್ರಿ? ಈ ಥರದ್ದೆಲ್ಲ ನಿಮ್ಮ ಸೆಟ್ ಹೇಗಿರ್ತಿತ್ತು? ನಾಗಿಣಿ ಬಗ್ಗೆ ಹೇಳ್ತೀನಿ. ನನಗೆ ಜೆಲಸ್ ಆಗೋದು. ಐ ಯೂಸ್ ಟು ಎನ್ವಿ ಬೇರೆ ಸೀರಿಯಲ್ದು ಏನಂತಾರೆ ಹೀರೋಯಿನ್ಗಳನ್ನ. ಯಾಕಂದರೆ ಅವರೆಲ್ಲ ನಾರ್ಮಲ್ಲಾಗಿ 8 to 8 ಕಾಲ್ ಶೀಟ್ ಇರುತ್ತೆ, ಅಥವಾ 8 to 9 ಕಾಲ್ ಶೀಟ್ ಇರುತ್ತೆ. ಆ ಥರ ನನಗೆ ಬೆಳಗಿನ ಜಾವ 6 ಗಂಟೆ 6:30 ಪಿಕಪ್ ಮಾಡೋರು, ಕರ್ಕೊಂಡು ಹೋಗೋರು, ಸನ್ರೈಸ್ ಶಾಟು. ಬರೀ ನಂದೆಲ್ಲ ಇರ್ತಾ ಇದ್ದಿದ್ದು ಮನೇಲಲ್ಲ, ಫಾರೆಸ್ಟು, ಬೆಟ್ಟ, ಗುಡ್ಡ, ನೀರು, ನದಿ, ಆ ಥರದಲ್ಲಿ ಇರ್ತಿತ್ತು. ಆ್ಯಂಡ್ ಆಲ್ಸೋ ವಿ ಯೂಸ್ ಟು ಶೂಟ್ ಫಾರ್ 24 hours, ಸಮ್ಟೈಮ್ಸ್ 20 hours, 18 hours. ನಾನು ಮಲಗಿದೆ ನೆನಪಿಲ್ಲ ನನಗೆ. ಆ 3 years ನಾನೇನು ಆ ಪ್ರಾಜೆಕ್ಟ್ ಮಾಡಿದ್ನಲ್ಲ, ಐ ಡಿಂಟ್ ಹ್ಯಾವ್ ಅ ಗುಡ್ ಸ್ಲೀಪ್ ಅಟ್ ಆಲ್. ಪೀಸ್ಫುಲ್ ಸ್ಲೀಪ್ ಅನ್ನೋದೇ ಇಲ್ಲ. ಸೊ ಹಂಗೆ ಶೂಟ್ ಮಾಡ್ತಾಯಿದ್ದಿದ್ದು. ನನಗೆ ರೊಟೀನ್ ವಾಸ್ ಮೇಲೆ ಕೆಳಗಾಗೋಗಿತ್ತು ಆ ಥರ. ಅದರಿಂದ ನನಗೆ 1 ವರ್ಷ ಬೇಕಾಯಿತು ನನ್ನ ರೊಟೀನ್ನ ವಾಪಸ್ ಸೆಟ್ ಮಾಡ್ಕೊಳ್ಳೋಕ್ಕೆ ಆಫ್ಟರ್ ನಾಗಿಣಿ. ಅದು ಮೇಕಿಂಗ್ದೆಲ್ಲ ಕೆಲವು ಸತಿ ನೀವು ಇನ್ಸ್ಟಾದಲ್ಲಿ ಹಾಕಿದಾಗ ಅದೇನೇನೋ ಹಾರ್ನೆಸ್ ಯಾವಾಗ್ಲೂ ಫೈಟಿಂಗ್. ಅಲ್ಲಿ ನೋಡಿದ್ರೆ ಫೈಟಿಂಗೇ. ನಾಗಿಣಿ ವಿಲ್ ಆಲ್ವೇಸ್ ಬಿ ಫೈಟಿಂಗ್ ಫಾರ್ ಹರ್ ಲೈಫ್ ಆರ್ ಸಂಬಡಿ ಎಲ್ಸ್ ಲೈಫ್ ಆರ್ ನಾಗಮಣಿ. ಸೊ ಎಲ್ಲ ಫ್ಲೈಯಿಂಗ್ ಶಾಟ್ಸ್ ಇರ್ತಾಯಿತ್ತಲ್ಲ, ಯಾವಾಗಲೂ ಹಾರ್ನೆಸ್ ಹಾಕೋರು, ಎಳಿಯೋರು, ಅದರಿಂದ ಫುಲ್ ಬ್ಲಡ್ ಕ್ಲಾಟ್ಸ್ ಆಗೋದು, ಅಂದರೆ ಬ್ರೂಸಸ್ ಆಗೋದು. ಬಟ್ ಯು ಹ್ಯಾವ್ ಟು ಡೂ ಇಟ್, ಇಟ್ಸ್ ಯುವರ್ ಕಮಿಟ್ಮೆಂಟ್. ಐ ಕಾಂಟ್ ಲೈಕ್ ಇಲ್ಲ ನಾನು ಮಾಡಲ್ಲ ಅಂತ ಏನು ಮಾಡೋಕ್ಕಾಗಲ್ಲ. ಇವತ್ತು ಟಿ ವಿ ಇಂಡಸ್ಟ್ರಿ ಎಷ್ಟು ಬೆಳೆದಿದೆ ಅಂದರೆ ಈ ಥರದ್ದೆಲ್ಲ ಪ್ರಾಜೆಕ್ಟ್ಸನ್ನ ಹ್ಯಾಂಡಲ್ ಮಾಡೋಕ್ಕೆ, ಹಾರ್ನೆಸ್ಸು ಮತ್ತು ಈ ಥರ ಬ್ಲೂ ಮ್ಯಾಟು, ಈ ಥರದ್ದೆಲ್ಲ ಕೆನ್ ಯು ವಾಕ್ ಅಸ್ ಥ್ರೂ ಆ ಪ್ರಾಸೆಸ್? ಅಂದರೆ ಈಗ ಸಿನಿಮಾಗಿಂತ ಜಾಸ್ತಿ ಖರ್ಚು ಮಾಡ್ತಾ ಇದ್ದಾರೆ ಸೀರಿಯಲ್ಗಳಲ್ಲಿ. ಅಂದರೆ ಲಾಂಚ್ ಆಗಿರ್ಬೋದು, ಭರ್ಜರಿಯಾಗಿ ಮಾಡ್ತಾರೆ, ಸಖತ್ ಗ್ರ್ಯಾಂಡ್ಯೂರ್. ಅಂದರೆ ದ ಕೈಂಡ್ ಆಫ್ ಆರ್ಟಿಸ್ಟ್ ಎಲ್ಲ ಸಿನಿಮಾ ಆರ್ಟಿಸ್ಟ್ಗಳನ್ನೇ ಕರ್ಕೊಂಡು ಬಂದು ಮಾಡಿಸೋದು, ಸೆಟ್ ಹಾಕೋದು. ಈಗ ನಮಗೆ ನಾಗಿಣಿಗೆ 2 ಸೆಟ್ ಹಾಕಿದ್ರು. ಒಂದು ಇಸ್ ದ ನಾಗಲೋಕ ಸೆಟ್ ಆ್ಯಂಡ್ ಒಂದು ಮನೆ ಸೆಟ್ಟು. ಸೊ ಒಂದು ಸೆಟ್ಟನ್ನೇ ಬಿಲ್ಡ್ ಮಾಡ್ತಾರೆ ಒಂದು ಸೀರಿಯಲ್ಗೋಸ್ಕರ. ಅಂದರೆ ನಾವು ಸಿನಿಮಾದಲ್ಲಿ ಕೇಳಿದ್ವಿ ರವಿ ಸರ್ ಸಿನಿಮಾಗಳಲ್ಲಿ ಸೆಟ್ ಹಾಕೋದು ಎಲ್ಲ, ಬಟ್ ಸೀರಿಯಲ್ಗೋಸ್ಕರನೇ ಸೆಟ್ ಹಾಕೋದು ಆ್ಯಂಡ್ ಅಷ್ಟು ಲಕ್ಷ CGಗಳಿಗೆ ಖರ್ಚು ಮಾಡೋದು. ಬರೀ ನಮ್ಮ ಪ್ರಾಜೆಕ್ಟ್ ಅಷ್ಟೇ ಅಲ್ಲ, ಬೇರೆ ಪ್ರಾಜೆಕ್ಟ್ಗಳನ್ನೆಲ್ಲ ಏನಂತಾರೆ ಅಬ್ರಾಡ್ ಹೋಗಿ ಶೂಟ್ ಮಾಡ್ತಾರೆ ಆ್ಯಂಡ್ ದೇ ಇನ್ವೆಸ್ಟ್ ಆನ್ ದ ಕಾಸ್ಟ್. ಅಂದರೆ ಎವ್ರಿಥಿಂಗ್ ಇಟ್ಸ್ ಲೈಕ್ ಟಾಪ್ ನಾಚ್. ಇವಾಗ ಟೆಲಿವಿಷನ್ ಹಸ್ ಗಾನ್ ಸಮ್ವೇರ್ ಎಲ್ಸ್. ಆ್ಯಂಡ್ ಆಲ್ಸೋ ನೀವು ಸಿನಿಮಾ ಮಾಡಿದರೆ ಕಂಡು ಹಿಡಿತಾರೋ ಇಲ್ವೋ, ಅಷ್ಟು ಫೇಮ್ ಸಿಗುತ್ತೋ ಇಲ್ವೋ, ನಮ್ಗಳಿಗೆ ಎಷ್ಟು ಫೇಮ್ ಇದೆ ಅಂದರೆ ದ ಅಮೌಂಟ್ ಆಫ್ ಲವ್ ವಿ ರಿಸೀವ್ ಇಸ್ ನೆಕ್ಸ್ಟ್ ಲೆವೆಲ್. ಸೊ ಐ ಆಮ್ ಬ್ಲೆಸ್ಡ್ ಟು ಬಿ ಅ ಟೆಲಿವಿಷನ್ ಆ್ಯಕ್ಟ್ರೆಸ್. ಆ್ಯಂಡ್ ತುಂಬ ಕೀಳಾಗಿ ನೋಡ್ತಾರೆ ಜನ. ಅಂದರೆ ಯೂಶ್ವಲಿ ಫ್ರಮ್ ಸಿನಿಮಾ ಇಂಡಸ್ಟ್ರಿ, ಇವಳು ಸೀರಿಯಲ್ ಆರ್ಟಿಸ್ಟು, ಇವರು ಸೀರಿಯಲ್ ಆರ್ಟಿಸ್ಟು, ಇವರು ಟೆಲಿವಿಷನ್ ಅವರು ಅಂತ ಭೇದ ಭಾವ ಮಾಡ್ತಾರೆ. ಹೌದು ಇವತ್ತಿಗೂ ಮಾಡ್ತಾರೆ. ಬಟ್ ಯುನೋ ಆರ್ ವರ್ಕ್ ಸ್ಪೀಕ್ಸ್ ಆ್ಯಂಡ್ ದ ಅಮೌಂಟ್ ಆಫ್ ಲವ್ ವಿ ರಿಸೀವ್ಸ್ ಮಾತಾಡುತ್ತೆ ಅಂತ ಅನ್ಸುತ್ತೆ. ಕೊಡೋದು ಇಬ್ಬರಿಗೂ ಅದೇ ಕಣ್ಣು, ಇಬ್ಬರಿಗೂ ಅದೇ ಪ್ರೀತಿ ಅಲ್ಲ ಮಧ್ಯ ಅದೆಲ್ಲ ಏನಕ್ಕೆ. ಆ್ಯಂಡ್ ನಾವೂ ವರ್ಕೇ ಮಾಡ್ತೀವಿ, ಅಂದರೆ ನಾವು ಜೀವ ತುಂಬಿಸಿನೇ ಆ್ಯಕ್ಟ್ ಮಾಡ್ತೀವಿ. ಸೊ ಅಷ್ಟೇ ರೆಸ್ಪೆಕ್ಟ್ ಮಾಡಬೇಕು ಅಂತ ಅನ್ಸುತ್ತೆ. ಸಿನಿಮಾ ಆರ್ಟಿಸ್ಟ್ಗಳನ್ನ ಎಷ್ಟು ರೆಸ್ಪೆಕ್ಟ್ ಮಾಡ್ತಿರೋ ಸೀರಿಯಲ್ ಅವ್ರನ್ನೂ ಅಷ್ಟೇ ರೆಸ್ಪೆಕ್ಟ್ ಮಾಡಿ. ಯಾಕೆ ಇವ್ರು ಸೀರಿಯಲ್ ಅವರು ಅಂತ ಕಡೆಯಾಗಿ ನೋಡ್ತೀರಾ ಅಂತ ನಾನು ಆಲ್ವೇಸ್ ನನಗೆ ಇದ್ರ ಬಗ್ಗೆ ತುಂಬ ಅಸಮಾಧಾನ ಇದೆ. ಆ್ಯಂಡ್ ಅವಾರ್ಡ್ ಫಂಕ್ಷನ್ ಮಾಡಿದ್ರೆ ಯಾವುದು ಸಿನಿಮಾ ಅವಾರ್ಡ್ಸ್ ಅಷ್ಟು ಜೋರಾಗಿ ಮಾಡ್ತಾರೋ ಇಲ್ವೋ,
ಟೆಲಿವಿಷನ್ ಅವಾರ್ಡ್ಸ್ನ ಎಷ್ಟು ಜೋರಾಗಿ ಮಾಡ್ತಾರೆ ನಿಮಗೆ ಗೊತ್ತು. ಆ್ಯಂಡ್ ಅಲ್ಲಿ ನಮ್ಮನ್ನು ಏನಂತಾರೆ ಮೆರೆಸೋದಾಗಿರ್ಬೋದು. ಈಗ ಸಿನಿಮಾ ಪೋಸ್ಟರ್ಗಳ ಥರನೇ ನಮ್ಮ ಪೋಸ್ಟರ್ಗಳು ಹಾಕ್ತಾರೆ ಎಲ್ಲ ಕಡೆ, ಈ ಒಂದು ಸೀರಿಯಲ್ ಬರ್ತಾ ಇದೆ ಅಂತ. ಸೊ ಅದೆಲ್ಲ ಗ್ರೇಟ್ ಎಕ್ಸ್ಪೋಜರ್. ಅಂದರೆ ಈಗ ಸರ್ವೈವಿಂಗ್ ಸಖತ್ ಕಷ್ಟ ಇದೆ. ನಮಗೆ ಮುಂಚೆ ನಮ್ಮ ಎರಾ ಇದೆಯಲ್ಲ, ನಾವು ಇನ್ನೂ ಸರ್ವೈವ್ ಆಗ್ತಾ ಬರ್ತಾ ಇದ್ದೀವಿ ಟೆಲಿವಿಷನಲ್ಲಿ. ಬಟ್ ಈಗ ಬರೋ ಆರ್ಟಿಸ್ಟ್ಗಳೆಲ್ಲ ಅಷ್ಟು ಸರ್ವೈವ್ ಆಗ್ತಾ ಇಲ್ಲ. ಒಂದು ಸೀರಿಯಲ್ ಆಗಿದ ತಕ್ಷಣ ದೇರ್ ಗಾನ್. ಸೊ ವಿ ಆರ್ ಲಕ್ಕಿ ಟು ಬಿ ಇನ್ ದಟ್ ಎರಾ ಅಂತ ಅನ್ಸುತ್ತೆ. ದ ಚೇಂಜಿಂಗ್ ಟೈಮ್ಸ್ ಇವತ್ತಿಗೂ ಹಂಗಿದ್ರೆ ಸೀರಿಯಲ್ಗಳಿಗೂ ಹೆಂಗೆ ಸಿನಿಮಾಗಳಿಗೆ 100 crores ಬಜೆಟ್ ಅಂತೆಲ್ಲ ಮಾತಾಡ್ತಾರೆ, 20 crores ಈ ಥರ. ಟಿವಿನಲ್ಲೂ ಹಂಗಿದ್ರೆ ನಾಗಿಣಿ ಥರ ಪ್ರಾಜೆಕ್ಟ್ಸ್ಗಳೆಲ್ಲ ಕ್ರೋರ್ಸ್ ಆಫ್ ದ ಬಜೆಟ್ ಅಲ್ಲಿರೋ ಸೇಮ್ ಎಕ್ವಿಪ್ಮೆಂಟ್, ಸೇಮ್ ಟೆಕ್ನಿಷಿಯನ್ಸ್, ದೇ ಗೆಟ್ ಇನ್ ದೇ ರೋಪ್ ಇನ್ ಆಲ್ ದ ಸೇಮ್. ಅವರೇ ಆ ಕ್ಯಾಮ್ರಾಮ್ಯಾನ್ನ ಕರ್ಕೊಂಬರ್ತಾರೆ, ಆ ಫೈಟ್ ಮಾಸ್ಟರ್ನ ಕರ್ಕೊಂಬರ್ತಾರೆ, ಆ ಕೊರಿಯೋಗ್ರಫರ್ನ ಕರ್ಕೊಂಬರ್ತಾರೆ, ಮ್ಯೂಸಿಕ್ ಡೈರೆಕ್ಟರ್ನ ಕರ್ಕೊಂಬರ್ತಾರೆ. ಎಲ್ಲ ನಾವು ಸೇಮ್ ಮಾಡ್ತೀವಿ ಅಲ್ವಾ. ಸ್ಕೇಲ್ ಇಸ್ ವೈಡ್, ಸ್ಮಾಲ್ ಆ್ಯಂಡ್ ಬಿಗ್. ಐ ಥಿಂಕ್ ಸ್ಕ್ರೀನ್ ಟುಡೇ ಇಲ್ಲ, ತುಂಬ ವೈಡನ್ ಆಗಿದೆ. ರೈಟ್. ಯಾವುದೇ ವೃತ್ತಿನ ನಾವು ಪ್ರವೃತ್ತಿಯಾಗಿ ಬಿಡದೆ ಅದರಲ್ಲೂ ನಾವು ಜೀವನ ನಡೆಸ್ಬೇಕಂದ್ರೆ ಹೊಟ್ಟೆಪಾಡು ಫಸ್ಟೇ. ಪ್ಯಾಷನ್ ಸೆಕೆಂಡ್. ಇಲ್ಲಿ ಯಾವುದೋ ಪುಸ್ತಕ ಓದ್ತಾ ಇದೆ, ಐ ಥಿಂಕ್ ದಿಸ್ ಸ್ಕಾಟ್ ಆಡಮ್ಸ್ ಅವ್ರದ್ದು ಹೌ ಟು ಫೇಲ್ ಅಟ್ ಆಲ್ಮೋಸ್ಟ್ ಎವ್ರಿಥಿಂಗ್ ವಿಚ್ ಸ್ಟಿಲ್ ಏನೋ ಆ್ಯಂಡ್ ಸ್ಟಿಲ್ ವಿನ್ ಬಿಗ್ ಅಂತ. ಅದರಲ್ಲಿ ಯಾವುದೋ ಒಂದು ಸ್ಟೋರಿ ಹೇಳ್ತಾರೆ ನಮ್ರತ. ಯಾರೋ ಬ್ಯಾಂಕ್ ಅವ್ರು ಬಂದಾಗ ಪ್ಯಾಷನ್ ಇರೋರಿಗೆ ಸಾಲ ಕೊಡಲ್ಲಂತೆ. ನಿಮ್ಗೆ ನಾನು ಹೇಳಬೇಕಿದನ್ನು, ದಿಸ್ ಇಸ್ ಸೋ ಟ್ರೂ. ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಿಂದ ಬಂದವ್ರಿಗೆ ನನಗೆ ಮನೆಗೆ ಲೋನ್ ಮಾಡಿಸ್ಕೋಬೇಕು ಅಂದಾಗ ಎಷ್ಟು ಕಷ್ಟ ಆಯಿತು ಗೊತ್ತಾ. ಇಮ್ಯಾಜಿನ್ ದ ನಂಬರ್ ಆಫ್ ಬ್ಯಾಂಕ್ಗಳು ರಿಜೆಕ್ಟ್ ಮಾಡಿದ್ದು ಬಿಕಾಸ್ ನಾನು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಿಂದ. ಬಿಕಾಸ್ ನಮಗೆ ಒಂದು ಫಿಕ್ಸ್ಡ್ ಸ್ಯಾಲ್ರಿ ಅಂತ ಇರಲ್ಲ, ಬಂದಾಗ ಬರುತ್ತೆ ಇಲ್ಲದಾಗ ಇಲ್ಲ ಆ ಥರ ನಮಗೆ. ಸೊ ನನಗೆ ಲೋನ್ ಮಾಡೋದಕ್ಕೆ ತುಂಬ ಕಡೆ ರಿಜೆಕ್ಟ್ ಆಯಿತು, ಎಷ್ಟೊಂದು ಬ್ಯಾಂಕ್ಸಲ್ಲಿ. ಕೊನೆಗೆ ನನಗೆ ಒಂದು 2-3 months ಆದಮೇಲೆ ಒಂದು ಬ್ಯಾಂಕಲ್ಲಿ ನನಗೆ ಓಕೆ ಆಗಿದ್ದು. ಸೊ ದಟ್ ನಾನು IT ಎಲ್ಲ ನೋಡಿ, ಇನ್ಕಮ್ ಎಲ್ಲ ನೋಡಿ, ಅವ್ರ ಹತ್ರ ಎಲ್ಲ ಮಾತಾಡಿ ಕೂತ್ಕೊಂಡು ಎಕ್ಸ್ಪ್ಲೇನ್ ಮಾಡಿ, ಇಲ್ಲ ನೋಡಿ ಹಿಂಗೆ ನಾನು ಇವಾಗ ರಿಯಾಲಿಟಿ ಶೋಗೆ ಹೋಗ್ತಾ ಇದ್ದೀನಿ, ನೆಕ್ಸ್ಟ್ ಆ ಪ್ರಾಜೆಕ್ಟ್ ಇರುತ್ತೆ ಅಂತೆಲ್ಲ ಹೇಳಿ, ದ ಅಮೌಂಟ್ ಆಫ್ ಅಂದರೆ ಸ್ಟ್ರಗಲ್ ನಾನು ತೊಗೊಂಡಿದ್ದು ಗೊತ್ತಾ ಒಂದು ಲೋನ್ ಆಗೋದಕ್ಕೆ. ಇಟ್ ವಾಸ್ ನೆಕ್ಸ್ಟ್ ಲೆವೆಲ್ ಬಿಕಾಸ್ ಐ ಆಮ್ ಅನ್ ಆ್ಯಕ್ಟರ್. ಸೊ ದೀಸ್ ಆರ್ ದ ಹಾರ್ಡ್ ಚಾಯ್ಸಸ್ ಆ್ಯಂಡ್ ದೀಸ್ ಆರ್ ದ ಸ್ಯಾಕ್ರಿಫೈಸಸ್. ಆಚೆ ಕೆಲವು ಸತಿ ನೋಡೋಕೆ ಅನ್ಸ್ಬೋದಲ್ಲ, ಡೂಡ್ ಶಿ ಹ್ಯಾಸ್ ನೇಮ್ ಫೇಮ್ ಅಂದ್ರೂ ವೆನ್ ಇಟ್ ಕಮ್ಸ್ ಟು ಕನ್ಸಿಸ್ಟೆನ್ಸಿ ಆ್ಯಂಡ್ ಇದು ಇಟ್ಸ್ ಸೊ ಪ್ಯಾಷನ್, ಪ್ರೊಫೆಷನ್. ಟಾಕಿಂಗ್ ಅಬೌಟ್ ಮನಿ, what ನಿಮ್ಮ ಫಸ್ಟ್ ಪೇಚೆಕ್ ಏನು ಟಿಲ್ ಇಲ್ಲಿವರೆಗೂ ಬೆಳೆದಿದ್ದು, ಇಫ್ ಯು ಆರ್ ಕಂಫರ್ಟಬಲ್, ಹೌ ಯು ಲುಕಿಂಗ್ ಅಟ್ ಮನಿ ಅಥವಾ ಹೌ ಇಸ್ ಮನಿ ಟ್ರೀಟಿಂಗ್ ಯು ಟುಡೇ? ಮನಿ ಇಸ್ ಗುಡ್. ಲಕ್ಕಿಲಿ ನನಗೆ ಈಗ ಒಂದು 2-3 yearsಲ್ಲಿ ನನಗೆ ಐ ಆಮ್ ಮೇಕಿಂಗ್ ಮನಿ ಅಂತ ಇವಾಗ ಹೇಳ್ಬೋದು. ಬಟ್ ಮುಂಚೆ ಇಲ್ಲ. ಮುಂಚೆ ಐ ವಾಸ್ ಅಂಡರ್ ಪೇಯ್ಡ್. ಎಸ್, ಟೆಲಿವಿಷನಲ್ಲಿ ಲೀಡ್ ಆ್ಯಕ್ಟರ್ ಆಗಿ ಒಂದು ಸಕ್ಸಸ್ಫುಲ್ ಸೀರಿಯಲ್ ಮಾಡ್ತಿದ್ರು ನಿಮಗೆ ಅಂಡರ್ ಪೇಡೇ. ನಾನು ಮಾಡ್ತಾಯಿದ್ದಿದ್ದು ಕೆಲಸಕ್ಕೆ ಅಷ್ಟು ಶ್ರಮ ಕೊಟ್ಟು, ಅಗೇನ್ ಪ್ಯಾಷನ್ಗೋಸ್ಕರನೇ ಮಾಡ್ತಾಯಿದ್ದು, ಹೆಸರು ಮಾಡಬೇಕು ಅಂತಲೇ ಮಾಡ್ತಾಯಿದ್ದು, ಗುರ್ತಿಸ್ಕೊಳ್ಳೋಕ್ಕೆ ಮಾಡ್ತಾಯಿದ್ದು. ಅದಕ್ಕೋಸ್ಕರ ಐ ವಾಸ್ ಓಕೆ ಬೀಯಿಂಗ್ ಅಂಡರ್ ಪೇಯ್ಡ್ ಬಿಕಾಸ್ ಇದು ನನ್ನ ಲೈಫಲ್ಲಿ ಒಂದು ಗ್ರೇಟ್ ಪ್ರಾಜೆಕ್ಟ್ ಆಗುತ್ತೆ, ಒಂದು ಮಾರ್ಕ್ ಆಗುತ್ತೆ. ಹಾಂ, ಬಿಕಾಸ್ ನಮ್ರತಾ, ನಾಗಿಣಿ ಅಥವಾ ಪುಟ್ಗೌರಿ ಅಂತ ಗೊತ್ತಾಗುತ್ತೆ. ಅಂದರೆ ನಮ್ರತಾ ಅಂದ ತಕ್ಷಣ ಅವೆರಡು ಪ್ರಾಜೆಕ್ಟ್ ಬರುತ್ತೆ ಅಥವಾ ನಾಗಿಣಿ ಅಂತ ಬರುತ್ತೆ. ಐ ವಾಸ್ ಓಕೆ ಬೀಯಿಂಗ್ ಅಂಡರ್ ಪೇಯ್ಡ್. ಸೊ ಅದರಲ್ಲಿ ಸ್ವಲ್ಪ ಮೋಸ ಅಂತ ಹೇಳೋಕ್ಕಾಗಲ್ಲ. ಐ ವಾಸ್ ಓಕೆ ಬೀಯಿಂಗ್ ಅಂಡರ್ ಪೇಯ್ಡ್. ಬಟ್ ನನ್ನ ಕೆಲ್ಸಕ್ಕೆ ತಕ್ಕಂಗೆ ಪೇಮೆಂಟ್ ಸಿಗ್ತಾ ಇರಲಿಲ್ಲ. ಬಟ್ ಈಗ ಸ್ವಲ್ಪ ಇಲ್ಲ, ನಾನು ಇಷ್ಟೇ ತೊಗೊಳ್ಳೋದು, ಇಷ್ಟೇ ನನಗೆ ಕೊಟ್ಟರೆ ನಾನು ಮಾಡ್ತೀನಿ, ಆ ಥರ ನಾನು ಎಕ್ಸಾಕ್ಟ್ಲಿ. ಸೊ ನೀವೇ ಬೇಕು ಅಂದವರು ನಿಮಗೆ ಎಷ್ಟು ನೀವು ಕೇಳಿದಷ್ಟು ಪೇ ಮಾಡಿ ನಿಮ್ಮನ್ನು ರೋಪನ್ ಮಾಡ್ಕೋತಾರೆ. ಸೊ ದಟ್ಸ್ ಹೌ ಇಟ್ ಈಸ್. ಆ್ಯಂಡ್ ಇಟ್ಸ್ ಹಾರ್ಡ್ ಟ್ರೂತ್, ಯು ಹ್ಯಾವ್ ಟು ಬಿಲೀವ್ ಇಟ್. ಸೊ ಫೈನಾನ್ಷಿಯಲಿ ನಿಮ್ಮ ಫಸ್ಟೇ ದುಡ್ಡು ನೋಡಿಕೊಂಡು ಕೇಳ್ಕೊಂಡು ಬರೋರೆಲ್ಲ ದೇ ಆರ್ ನಾಟ್ ಶ್ಯೂರ್ ಅಬೌಟ್ ಯು. ಸೊ ನೀವೇ ಬೇಕು ಅಂತ ಬರೋರ ಹತ್ರ ಯು ಕ್ಯಾನ್ ಡಿಮಾಂಡ್ ಅಂತ ನನಗಿವಾಗ ಅರ್ಥ ಆಗಿದೆ. ಮೈ ಫಸ್ಟ್ ಪೇ ಚೆಕ್ ಕೇಳಿದ್ರಲ್ಲ ನೀವು, ಸಾರಿ ಐ ಫರ್ಗಾಟ್. ಇಟ್ ವಾಸ್ 400 rupees per day. ಚೈಲ್ಡ್ ಆರ್ಟಿಸ್ಟ್ ಆಗಿ 400 rupees per day. ಪುಟ್ಗೌರಿ ಟೈಮಲ್ಲಿ ಬಂದಾಗ ಯು ಕಂಫರ್ಟಬಲ್ ರಿವೀಲಿಂಗ್ ಹೌ ಮಚ್ ಮನಿ ಪುಟ್ಗೌರಿಲಿ ಐ ಥಿಂಕ್ ಕೊನೆಯಲ್ಲಿ ನನಗೆ ಪರ್ ಡೇ 9,000 or 10,000 I had reached that point ಅವಾಗ. ಸೊ ತಿಂಗಳಿಗೆ ಒಂದು 15-20 days ಇರ್ತದೆ ಶೂಟು. ಮೊದಲು ಇರ್ತಾಯಿತ್ತು 20 days ಎಲ್ಲ ಇರ್ತಾಯಿತ್ತು. ಬಟ್ ಅದಾದಮೇಲೆ ಕಮ್ಮಿ ಮಾಡಿಬಿಡ್ತಾರೆ ಅವರು, ಒಂದು 10 days ಇಳಿಸ್ಬಿಡ್ತಾರೆ ಆ ಥರ. ಸೊ 6 ತಿಂಗಳ ಕಾಲ ನನಗೆ ಆಲ್ಮೋಸ್ಟ್ ಕೆಲಸನೇ ಅಂದರೆ ನನ್ನ ಟ್ರ್ಯಾಕ್ ತುಂಬ ಕಡಿಮೆ ಆಗಿಬಿಟ್ಟಿತ್ತು. 6 ತಿಂಗಳಿಗೆ 1 ದಿನ ಬರ್ತಾಯಿತ್ತು ನನಗೆ. ಸೊ ಅವಾಗ ತುಂಬ ಕಷ್ಟ ಆಗ್ತಾಯಿತ್ತು. ಆ್ಯಂಡ್ ಐ ವಾಸ್ ಆಲ್ಮೋಸ್ಟ್ ಇನ್ ಟು ಡಿಪ್ರೆಷನ್. ಅಂದರೆ ಏನಿದು, ನಾನು ಏನು ಕೆಲಸ ಮಾಡ್ತಾ ಇಲ್ವಲ್ಲ, ಅಂದರೆ ಯಾವಾಗಲೂ ಮನೇಲೇ ಇರ್ತೀನಿ ಆ್ಯಂಡ್ ಆಲ್ಸೋ ಪೇಮೆಂಟ್ ಬರ್ತಾಯಿಲ್ಲ, ದುಡ್ಡು ಬರ್ತಾಯಿಲ್ಲ, ಐ ಹ್ಯಾವ್ ಕಮಿಟ್ಮೆಂಟ್ಸ್ ಇವಾಗ, ಆ ಥರದ್ದೆಲ್ಲ
ಯು ಗೋ ಇನ್ ಟು ಡಿಪ್ರೆಷನ್, ಕೈಂಡ್ ಆಫ್ ಡಿಪ್ರೆಷನ್. ಐ ಡೋಂಟ್ ನೋ ವಾಟ್ ಇಟ್ ವಾಸ್, ಬಿಕಾಸ್ ನಾನು ಅದ್ರ ಬಗ್ಗೆ ಯಾರ ಹತ್ರನೂ ಮಾತಾಡಿಲ್ಲ, ಅದ್ರ ಬಗ್ಗೆ ಹೆಲ್ಪು ಕೇಳಿಲ್ಲ ನಾನು. ಸೊ ದಟ್ಸ್ ಹೌ ಇಟ್ ಈಸ್. ನಾವು ಕೆಳಗಿದ್ದಾಗ ಒಬ್ಬರೇ ಇರ್ತೀವಿ ಅಥವಾ ಒಬ್ಬರೇ ಮಾಡ್ಕೊಂಬಿಡ್ತೀವಿ. ನಿಮ್ಮ ಇಂಡಸ್ಟ್ರಿನಲ್ಲಿ ನಿಮಗೆ ನಿಮ್ಮ ಸ್ನೇಹಿತರು ಯಾರು, ಅಥವಾ ಇಂಡಸ್ಟ್ರಿನಲ್ಲಿ ಫಸ್ಟ್ ಇಂಡಸ್ಟ್ರಿ, ಡು ಯು ಹ್ಯಾವ್ ಫ್ರೆಂಡ್ಸ್ ಇನ್ ದ ಇಂಡಸ್ಟ್ರಿ? ತುಂಬ ಮಿನಿಮಲ್ ಫ್ರೆಂಡ್ಸ್ ಇದ್ದಾರೆ, ತುಂಬ ಕ್ಲೋಸ್ ಸರ್ಕಲ್, ಚಿಕ್ಕ ಸರ್ಕಲ್ಲು. ಎಲ್ಲರೂ ಹಾಯ್ ಬಾಯ್ ಅಷ್ಟೇ ಗೊತ್ತಿರ್ತಾರೆ, ಬಟ್ ಫ್ರೆಂಡ್ಸ್ ಅಂತ ಇರೋರು ತುಂಬ ಕಡಿಮೆ ಜನ, ಒಂದು 6-7 ಜನ ಇರ್ಬೋದು ಅಷ್ಟೇ. ಇದೇನೊಂದು ಕಾನ್ಷಿಯಸ್ ಡಿಸಿಷನ್ ಅಥವಾ ಆ ಇಂಡಸ್ಟ್ರಿನೇ ಹಂಗಿದೆಯಾ, ಫ್ರೆಂಡ್ಸ್ ಮಾಡ್ಕೊಳ್ಳೋ ಜಾಗ ಅಲ್ವಾ? ಇಲ್ಲ, ಯು ಕೆನಾಟ್ ಫ್ರೆಂಡ್ಸ್ ಮಾಡ್ಕೊಳ್ಳೋ ಜಾಗ ಅಲ್ಲ. ಆ್ಯಂಡ್ ಆಲ್ವೇಸ್ ಆ ಇನ್ಸೆಕ್ಯೂರಿಟಿ ಇದ್ದೇ ಇರುತ್ತೆ ಅಂತ ಅನಿಸುತ್ತೆ. ಅಂದರೆ ನನಗೆ ಐ ಡೋಂಟ್ ನೋ, ನಾನು ಹೊಗಳ್ಕೊತಾ ಇದ್ದೀನಿ ಅಂತಲ್ಲ, ಬಟ್ ನನಗೆ ಬೇರೆ ಕಾಂಪಿಟೇಷನ್ ಅಂತ ಹೇಳ್ತಾರೆ ಗೊತ್ತಾ, ಬೇರೆ ಆರ್ಟಿಸ್ಟ್ಗಳನ್ನ ನೋಡಿದಾಗ, ನನ್ನ ಕಾಂಪಿಟಿಂಗ್ ಹೀರೋಯಿನ್ನ ನೋಡಿದಾಗ ಅಥವಾ ಬೇರೆ ಲೀಡ್ನ ನೋಡಿದಾಗ ನಂಗೆ ಇನ್ಸೆಕ್ಯೂರ್ ಅನಿಸಲ್ಲ. ಐ ಫೀಲ್ ವೆರಿ ಕಂಫರ್ಟಬಲ್. ಆ್ಯಂಡ್ ನನಗೇನು ಆ ಹೊಟ್ಟೆ ಕಿಚ್ಚಾಗಲಿ ಜೆಲಸಿ ಆಗಲಿ, ಐ ಡೋಂಟ್ ಶೇರ್ ದ್ಯಾಟ್. ಬಟ್ ನಾನು ಕೆಲವು ಜನದಿಂದ ನನಗದು ಎಕ್ಸ್ಪೀರಿಯೆನ್ಸ್ ಆಯಿತು. ನೀವೆಷ್ಟೇ ಫ್ರೆಂಡ್ ಅಂತ ಕನ್ಸಿಡರ್ ಮಾಡಿದ್ರು ಅಥವಾ ನೀವು ಚೆನ್ನಾಗಿ ಮಾತಾಡೋಕ್ಕೆ ಹೋದ್ರೂ ದೇ ಕನ್ಸಿಡರ್ ಯು ಆ್ಯಸ್ ಅ ಕಾಂಪಿಟೇಷನ್. ಸೊ ಹಾಗೆ ಒಂಥರ ಇನ್ಸೆಕ್ಯೂರ್ ಆಗಿರ್ತಾರೆ ಈ ಇಂಡಸ್ಟ್ರೀಲಿ ಸ್ವಲ್ಪ. ಅಂದರೆ ಸ್ವಲ್ಪ ತುಳಿದು ಮೇಲೆ ಬರೋದು ಅವೆಲ್ಲ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿಬಿಟ್ಟಿದ್ದೀನಿ ಸ್ವಲ್ಪ. ಅಂದರೆ ನೀನು ಬೆಳೀತಾ ಇರೋದನ್ನ ಸಹಿಸ್ಕೊಳಕ್ಕಾಗಲ್ಲ ಅಂತ ಒಬ್ಬೊಬ್ರಿಗೆ ಹಾಗೆಲ್ಲ ಇರುತ್ತೆ. ಸೊ ಅದಕ್ಕೆ ಐ ಪ್ರಿಫರ್ ಓನ್ಲಿ ವೆರಿ ಮಿನಿಮಲ್, ತುಂಬ ಮನ್ಸಿಗೆ ಹತ್ತಿರ ಆಗಿರೋರು, ಟ್ರೂ ಆಗಿ ನನಗೆ ಬೆಸ್ಟ್ ವಿಶ್ ಮಾಡೋನ್ನ ಮಾತ್ರ ನಾನು ನನ್ನ ಲೈಫಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೇ. ಐ ಥಿಂಕ್ ಇವನ್ ಸಂಯುಕ್ತ ಹೆಗಡೆ ಇಲ್ಲಿ ಬಂದಾಗ ಶಿ ಹ್ಯಾಡ್ ಅ ಸಿಮಿಲರ್ ಥಾಟ್. ಯಾಕಂದರೆ ಸಿನಿಮಾದಲ್ಲಿ ಹೀರೋಯಿನ್ಗಳ ಮಧ್ಯೆ ಡಿಸ್ಕಷನ್, ಅಕಸ್ಮಾತ್ ಇವಾಗ ನಾನು ಯಾವುದೋ ಡೈರೆಕ್ಟರ್ ಮೀಟ್ ಮಾಡಿದೆ ಅಂತ ಇಲ್ಲಿ ಶೇರ್ ಮಾಡಿದರೆ ಕಟ್ಟಾಗೋ ಜೊತೆಗೆ ಅವ್ರ ಹತ್ರನೆಲ್ಲ ಮಾತಾಡಿ ತುಂಬ ನಡೆಯುತ್ತಿದ್ದು, ಸಿಕ್ಕಾಬಣೆ ನಡೆಯುತ್ತಿದ್ದು. ಅಂದರೆ ಯಾಕೆ ಅವಳನ್ನ ಚೂಸ್ ಮಾಡಿದ್ರಿ, ವೈ ಶಿ ಬೆಟರ್ ದೆನ್ ಮೀ, ಅಂದರೆ ಇಲ್ಲ ಅದಕ್ಕಿಂತ ಕಮ್ಮಿ ನಾನು ವರ್ಕ್ ಮಾಡ್ತೀನಿ ಅಂತ ಪಿಚ್ಚಿನ್ ಮಾಡೋದಾಗಲಿ. ಸೊ ಹಾಗೆಲ್ಲ ನಡೆಯುತ್ತೆ. ಸೊ ಬೆಟರ್ ಎಲ್ಲನೂ ದೂರ ಇಡೋಣ, ಅಂದರೆ ಎಲ್ಲಿ ಬೇಕೋ ಅಲ್ಲಿಡೋಣ. ಕಾಂಪಿಟೇಟಿವ್ ಆಗಿರೋ ಇಂಡಸ್ಟ್ರಿನಲ್ಲಿ ನಮ್ರತಾ, ನೀವು ನಿಮ್ಮ ಗೇಮಲ್ಲಿ ಆಟನೂ ಆಡ್ತಾ ಬೇರೆ ಪಕ್ಕದಲ್ಲಿ ಯಾರೇ ಇರಲಿ ನಾನು ತಲೆ ಕೆಡ್ಸ್ಕೊಳ್ಳಲ್ಲ ಅಂತ ಫೋಕಸ್ ಹೆಂಗೆ ಮಾಡ್ತಾ ಇದ್ದೀರಾ? ವಾಟ್ ಇಸ್ ನಿಮ್ಮ ಒಂದು ಪಾಲಿಸಿ ಅಥವಾ ಮಂತ್ರ ಟು ಸ್ಟೇ ಆನ್ ಟಾಪ್ ಆಫ್ ಯುವರ್ ಗೇಮ್ ಆ್ಯಂಡ್ ಸ್ಟಿಲ್ ಬಿ ಇನ್ ದ ರೇಸ್ ವಿತೌಟ್ ಕೀಪಿಂಗ್ ಆಲ್ ದೀಸ್ ಡಿಸ್ಟ್ರಾಕ್ಷನ್ಸ್? ಅಂದರೆ ತಲೆಗೆ ಹೋಗ್ದಿರೋ ಐ ಥಿಂಕ್ ಬೀಯಿಂಗ್ ಲೋಕಿ ಅಂತ ಅನಿಸುತ್ತೆ. ಎಲ್ಲನೂ ಅನೌನ್ಸ್ ಮಾಡಿದೆ, ಸ್ವಲ್ಪ ಎಲ್ಲರಿಗೂ ಆ್ಯಕ್ಸಸ್ ಕೊಡಿದೆ, ಪ್ರೈವೇಟಾಗಿ ಇಟ್ಕೋಬೇಕು. ಎಲ್ಲರೂ ಕೆಲಸ ಅಂತ ಬಂದಾಗ ಮಾತ್ರ ಸೌಂಡ್ ಮಾಡಬೇಕು. ಪರ್ಸ್ನಲ್ ಲೈಫು ಅಥವಾ ನಿಮ್ಮ ಡಿಸಿಷನ್ಸ್ ಅಂತ ಬಂದಾಗ ಎಲ್ಲ ಕಡೆ ಹೇಳ್ಕೊಂಡು ತಿರುಗಬಾರ್ದು. ಬಿಕಾಸ್ ನಾನು ಆ ತಪ್ಪು ಮಾಡಿದ್ದೀನಿ, ಎಲ್ಲದಕ್ಕೂ ಎಲ್ಲರ ಹತ್ರ ಹೋಗಿ ನಾನು ಮಾಡಲ, ಇದು ಮಾಡಲ, ಅದು ಮಾಡಲ ಅಂತ. ಈಗ ಇಟ್ ಇಸ್ ಓನ್ಲಿ ಮೈ ಫ್ಯಾಮಿಲಿ, ನನ್ನ ಕ್ಲೋಸ್ ಸರ್ಕಲ್, ಒಂದು 4-5 ಜನ ಫ್ರೆಂಡ್ಸು, ನಾನು ಅಷ್ಟೇ ಡಿಸಿಷನ್ ತೊಗೊಳ್ಳೋದು. ಮೇಜರ್ ಡಿಸಿಷನ್ಸ್ ಅಂತ ಬಂದಾಗ ಎಲ್ಲ ಕಡೆ ಅನೌನ್ಸ್ ಮಾಡೋಕ್ಕೆ ಹೋಗಲ್ಲ. ಸೊ ಪ್ರೈವೇಟ್ ಲೈಫ್, ಲೋಕಿ ಲೈಫ್, ಚಿಕ್ಕ ಸರ್ಕಲ್, ಅದೊಂದು ಕೋಟಿದೆ ಗೊತ್ತಾ. ಸೊ ಪೀಸ್ಫುಲ್ ಆಗಿರ್ತೀವಿ ಅವಾಗ ಜೀವನದಲ್ಲಿ. ಆ್ಯಂಡ್ ಆಲ್ಸೋ ಕಾನ್ಫಿಡೆನ್ಸ್ ಇಸ್ ಸೋ ಇಂಪಾರ್ಟೆಂಟ್. ನಾನು ಯಾರೇ ಬರಲಿ, ಯಾರೇ ಇವಾಗ ಹೊಸ ಹೀರೋಯಿನ್ ಬರಲಿ, ಯು ನೋ ದಟ್ ಯು ಆರ್ ಬೆಸ್ಟ್ ಅಷ್ಟೇ. ನೀನು ಕೆಲಸ ಅಂತ ಕೊಟ್ಟಾಗ ನೀನು ಅದಕ್ಕೆ ನ್ಯಾಯ ಒದಗಿಸ್ತೀಯ ಅಂತ ಗೊತ್ತು. ಸೊ ಐ ಆಮ್ ಸೆಕ್ಯೂರ್ ನಾವು, ರೈಟ್ ನಾವು ಐ ಆಮ್ ಸೆಕ್ಯೂರ್. ನೈಸ್. ಅಂದರೆ ಇಂಡಿವಿಜುವಲಿ ನಮ್ಮ ಜಾಗ ನಾವು ನೋಡಿಕೊಂಡು ಅದು ಇರೋ ಬಂದಿರೋ ಎಕ್ಸ್ಪೀರಿಯನ್ಸಸ್ಗಳ ಜೊತೆಗೆ ನಾವು ಒಂದು ನಿಲ್ಲೋದು ಒಂದಾದರೆ ವ್ಯಕ್ತಿತ್ವವಾಗಿ ಟೆಲಿವಿಷನ್ ಆಗಿರಲಿ, ಸಿನಿಮಾ ಆಗಿರಲಿ, ಎಲ್ಲರಿಗೂ ಎಸ್ಪೆಷಲಿ ಲೀಡ್ ಹೀರೋಯಿನ್ಸ್ ಫೇಸ್ ಮಾಡೋ ಒಂದು ಥ್ರೆಟ್ ಇಸ್ ಶೆಲ್ಫ್ ಲೈಫ್ ಅಲ್ವಾ? ಅಂದರೆ ಈಗ ಒಂದು 5 ವರ್ಷ 10 ವರ್ಷ ಮಾರ್ಕೆಟು, ಅದು ನೀವು ಯಾರೇ ಆಗಿರಿ, ಆಫ್ಟರ್ ಅ ಪಾಯಿಂಟ್ ದೇ ವಾಂಟ್ ನ್ಯೂ ಫೇಸ್ ಅಥವಾ ಕರಿಯರ್ ಕ್ಲಾಕ್, ಬಯೋಲಾಜಿಕಲ್ ಕ್ಲಾಕ್, ಆಲ್ ದ್ಯಾಟ್, ಏಜ್ ಕ್ಲಾಕ್. ಸೊ ಅಟ್ ದಿಸ್ ಫೇಸ್ ಹೌ ಯು ಅಂದರೆ ಎವ್ಯಾಲ್ಯೂಯೇಟಿಂಗ್ ಇಟ್? ತಕ್ಕಡಿನಲ್ಲಿ ಇವಾಗ ಯಾವ ಕಡೆ ತುಗ್ತಾ ಇದೆ, ನೆಕ್ಸ್ಟ್ ಶೆಲ್ಫ್ ಲೈಫ್ ಅಂತ ಹಿಂಗೆಲ್ಲ ನೋಡೋಕ್ಕೆ ನೀವು 2 ವರ್ಷ ಇದೆ ಅಂತನಾ, ಇದು ನೆಕ್ಸ್ಟ್ ಬಿಗ್ ಪ್ಲಾನ್ಸ್ಗಳೆಲ್ಲ, ಅಂದರೆ ಐ ಯು ಪ್ಲಾನಿಂಗ್ ಫಾರ್ ನಿಮ್ಮ ಫ್ಯೂಚರ್, ಹೆಂಗೆ ನೆಕ್ಸ್ಟ್ ಇನ್ನೇನು ಮಾಡಬೇಕು ಹೇಳ್ತಾ ಇದ್ದಾರೆ ಎಲ್ಲ. ಅಂದರೆ ಎಲ್ಲ ಹೇಳ್ತಾರೆ, ಅಂದರೆ 2 ವರ್ಷ 3 ವರ್ಷದಲ್ಲಿ ನೀನು ಎಲ್ಲ ಮಾಡ್ಕೊಂಬಿಡ್ಬೇಕಂದ್ರೆ ವಾಟ್ ಎವರ್ ಯು ಆರ್ ಡ್ರೀಮಿಂಗ್ ಆಫ್. ಅಂದರೆ ಒಂದು ಸಿನಿಮಾ ಮಾಡಬೇಕು ಅಂತ ತುಂಬ ಆಸೆ ಇದೆ, ಒಳ್ಳೆ ಸಿನಿಮಾ ಮಾಡಬೇಕು ಅಂತ. ಯಾವುದೋ ಒಂದು ಸಿನಿಮಾ ಅಲ್ಲ, ತುಂಬ ಆಫರ್ಸ್ ಎಲ್ಲರೂ ಕೇಳೋದು ಅದೇನೆ. ಎಲ್ಲರೂ ನಿನ್ನ ಜೊತೆ ಸ್ಟಾರ್ಟ್ ಮಾಡಿದವ್ರು ಎಲ್ಲರೂ ಸಿನಿಮಾ ಮಾಡಿದ್ರು, ನೀನು ಯಾಕೆ ಸಿನಿಮಾ ಮಾಡಲಿಲ್ಲ, ಯಾಕೆ ಒಪ್ಕೊಳ್ಳಲ್ಲ, ಯಾಕೆ ಮಾಡ್ತಾ ಇಲ್ಲ ಅಂತ. ಸೊ ತುಂಬ ಆಫರ್ಸ್ ಬಂತು, ಬಟ್ ಯಾವುದೂ ಅದು ಸಿನಿಮಾ ದಿಸ್ ಇಸ್ ದ ಸ್ಕ್ರಿಪ್ಟ್ ಐ ವಾಂಟ್ ಟು ಡೂ, ಅಥವಾ ಇದು ನಾನು ಗುರ್ತಿಸ್ಕೋತೀನಿ, ಅಥವಾ ನನಗೆ ಇದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂತ ನಂಗೆ ಯಾವುದ್ರಲ್ಲೂ ಅನಿಸ್ಲಿಲ್ಲ. ಅದಕ್ಕೆ ಯಾವುದೂ ಒಪ್ಕೊಂಡಿಲ್ಲ ನಾನು. ದುಡ್ಡುಗೋಸ್ಕರ ಕೆಲವೊಂದು ಒಪ್ಕೋಬೋದಾಗಿತ್ತು ನಾನು, ಬಟ್ ಅದನ್ನು ಒಪ್ಕೊಳ್ಳಿಲ್ಲ. ಐ ವಾಂಟ್ ಟು ಟೇಕ್ ದ ರಿಸ್ಕ್ ಅಂತ. ಸೊ ಐ ಆಮ್ ವೇಟಿಂಗ್ ಫಾರ್ ದ್ಯಾಟ್ ಒನ್ ಸಿನಿಮಾ. ಸೊ ಆ ಸಿನಿಮಾ ಮಾಡಬೇಕು. ಆ್ಯಂಡ್ ಐ ವಾಂಟ್ ಟು ಟ್ರೈ ವೆಬ್ ಸೀರೀಸ್. ಐ ವಾಂಟ್ ಟು ಇನ್ನೂ ಎಕ್ಸ್ಪ್ಲೋರ್ ಮಾಡಬೇಕು. ಟೆಲಿವಿಷನ್ಗೆ ಅಷ್ಟೇ ಸೀಮಿತ ಆಗಬಾರ್ದು. ಅಂದರೆ ಐ ಆಮ್ ಪ್ರೌಡ್ ಟು ಬಿ ಅ ಟೆಲಿವಿಷನ್ ಆ್ಯಕ್ಟ್ರೆಸ್, ಬಟ್ ಐ ಆಲ್ಸೋ ವಾಂಟ್ ಟು ಎಕ್ಸ್ಪ್ಲೋರ್ ಮೈ ಸೆಲ್ಫ್ ಬೇರೆ ಕಡೆ, ಸಿನಿಮಾ ಆಗಿರ್ಬೋದು, ಸೀರೀಸ್ ಆಗಿರ್ಬೋದು. ಸೊ ಅದೆಲ್ಲ ಪ್ಲ್ಯಾನ್ ಇದೆ, ನೋಡೋಣ. ಐ ಹ್ಯಾವ್ ಟು, ಅಂದರೆ ನನ್ನನ್ನು ನಾನು ಫಸ್ಟು ಬೆಸ್ಟ್ ಮಾಡ್ಕೋಬೇಕು. ಇನ್ನು ಹ್ಯಾವ್ ಟು ವರ್ಕ್ ಆನ್ ಮೈ ಸೆಲ್ಫ್. ಅಂದರೆ
ಕೆಲವೊಂದು ವರ್ಕ್ಶಾಪ್ಸ್ ತೊಗೊಳ್ಳೋಣ ಅನ್ಕೋತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಫಸ್ಟ್ ಕೇಳೋದೇ ಫಿಟ್ನೆಸ್ ಅಲ್ವಾ, ಅಂದರೆ ಯು ಹ್ಯಾವ್ ಟು ಬಿ ಫಿಟ್. ಅಂದರೆ ನಿಮ್ಗೆ ಯಾವುದೇ ಬಟ್ಟೆ ಹಾಕಿದ್ರು ಯು ಹ್ಯಾವ್ ಟು ಲುಕ್ ಪ್ರೆಸೆಂಟಬಲ್. ಸೊ ಹಾಗೆ ಐಮ್ ವರ್ಕಿಂಗ್ ಆನ್ ಕಪಲ್ ಆಫ್ ಥಿಂಗ್ಸ್. ನನ್ನ ಸ್ಕಿನ್ ಮೇಲಾಗಿರ್ಬೋದು, ಹೇರ್ ಮೇಲಾಗಿರ್ಬೋದು, ಎಲ್ಲ ಬೆಸ್ಟ್ ಮಾಡೋಣ ಅಂತ. ದೀಸ್ ಆರ್ ಆಲ್ ಒಂದಷ್ಟು ಕ್ವಿಂಟೆಸೆನ್ಷಿಯಲ್ಸ್ ಇವತ್ತಿಗೂ ಅಲ್ಲ, ಅಂದರೆ ಹೆಣ್ಮಕ್ಳಿಗೆ ಎಸ್ಪೆಷಲಿ ಇಂಡಸ್ಟ್ರಿನಲ್ಲಿ ಸ್ಕಿನ್ನು, ಫಿಟ್ನೆಸ್ ಲೆವೆಲ್ಲು ಆ್ಯಂಡ್ ಬ್ಯಾಕ್ಗ್ರೌಂಡ್ ಮ್ಯಾಟರ್ ಆಗತ್ತಾ? ಐ ಡೋಂಟ್ ನೋ, ಅಂದರೆ ಅಷ್ಟು ನಾನು ಒಡನಾಟ ಆಗಿಲ್ಲ ನನಗೆ ಆ ರೇಂಜ್ವರೆಗೂ ನನಗೆ ಸಿನಿಮಾ ಜನದ ಜೊತೆ. ಡಸಂಟ್ ಮ್ಯಾಟರ್ ವಿಚ್ ಫ್ಯಾಮಿಲಿ ಯು ಬಿಲಾಂಗ್ ಟು. ಐ ಡೋಂಟ್ ಥಿಂಕ್ ಸೊ ಇಟ್ ಮ್ಯಾಟರ್ಸ್ ಅಂತ. ಬಟ್ ಇಲ್ಲಿ ಏನಾಗ್ತಿದೆ ಅಂದರೆ ಕನ್ನಡದಲ್ಲಿ ಇದೆ ಸ್ಟಿಲ್ ದ ಸ್ಟೀರಿಯೋ ಟೈಪ್, ಅಂದರೆ ಈ ಥರ ಇರಬೇಕು ಹೀರೋಯಿನ್ ಅನ್ನೋದು. ಬಟ್ ಈ ಥರ ಅಂದರೆ ಹಿಂಗೆ ಇಷ್ಟೇ ಫಿಟ್ ಆಗಿರಬೇಕು, ಅಥವಾ ಹೀಗೆ ಒಂದು ಫೇರ್ ಆಗಿರಬೇಕು, ಅಥವಾ ಶಿ ಶುಡ್ ಬಿ ಇನ್ ಹರ್ ಲೈಕ್ 20 to 25 years ಒಳಗಡೆ ಇರಬೇಕು, ಆ ಥರದ್ದೆಲ್ಲ ಇನ್ನೂ ಸ್ಟೀರಿಯೋ ಟೈಪ್ ಇದೆ ಅಂತ ನನಗನ್ಸುತ್ತೆ. ಒಂದು ಹೆಣ್ಣಿಗೆ ಎಸ್ಪೆಷಲಿ ವರ್ಕಿಂಗ್ ವುಮನ್ಗೆ ವಾಟ್ ಸೆಕ್ಯೂರ್ಸ್ ಯು ಇಸ್ ಆಲ್ಸೋ ಯುವರ್ ಫ್ಯೂಚರನ್ನು ಸೆಕ್ಯೂರ್ ಮಾಡೋದು ಇಸ್ ಯುವರ್ ಇನ್ವೆಸ್ಟ್ಮೆಂಟ್ಸ್. ಸಿನ್ಸ್ ಒಂದು 10 ವರ್ಷ ಕಂಪ್ಲೀಟ್ ಮಾಡಿದ್ದೀರಾ ಟೆಲಿವಿಷನಲ್ಲಿ? ನೋ, ಐ ಮೀನ್ ಚೈಲ್ಡ್ಹುಡ್ಡಿಂದ ಅದು ಬಿಟ್ಬಿಡಿ. ಅದು ಬಿಟ್ಟು 10 ವರ್ಷ ಮೇಲೆ 10 ವರ್ಷ ಅಂತಂದರೆ, ಸೊ ಯಾವ್ಯಾವ ಚಾಯ್ಸಸ್ ನೀವು ಮಾಡಿದ್ದೀರಾ ಟು ಸೆಕ್ಯೂರ್ ನಿಮ್ಮ ಫ್ಯೂಚರ್ನ ಫೈನಾನ್ಷಿಯಲಿ, ಇನ್ವೆಸ್ಟ್ಮೆಂಟ್ಸ್ಗಳ ಬಗ್ಗೆ? ಅದೇ ತುಂಬ ಐ ವಾಸ್ ವೆರಿ ಬ್ಯಾಡ್ ವಿತ್ ಮನಿ. ಅಂದರೆ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಅಂದರೆ ರ್ಯಾಂಡಮಾಗಿ ಖರ್ಚು ಮಾಡೋದು ಅವೆಲ್ಲ ಮಾಡ್ತಾಯಿದ್ದೆ. ಸ್ವಲ್ಪ ಅಮ್ಮ ಅಪ್ಪ ಅಂದರೆ ಈಗಲೂ ದೇ ಆರ್ ಲೈಕ್ ಫೈನಾನ್ಷಿಯಲಿ ಇನ್ವಾಲ್ವ್ಡ್ ನನ್ನ ಲೈಫಲ್ಲಿ. ಅಂದರೆ ಡಿಸಿಷನ್ಸ್ ಎಲ್ಲ ಅವರೇ ಮಾಡೋದು, ಸೇವ್ ಮಾಡೋದು, ಆ ಪಾರ್ಟೆಲ್ಲ ಅವರೇ ನೋಡ್ಕೊಳ್ಳೋದು. ನಂದು ಈಗಲೂ IT ಫೈಲ್ ಮಾಡೋದಾಗಿರ್ಬೋದು ಎಲ್ಲ ನಮ್ಮ ಡ್ಯಾಡಿನೇ, ಎಲ್ಲ ಎವ್ರಿಥಿಂಗ್ ವಾಸ್ ಟೇಕನ್ ಕೇರ್ ನಮ್ಮ ಅಪ್ಪ ಅಮ್ಮನಿಂದ. ಸೊ ಒಂದಷ್ಟು ಅಮ್ಮನಿಗೆ ಗೋಲ್ಡ್ ಮಾಡಿ ಇಟ್ಟಿರೋದಾಗಿರ್ಬೋದು, ಈಗ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡಿರೋದಾಗಿರ್ಬೋದು, ಆ್ಯಂಡ್ ಸ್ವಲ್ಪ ಸೇವಿಂಗ್ಸ್ ಇಟ್ಕೊಂಡಿದ್ದೀನಿ. ಅಂದರೆ ಯು ನೆವರ್ ನೋ ಏನಕ್ಕೆ ಬೇಕಾಗುತ್ತೆ ಸೇವಿಂಗ್ಸ್ ಅಂತ. ಸೊ ಆ ಡೆಡ್ ಇನ್ವೆಸ್ಟ್ಮೆಂಟ್ಗಳಂದರೆ ಡೆಡ್ ಇನ್ವೆಸ್ಟ್ಮೆಂಟ್ಗಳಂದರೆ ಸ್ವಲ್ಪ ಕಾರು ಅದು ಇದು ಮೇಲೆ, ಸ್ವಲ್ಪ ಬಟ್ಟೆಗಳ ಮೇಲೆ ತುಂಬ ವ್ಯಾಮೋಹ ನನಗೆ. ಕಾರ್ಸ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು. ಐ ಇನ್ವೆಸ್ಟ್ ಅ ಲಾಟ್. ಈಗ ನನಗೆ ಒಂದು 50,000 ಬರುತ್ತೆ ಅಂದರೆ 25,000 ಬಟ್ಟೆಗೆ ಹೋಗಿರುತ್ತೆ ನನಗೆ, ಆ ಥರ. ಆ್ಯಂಡ್ ಇನ್ನು ಮಿಕ್ಕಿದ್ರಲ್ಲಿ ನನ್ನ ಕಮಿಟ್ಮೆಂಟು, ಸೇವಿಂಗ್ಸು ಚಿಕ್ಕ ಪುಟ್ಟದ್ದು ಅದು ಹೋಗುತ್ತೆ. ಸೊ ಹಾಗಿದೆ ಈಗ ಸದ್ಯಕ್ಕೆ. ಬಟ್ ಎಲ್ಲೂ ಹೇಳ್ದಾರದನ್ನ ಹೇಳ್ತೀನಿ, ಐ ಆಮ್ ಲುಕಿಂಗ್ ಇನ್ ಟು ಬಿಸ್ನೆಸ್. ಅಂದರೆ ನನಗೆ ಬಿಸ್ನೆಸ್ ಶುರು ಮಾಡಬೇಕು ಅನ್ನೋದೊಂದು ಆಸೆ ಇದೆ. ಬಿಸ್ನೆಸ್ ಅನ್ಬೇಡಿ, ಇಲ್ಲ ಕ್ಲೋದಿಂಗ್ ಲೈನ್. ಅಂದರೆ ವೆರಿ ಗುಡ್ ರೀಸನೇಬಲ್, ಅಂದರೆ ನಮ್ಮ ಕನ್ನಡದವ್ರಿಗೆ ಒಂದು ಕನ್ನಡ ಹೋಮ್ ಗ್ರೋನ್ ಬ್ರ್ಯಾಂಡ್ ಅಂತ ವೆರಿ ಸ್ಟೈಲಿಶ್ ಟ್ರೆಂಡಿ ಕ್ಲೋತ್ಸ್ ಅಂತ ನಾನು ನೋಡಿಲ್ಲ ಇತ್ತೀಚೆಗೆ. ರೀಸನೇಬಲ್ ಆಗಿರೋದು ಎಲ್ಲ ಮಾತಿದ್ರೆ 3,000, 5,000, 4,000 ಆ ಥರ ಇರುತ್ತೆ. ಸೊ ನಾನೇ ಡಿಸೈನ್ ಮಾಡಿ ಒಂದಷ್ಟು ಮಾಸ್ ಪ್ರೊಡಕ್ಷನ್ ಮಾಡಿ ಮಾಡಬೇಕು ಅಂತ ಒಂದಿದೆ. ಟ್ರೆಂಡಿ ಕ್ಲೋತ್ಸ್ ಫಾರ್ ಮೆನ್ ಆ್ಯಂಡ್ ವುಮೆನ್ ಬೋತ್. ಬಟ್ ಇದೊಂಥರ ವೈಟ್ ಲೇಬಲಿಂಗ್. ಅಂದರೆ ಬಿಕಾಸ್ ಟುಡೇ ಚೈನಾ ಅಲ್ಲಿ ಅಲ್ಲ, ಇಟ್ಸ್ ಅ ಬಿಗ್ ಮ್ಯಾನುಫ್ಯಾಕ್ಚರಿಂಗ್ ಮಾರ್ಕೆಟ್. ಅಲ್ಲೆಲ್ಲ ಹೋಗಿ ಕಂಟೈನರ್ಸ್ ಗಟ್ಟಲೆ ತಂದು, ವೈಟ್ ಲೇಬಲಿಂಗ್ ಇಸ್ ನಥಿಂಗ್ ಬಟ್ somebody is producing, you are putting your brand name ಅಂತ. No, not that. So you have to do everything. I want to design. ಅಂದರೆ ನನಗೆ ನಾನೇ ಡಿಸೈನ್ ಮಾಡಿ ಬೇಸಿಕಲಿ ಫ್ರಮ್ ಸ್ಕ್ರ್ಯಾಚ್ ನಂದೊಂದು ಟೀಮ್ ಇಟ್ಕೊಂಡು ನಾನೇ ಡಿಸೈನ್ ಮಾಡಿ ನನ್ನ ಐಡಿಯಾಸ್ ಹೇಳಿ, ಸೊ ಅದೆಲ್ಲ ಮಾಡಬೇಕು ಅಂತ ಇದೆ. ಬಟ್ ಅಗೇನ್ ನಿಮಗೆ ಲಾಟ್ ಆಫ್ ಇನ್ವೆಸ್ಟ್ಮೆಂಟ್ ಬೇಕು, ಟೈಮ್ ಬೇಕು. ಅಂದರೆ ನೀವು ಎರಡು ದೋಣಿ ಮೇಲೆ ಕಾಲಿಡೋಕ್ಕಾಗಲ್ಲ. ಸೊ ನಿಮ್ಮ ಟೈಮ್ನೆಲ್ಲ ಇದಕ್ಕೆ ಎತ್ತಿಡಬೇಕಾಗುತ್ತೆ. ಸೊ ನೋಡೋಣ, ಅದು ಎಲ್ಲಿ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಐ ಹ್ಯಾವ್ ನಾಟ್ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಇಟ್. ಬಟ್ ಐಡಿಯಾಸ್ ಇದೆ, ಐ ಹ್ಯಾವ್ ಜಾಟೆಡ್ ಡೌನ್. ಅಂದರೆ ಅದನ್ನು ಕಾರ್ಯರೂಪಕ್ಕೆ ತರಬೇಕಷ್ಟೆ. ಮುಂದೆ ಅಫ್ಕೋರ್ಸ್ TV ಸಕ್ಸಸ್ನ ಒಂದು ಸಿನಿಮಾಗೆ ಒಂದು ಬ್ರಿಡ್ಜ್ ಆಗಿ ಉಪಯೋಗಿಸ್ಕೊಳ್ಳೋ ಒಂದು ಫೇಸಲ್ಲಿ ಏನು ಇವಾಗಿದ್ದೀರಾ. ಲಿಮಿಟೇಷನ್ಸ್ ಏನೇನು ಕಾಣಿಸ್ತಾ ಇದೆ, ಮತ್ತು ಆಪರ್ಚುನಿಟೀಸ್ ಏನೇನು ಕಾಣಿಸ್ತಾ ಇದೆ ಚಿತ್ರರಂಗದಲ್ಲಿ ಟು ದ ಟ್ರಾನ್ಸಿಷನ್ ಫಾರ್ ಯು ಟು ಹ್ಯಾಪನ್? ಆಫ್ಟರ್ ಬಿಗ್ ಬಾಸ್ ತುಂಬ ಆಫರ್ಸ್ ಬಂತು. ಅಂದರೆ ಎಕ್ಸ್ಪೋಜರಿಂದನೋ, ಆ ಫೇಮಿಂದನೋ, ಅಥವಾ ಪಾಪ್ಯುಲಾರಿಟಿಯಿಂದನೋ ನನಗೆ ಗೊತ್ತಿಲ್ಲ. ಬಟ್ ನನಗೆ ಲಿಮಿಟ್, ನಾನು ಐ ಆಮ್ ಬೀಯಿಂಗ್ ಚೂಸಿ. ಅಂದರೆ ಅವರೆಲ್ಲ ನೀವೇ ಬೇಕು ಅಂತ ಹೇಳ್ತಾರೆ, ಚೆನ್ನಾಗೂ ಇರುತ್ತೆ. ಬಟ್ ನನಗೆಲ್ಲೋ ಒಂದು ಕಡೆ ಓಕೆ ಡೌನ್ ಸೈಡ್ ಕಾಣಿಸುತ್ತೆ, ಪ್ರಾಬ್ಲಿ ನನಗೆ ಸೆಟ್ ಆಗೋಲ್ಲ, ಈ ಪಾಯಿಂಟ್ ನನಗೆ ಸೆಟ್ ಆಗೋಲ್ಲ. ಸೊ ನಾನು ಲಿಮಿಟೇಷನ್ ಹಾಕೋತಾ ಇದ್ದೀನಿ, ಇಲ್ಲ ಬೆಸ್ಟೇ ಮಾಡಬೇಕು ಅಂತ. ಸೊ ಆ್ಯಂಡ್ ಐ ಥಾಟ್ ಓಕೆ 3 months ಸ್ವಲ್ಪ ಲೆಟ್ ಮಿ ಸ್ಟೆಪ್ ಬ್ಯಾಕ್, ವರ್ಕ್ ಆನ್ ಮೈ ಸೆಲ್ಫ್ ಆ್ಯಂಡ್ ದೆನ್ ಕಮ್ ಬ್ಯಾಕ್ ಅಂತ. ಅಫ್ಕೋರ್ಸ್ ನನಗೆ ಆ ಪ್ರೋಸೆಸ್ಸು ತಿಳ್ಕೊಬೇಕು. ಅಂದರೆ ಸಿನಿಮಾಗೆ ಹೇಗೆ, ಅಂದರೆ ಪ್ರೋಸೆಸ್ ಏನಿರುತ್ತೆ, ಯು ಹ್ಯಾವ್ ಟು ಗಿವ್ ಅ ಲಾಟ್ ಆಫ್ ಆಡಿಷನ್ಸ್, ಮೀಟ್ ಅ ಲಾಟ್ ಆಫ್ ಪೀಪಲ್, ಮಾತಾಡಬೇಕು, ನೆಟ್ವರ್ಕಿಂಗ್ ಬೆಳೆಸ್ಕೋಬೇಕು. ಸೊ ನಾನು ತುಂಬ ಚಾನ್ಸಸ್, ಯಾಕಂದರೆ
ನೆವರ್. ನನಗೆ ಅದೇ ಕಷ್ಟ. ಅಂದರೆ ಈ ಇಂಡಸ್ಟ್ರಿಲಿ ಇರೋರು ಅದೆಲ್ಲ ಮೈ ಚಳಿ ಬಿಟ್ಟು ಮಾತಾಡಬೇಕು ಅಂತಲೇ ಹೇಳ್ತಾರೆ. ಅಂದರೆ ಯು ಹ್ಯಾವ್ ಟು ಬಿ ವೆರಿ ಗುಡ್ ವಿತ್ ಪೀಪಲ್, ನೆಟ್ವರ್ಕಿಂಗ್ ಆಗಿರ್ಬೋದು, ಎಲ್ಲರ ಜೊತೆ ಕಾಂಟ್ಯಾಕ್ಟಲ್ಲಿರಬೇಕು, ಟಚಲ್ಲಿರಬೇಕು. ಅಂದರೆ ಪ್ರೀಮಿಯರ್ ಶೋ ಕರೆದ್ರೆ ಹೋಗಬೇಕು, ಅಲ್ಲಿ ನೀವು ಮಾತಾಡಬೇಕು, ಅಂದರೆ ಇಂಟ್ರ್ಯಾಕ್ಷನ್ ಎಲ್ಲ ಚೆನ್ನಾಗಿರಬೇಕು ಅಂತಾರೆ. ಬಟ್ ನನಗೆ ಅದು ತುಂಬ ಕಡಿಮೆ ನಾನು ಅದು ಮಾಡಿರೋದು. ಇದುವರೆಗೂ ಯಾವತ್ತೂ ಚಾನ್ಸ್ ಕೇಳ್ಕೊಂಡಂತೂ ಹೋಗಿಲ್ಲ ನಾನೆಲ್ಲೂ. ಇಲ್ಲ ನನಗೆ ಬಂದಿರೋದೇ ನಾನು ಒಪ್ಕೊಂಡಿರೋದು. ಸೊ ಈಗ ಆ ಟ್ರಾನ್ಸಿಷನ್ ಮಾಡ್ಕೋಬೇಕಲ್ಲ, ಅದಕ್ಕೆ ನಾನು ಸ್ವಲ್ಪ ತಿಳ್ಕೊತಾ ಇದ್ದೀನಿ. ಐಮ್ ಲೈಕ್ ನಾಲೆಡ್ಜಬಲ್ ಆಗಿ ಇರೋರ ಹತ್ರ ಎಲ್ಲ ನಾನು ತಿಳ್ಕೊತಾ ಇದ್ದೀನಿ ಹೇಗೆ ಮಾಡೋದು, ಹೇಗೆ ಇದು ಮಾಡೋದು ಅಂತ. ಐ ಥಿಂಕ್ ಯು ಶುಡ್ ಅಪ್ರೋಚ್, ಬಿಕಾಸ್ ನಾನು ನೋಡಿರೋಂಗೆ ಪ್ರೀಮಿಯರ್ ಶೋಸ್ ಅದು ಇದು, ದಟ್ ಇಸ್ ಫೈನ್, ಜಸ್ಟ್ ಟು ಶೋ ದೆಮ್ ಓಕೆ ಫೈನ್, ಐ ಆಮ್ ಆಲ್ಸೋ ಹಿಯರ್ ಇನ್ ದಿಸ್ ಇಂಡಸ್ಟ್ರಿ. ಬಟ್ ಅಲ್ಲಿ ಆಗೋ ಸ್ನೇಹಗಳು ಅದಿಲ್ಲದೇನು ಯು ಕ್ಯಾನ್ ಮೆಸೇಜ್ ಯಾವಾಗ ಡೈರೆಕ್ಟರ್ ಜೊತೆ ಕೆಲಸ ಮಾಡ್ತೀರಾ ಅನ್ಕೋ ಆಸೆ ಇಟ್ಕೊಂಡಿದ್ದೀರಾ ಅಂದರೆ ಹೆಲೋ ದಿಸ್ ಇಸ್ ಮೈ ಪ್ರೊಫೈಲ್ ಸರ್, ದಿಸ್ ಇಸ್ ಮೀ, ಲೆಟ್ ಮೀ ನೋ ಇಫ್ ಯು ಕ್ಯಾನ್ ಥಿಂಕ್ ಆಫ್ ಎನಿ ಆಪರ್ಚುನಿಟಿ ಫಾರ್ ಮೀ ಅಂತೆಲ್ಲ ಕೆಲಸ ಅಪ್ರೋಚ್ ಮಾಡೋದು ವರ್ಕ್ ಆಗತ್ತಾ ಇಲ್ಲೆಲ್ಲ? ಗೊತ್ತಿಲ್ಲ ನನಗೂ, ಮಾಡಿಲ್ಲ. ನಾನು ಟ್ರೈ ಮಾಡಬೇಕು. ಬಟ್ ನನಗೆ ಬೇರೆಯವರೆಲ್ಲ ಹೇಳೋದೇನೆಂದರೆ ಕಾಣಿಸ್ಕೋತಾ ಇರಬೇಕು. ನಿನ್ನ ಪ್ರಾಬ್ಲಮ್ ಏನಂದರೆ ನೀನು ಕಾಣಿಸ್ಕೊಳ್ಳಲ್ಲ. ನಿನ್ನ ಲೈಫ್ ಆಯಿತು, ನೀನಾಯಿತು, ಬರೀ ಅದರಲ್ಲೇ ಇರ್ತೀಯ. ನೀನು ಇಂಡಸ್ಟ್ರಿ ಪಾರ್ಟೀಸ್ ಅಟೆಂಡ್ ಮಾಡಲ್ಲ, ಪ್ರೀಮಿಯರ್ ಶೋಗಳನ್ನ ಅಟೆಂಡ್ ಮಾಡಲ್ಲ. ಯಾಕೆ ಹಿಂಗೆ ಕಾಣಿಸ್ಕೋತಾ ಇರಬೇಕು, ಯು ಹ್ಯಾವ್ ಟು ಬಿ ಇನ್ ದ ಮಾರ್ಕೆಟ್ ಅಂತ ಹೇಳ್ತಾರೆ. ಅದು ನನಗೆ ಕಷ್ಟ ಆಗ್ತಾ ಇದೆ. ಸೊ ಅದೆಲ್ಲ ಮಾಡಬೇಕು ಅಂತ ಹೇಳ್ತಾರಲ್ಲ. ಐ ಡೋಂಟ್ ನೋ ಇಫ್ ಇಟ್ಸ್ ಟ್ರೂ ಆರ್ ನಾಟ್, ವರ್ಕ್ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಅದೇನು ಗೊತ್ತಾ, ಐ ಥಿಂಕ್ ವರ್ಕ್ ಆಗೋವರೆಗೂ ಯು ವಿಲ್ ಸ್ಟಿಲ್ ಬಿ ಲೈಕ್ ಓಕೆ ಅದೆಲ್ಲ ಏನು ಬೇಡ ಅಂತ. ಕೆಲವು ಸತಿ ಅದು ಯಾವುದು ಮಾಡದೆ ಯಾರಿಗಾರು ಏನೋ ವರ್ಕ್ ಆಗಿದ್ರೆ ಅವ್ರು ಯಾವಾಗಲೂ ಹೇಳ್ತಾರೆ ಇವೆಲ್ಲ ಏನು ಬೇಕಾಗಿಲ್ಲ, ನಿನ್ ಕೆಲಸ ಮಾತಾಡತ್ತೆ ಅಷ್ಟೇ. ಅದನ್ನು ನಾವು ನೋಡಿದೀವಿ. ಅಂಡ್ ಕೆಲವು ಸತಿ ಈ ತರದ್ರ ಮೂಲಕನೂ ಕ್ಲಿಕ್ ಆಗಿರೋರು ಇರ್ಬೋದೇನೋ. ಐ ಥಿಂಕ್ ಆ ಜಜ್ಮೆಂಟ್ ನಿಮ್ಗೆ ಬರಬೇಕು. ಐ ಡೋಂಟ್ ನೋ, ಐ ಥಿಂಕ್ ಇಟ್ಸ್ ದ ಟೈಮಿಂಗ್ ಅಷ್ಟೇ. ನನಗೆ ರೈಟ್ ಟೈಮಿಂಗ್, ರೈಟ್ ಪ್ರಾಜೆಕ್ಟ್, ರೈಟ್ ಪ್ಲೇಸ್ ಅಂತಾರೆ ಗೊತ್ತಾ. 2 ವರ್ಷ ಮುಂಚೆ ಇದ್ದಂಗೆ ಅನಮೃತ ಇವತ್ತಿಲ್ಲ. 2 ವರ್ಷ ಮುಂಚೆ ಹಿಂಗೆ ಯೋಚನೆ ಮಾಡ್ತಿದ್ರು, ಇವತ್ತು ನೀವು ಹಂಗಿಲ್ಲ. ಐ ಥಿಂಕ್ ಇವತ್ತಿನ ಫೇಸಲ್ಲಿ ನೀವು ಎಷ್ಟು ಜೀವನ ನೋಡಿರ್ತೀರಾ, ಅದನ್ನ ಹೆಂಗೆ ತಗೊಂತೀರಾ, ಹೆಂಗೆ ಮೇ ಬಿ ನೋಡ್ತೀರಾ, ಅದ್ರ ಮೇಲೆ ವರ್ಕ್ ಆಗುತ್ತೆ. ಅಷ್ಟೇ. ಮುಂದೆ ವಿ ಆಲ್ ಆರ್ ಕ್ಯೂರಿಯಸ್, ನಿಮ್ಮ ಒಂದು ಎಲ್ಲರ ವ್ಯಕ್ತಿತ್ವದಲ್ಲಿ ಬಹಳ ಇಂಪಾರ್ಟೆಂಟ್ ವಿಚಾರ ಇಸ್ ದೇವರು, ದಿಂಡ್ರು, ಗಾಡು, ಇವ್ರ ನಂಬಿಕೆಗಳೆಲ್ಲ ಹೇಗೆ, ವ್ಯಾಲ್ಯೂ ಸಿಸ್ಟಮ್ಮು. ಈಗ ನಾನೊಂದು ಕಾಲದಲ್ಲಿ ನಮ್ಮ ತಾಯಿ ಹೋದಾಗ ದೇವರು ಅಂದರೆ ಉರ್ಕೊಂಡು ಐ ವಾಸ್ ಸೋ ಆ್ಯಂಗ್ರಿ. ಸೊ ದಿಸ್ ಇಸ್ ಹೌ ಐ ಥಿಂಕ್ ಲೈಫ್ ಇಸ್. ನಾವು ಏನೋ ಅನ್ಕೊಂಡು ABC ಅಂದರೆ ಲೈಫ್ ಅನ್ಕೊಂಡು ಬರ್ತೀವಿ. ಸಡನ್ನಾಗಿ ಒಂದು ಬ್ಲೋ ಬರುತ್ತೆ, ಸಿನೂ ಬೇಡ, ಬಿನೂ ಬೇಡ, ಏನೂ ಬೇಡ ಅನ್ಕೊಂಡು ಎಲ್ಲೋ ಮತ್ತೆ ಎಲ್ಲಿಂದಲೋ ಸ್ಟಾರ್ಟ್ ಮಾಡ್ತೀವಿ. ಸೊ ನಿಮ್ಮ ಬಿಲೀಫ್ ಸಿಸ್ಟಮು ಲೈಫ್ನ ಯಾವ್ಯಾವ ಸಿಚುವೇಶನ್ಸ್ ಹೆಂಗೆ ಚೇಂಜ್ ಮಾಡಿದೆ? ನನಗೂ ನಂಬಿಕೆ ಇರಲಿಲ್ಲ ದೇವ್ರ ಮೇಲೆ. ಅಂದರೆ ಆ ಚೈಲ್ಡ್ಹುಡ್ಡಿಂದ ಅದಾಗಿರ್ಬೋದು, ನನ್ನ ತಂದೆ ತಾಯಿಗಾಗಿರ್ಬೋದು, ಕಷ್ಟಗಳಾಗಿರ್ಬೋದು, ತುಂಬ ಕಷ್ಟಗಳನ್ನೇ ನೋಡ್ಕೊಂಡು ಬಂದಾಗ ಯು ಡೋಂಟ್ ಬಿಲೀವ್ ಇನ್ ಗಾಡ್ ಅಂತ ಅನಿಸುತ್ತೆ. ಎಲ್ಲಿದ್ದಾನೆ ದೇವರು, ಮತ್ತು ನನಗೆ ಯಾಕೆಲ್ಲ ಕಷ್ಟಗಳನ್ನ ಕೊಡ್ತಾ ಇದ್ದಾನೆ ಅಂತ. ಬಟ್ ಒನ್ ಪಾಯಿಂಟಲ್ಲಿ ಲೈಫ್ ಹಂಬಲ್ಸ್ ಯು ಅನಿಸುತ್ತೆ. ಅಂದರೆ ಏನು ಇನ್ಸಿಡೆಂಟ್ ಆಗಿತ್ತೋ ಏನೋ ಗೊತ್ತಿಲ್ಲ, ಬಟ್ ಒನ್ ಪಾಯಿಂಟಲ್ಲಿ ಐ ಸ್ಟಾರ್ಟೆಡ್ ಬಿಲೀವಿಂಗ್. ಅಂದರೆ ನನಗೆ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಅಂತ ಇಲ್ಲ, ನನಗೊಂದು ಥರ ಪೀಸ್ ಸಿಗೋದು, ಅಂದರೆ ದೇವ್ರ ಹತ್ರ ಶೇರ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಏನೋ ಒಂದು ಪೀಸ್ ಸಿಗೋದು, ಒಂದು ನೆಮ್ಮದಿ ಸಿಗೋದು. ಪೂಜೆ ಅಂತ ಅಲ್ಲ, ನಾನು ರಿಲೀಜಿಯಸ್ಲಿ ಪೂಜೆ ಫಾಲೋ ಮಾಡೋದು ಅವೆಲ್ಲ ಇಲ್ಲ. ಈಗ ಸದ್ಯಕ್ಕೆ ಐವ್ ಸ್ಟಾರ್ಟೆಡ್ ಅಂದರೆ ಪೂಜೆ ಮಾಡೋದು ರೆಗ್ಯುಲರ್ ಆಗಿ ಅದನ್ನು ಮಾಡ್ತಾಯಿದ್ದೀನಿ. ನಾನು ಮುಂಚೆ ನನಗೆ ನಂಬಿಕೆನೇ ಇಲ್ದರೊಳಗೆ ಸಡನ್ನಾಗಿ ನಂಬಿಕೆ ಶುರುವಾಯಿತು. ಆ್ಯಂಡ್ ನಾನು ಅಂದ್ಕೊಳ್ಳೋಕೆ ಶುರು ಮಾಡಿದ್ದೆಲ್ಲ ಒಂದೊಂದೇ ಆಗ್ತಾ ಹೋಯಿತು. ಆ್ಯಂಡ್ ಐ ಥಿಂಕ್ ಇಟ್ಸ್ ಆಲ್ ಬಿಕಾಸ್ ಆಫ್ ಹಿಮ್ ಆರ್ ವಾಟ್ ಎವರ್ ದ ಹೈಯರ್ ಪವರ್. ಸೊ ಅಂದರೆ ಪರ್ಟಿಕ್ಯುಲರ್ ಫೇವ್ರೆಟ್ ಗಾಡ್ ಅಂತ ಏನಾರು ಇದೆಯಾ, ಅಥವಾ ಯಾರನ್ನ ಜಸ್ಟ್ ಸೇ ಯೂನಿವರ್ಸ್ ಅಂತನಾ? ದೇವರು ಅಷ್ಟೇ. ಅಂದರೆ ಒಬ್ಬರನ್ನೇ ಫಾಲೋ ಮಾಡ್ತೀನಿ ಅಂತ ಏನಿಲ್ಲ. ಅಂದರೆ ಒಂದು ಪಾಯಿಂಟಲ್ಲಿ ಸಾಯಿಬಾಬಾ ಸಿಕ್ಕಾಬಡೆ ತುಂಬ ಅನಿಸೋದು ನನಗೆ. ಸಾಯಿಬಾಬನ ಹತ್ರ ವಿಸಿಟ್ ಮಾಡಬೇಕು, ಅಲ್ಲಿ ಕೂತ್ಕೋಬೇಕು. ಅಂದರೆ ಇಟ್ಸ್ ವೆರಿ ಕಾಮ್. ಅಂದರೆ ಸಾಯಿಬಾಬಾ ಪ್ಲೇಸ್, ಟೆಂಪಲ್ಸ್ ಆಗಿರ್ಬೋದು. ಈಗೆಲ್ಲನೂ ಎಲ್ಲ ಕಡೆನೂ ರಶ್ ಇರುತ್ತೆ. ಆ್ಯಂಡ್ ಆಲ್ಸೋ ಕಾರ್ಯಸಿದ್ಧಿ ಆಂಜನೇಯನ ಬಗ್ಗೆ ಎಲ್ಲರೂ ಹೇಳೋರು ನನಗೆ. ಯಾವತ್ತೂ ನಾನು ಅದರಲ್ಲೆಲ್ಲ ಬಿಲೀವ್ ಮಾಡ್ತಾ ಇಲ್ಲ. ಏನೋ ಇದು ಕಟ್ಟಬೇಕಂತೆ, ಕಾಯಿ ಕಟ್ಟಬೇಕಂತೆ, ಅದು ಇಷ್ಟು ದಿನದಲ್ಲಿ ಆಗೋಗುತ್ತಂತೆ ಅಂತ. ಎಲ್ಲಿದೆ ಅದು ಕಾರ್ಯಸಿದ್ಧಿ ಆಂಜನೇಯ? ಗಿರಿನಗರ ಹತ್ರ. ಸೊ ಒನ್ ಆಫ್ ಮೈ ಫ್ರೆಂಡ್ ಟೋಲ್ಡ್ ಮಿ ಅಬೌಟ್ ದಿಸ್. ನಮ್ಮ ಅಮ್ಮನೂ ಹೇಳೋರು, ಬಟ್ ನಮ್ಮ ಹೇಳೋದು ಎಲ್ಲಿ ಸೀರಿಯಸ್ ಆಗಿ ತೊಗೋತೀವಿ ನಾವು, ಅಯ್ಯೋ ಹೋಗಮ್ಮ ಅಂತ ನಾನು. ಬಟ್ ಯಾರು he told me about ಕಾರ್ಯಸಿದ್ಧಿ ಆಂಜನೇಯ. ಅಂದರೆ ನಾನು ಲೋನ್ ಆಗ್ತಾ ಇರಲಿಲ್ಲ, ಐ ವಾಸ್ ಸ್ಟ್ರಗ್ಲಿಂಗ್. ಅಂದರೆ ಎಲ್ಲ ಇಂಟೀರಿಯರ್ಸ್ ಎಲ್ಲ ಮಾಡಿಸ್ಬಿಟ್ಟಿದ್ದೀನಿ ನಾನು, ಲೋನ್ ಆಗುತ್ತೆ ಅಂದ್ಕೊಂಡು. ಲೋನ್ ಆಗ್ತಾಯಿಲ್ಲ ನನಗೆ ಲಾಸ್ಟ್ ಮೂಮೆಂಟಲ್ಲಿ. ಸೊ ಆಗ ಕಾರ್ಯಸಿದ್ಧಿ ಆಂಜನೇಯಂಗೆ ಕಾಯಿ ಕಟ್ಟಿ ಪ್ರತಿದಿನ ಬೆಳಗ್ಗೆ ಎದ್ದು 108 ಸತಿ ಅದೆಲ್ಲ ಹೇಳಿ. ಆ್ಯಂಡ್ ಯು ನೋ ವಾಟ್, ಮ್ಯಾಜಿಕಲಿ ಇಟ್ ಹ್ಯಾಪನ್ಡ್. ಲೋನ್ ಆಗೋಯ್ತು ನನಗೆ ಸಡನ್ನಾಗಿ ಯಾವುದೋ ಒಂದು ಬ್ಯಾಂಕಲ್ಲಿ. ಸೊ ಲಾಟ್ ಆಫ್ ಥಿಂಗ್ಸ್. ಬಿಗ್ ಬಾಸ್ ಆಲ್ಸೋ. ನಾನೊಂದು ಮನೇಲಿ ಗೃಹ ಪ್ರವೇಶ ಮಾಡಿ ಹೋಮ ಇಟ್ಕೊಂಡಿದ್ರು ಅಮ್ಮ, ಎಲ್ಲ ಒಳ್ಳೇದಾಗಲಿ ಫ್ಯೂಚರ್ಗೆ ಅಂತ. ನಾನು ಬಿಗ್ ಬಾಸ್ ಬಗ್ಗೆ ನನಗೆ ಏನಂತಾರೆ ನೆಗೆಟಿವ್ ಒಪಿನಿಯನ್ ಇಂತು, ಹೋಗಲೇಬಾರ್ದು ಅಂತ. ಬಟ್ ಅದೇನೋ ಆ ಹೋಮ ಎಲ್ಲ ಆದಮೇಲೆ ಐ ಥಾಟ್ ಐ ಶುಡ್ ಟೇಕ್ ಅಪ್ ದಿಸ್.
ಇಟ್ ವಾಸ್ ಅ ಸೈನ್ ನಾನು ಇಲ್ಲ ಮಾಡಬೇಕು ಐ ಶುಡ್ ಟೇಕ್ ಅಪ್ ದಿಸ್ ಅಂತ. ಸೊ ಹಾಗೆ ಇಟ್ಸ್ ಆಲ್ ಎಲ್ಲೋ ಒಂದು ಕಡೆ ಸಿಗ್ನಲ್ ಸಿಗ್ತಾ ಇರುತ್ತೆ, ಏನೋ ಒಂದು ಕಡೆ ಹಿಲ್ ಬಿ ಹೆಲ್ಪಿಂಗ್ ನೋಡ್ಕೋತಾ ಇರ್ತಾನೆ ಅಂತ ನನಗನ್ಸುತ್ತೆ. ಸೊ ದಿಸ್ ಇಸ್ ಹೌ ದೇವರು ದಿಂಡ್ರು ಅನ್ನೋ ವಿಚಾರ ಬೇರೆ ಬೇರೆ ಘಟನೆಗಳಿಂದ ನಂಬೋಕೆ ಶುರು ಮಾಡಿ ದಿಸ್ ಇಸ್ ಅ ವ್ಯಾಲ್ಯೂ ಸಿಸ್ಟಮ್ ಟುಡೇ. ಯಾವ ಲೈಫಲ್ಲಿ ಎಲ್ರಿಗೂ ಅವ್ರವ್ರ ಲೈಫಲ್ಲಿ ಇಷ್ಟು ನೋಡಿರ್ತಾರೋ ಒಂದಷ್ಟು ಓಕೆ ನಂಗೆ ಇಷ್ಟು ಲೈಫ್ ಗೊತ್ತು, ಕೆಲವು ನಂಗೆ ಇನ್ನೂ ಅರ್ಥನೇ ಆಗಿಲ್ಲ ಅಂತ ಅನ್ಸಿರೋದು ಸುಮಾರು ಇರುತ್ತೆ. ಇವತ್ತು ಅಟ್ ಯುವರ್ ಲೇಟ್ 20s ಯಾವುದನ್ನು ಪ್ರಶ್ನೆ ಮಾಡ್ತಾ ಇದ್ದೀರಾ? ಏನು ಮ್ಯಾರೇಜ್ ಐ ಮೀನ್ ಎಲ್ಲರೂ ಕೇಳ್ತಾರೆ ಯಾಕೆ ಮದುವೆ ಆಗಲ್ವಾ, ಆಲ್ಮೋಸ್ಟ್ ಯುವರ್ 28 and you'll be 30 soon or whatever. ಸೊ ಏನಿದು ಅಂದರೆ ಅಪ್ಪ ಅಮ್ಮಂಗೂ ಇರುತ್ತಲ್ಲ, ಪ್ರೆಷರ್ ಇರುತ್ತೆ ಬೇರೆಯವ್ರ ಕಡೆಯಿಂದ. ಆ್ಯಂಡ್ ಈವನ್ ನಮ್ಮ ಅಪ್ಪ ಅಮ್ಮನೂ ಕೇಳೋಕ್ಕೆ ಶುರು ಮಾಡಿದ್ದಾರೆ. ಐ ಡೋಂಟ್ ಬಿಲೀವ್ ಇನ್ ಮ್ಯಾರೇಜ್ ರೈಟ್ ನಾವು. ಅಂದರೆ ರೈಟ್ ಪರ್ಸನ್ ಸಿಗಬೇಕು ಅಂತ ಅಲ್ಲ, ಈಗ ಬೇಕಾ ಮದುವೆ ಅಂದರೆ ನಾನು ಏನೋ ಕನಸುಗಳನ್ನ ಕಟ್ಕೊಂಡಿದ್ದೀನಿ, ಅದಕ್ಕೆ ವೈಬ್ ಆಗೋವಂಥವ್ರನ್ನೂ ಸಿಗಬೇಕು, ಅದಕ್ಕೆ ರೆಸೊನೇಟ್ ಆಗಬೇಕು, ಅವ್ನು ನನಗೆ ಸಪೋರ್ಟ್ ಮಾಡಬೇಕು, ನಾನು ಅವ್ನಿಗೆ ಸಪೋರ್ಟ್ ಮಾಡಬೇಕು, ಇಬ್ಬರು ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ವ್ಯಾಲ್ಯೂ ಸಿಸ್ಟಮ್ನ ಅರ್ಥ ಮಾಡಿಕೊಂಡು. ಆ್ಯಕ್ಚುಲಿ ನನಗೆ ಅರ್ಥನೇ ಆಗ್ತಾಯಿಲ್ಲ ಸದ್ಯಕ್ಕೆ ಮ್ಯಾರೇಜ್ ಅನ್ನೋದು ನನ್ನ ಲೈಫಲ್ಲಿ ಬೇಕಾ, ವರ್ಕ್ ಆಗುತ್ತಾ, ಆದ್ರೂ ಅವ್ನು ಎಲ್ಲಿದ್ದಾನೆ, ಅವನು ಹುಟ್ಟಿದಾನ ಇಲ್ವಾ, ಅದೆಲ್ಲ ಇದೆ ಸದ್ಯಕ್ಕೆ, ಅದೊಂದು ಅರ್ಥ ಆಗ್ತಾಯಿಲ್ಲ ಅಷ್ಟೇ. ಸೊ that's what I don't believe in relationship or marriage right now. ನೋಡೋಣ ಮುಂದೆ. ಯಾ ಹಿಯರ್ ಯು ಕ್ಯಾನ್ ಸಿ ಅ ಸ್ಟ್ಯಾಕ್ ಆಫ್ ಬುಕ್ಸ್. ಓಕೆ, ನಮ್ಮ ಶೋಗೆ ಬರೋ ಎಲ್ರಿಗೂ ನಾವು ಯಾವ ಬುಕ್ಕನ್ನು ಚೂಸ್ ಮಾಡ್ತೀರಾ ಅಂತ ನಾನು ಕೇಳ್ತೀನಿ. ಬಿಕಾಸ್ ಐ ಪರ್ಸ್ನಲಿ ಬಿಲೀವ್ ನೀವು ಲೈಫಲ್ಲಿ ಏನಾರು ಕಲಿಬೇಕಂದ್ರೆ ಯಾರ ಜೊತೆಗೆ ಇರ್ತಿರೋ ಅವರಿಂದ, ಇಲ್ಲ ಅಂದರೆ ಪುಸ್ತಕಗಳಿಂದ, ಇಲ್ಲ ಅನುಭವಗಳಿಂದ. ನಾನು ಇವಾಗ ಸದ್ಯಕ್ಕೆ ಈಗ ಶುರು ಮಾಡಿದ್ದೀನಿ. ಐ ಹ್ಯಾವ್ ಸ್ಟಾರ್ಟೆಡ್ ರೀಡಿಂಗ್. ಈಗ ಒಂದು 5-6 ಮಂತ್ಸಿಂದ ಸ್ಟಾರ್ಟೆಡ್. ಯಾವ ಬುಕ್ ಓದ್ತಾ ಇದ್ದೀರಾ? ಅಟಾಮಿಕ್ ಹ್ಯಾಬಿಟ್ಸ್ ಆಯಿತು, ಈಗ ಆಲ್ಕೆಮಿಸ್ಟ್ ತರಿಸಿದ್ದೀನಿ. ಐ ಆಮ್ ರೀಡಿಂಗ್ ಅ ಬುಕ್ ಆನ್ ಆ್ಯಕ್ಟಿಂಗ್ ರೈಟ್ ನೌ. ಓಕೆ, ಯಾ, ಇಂಟ್ರೆಸ್ಟಿಂಗ್. ಸೊ ದೇರ್ ಆರ್ ದೀಸ್ ಬುಕ್ಸ್ ಇಲ್ಲಿ. ವಾಟ್ ಆರ್ ಯು ಚೂಸಿಂಗ್? ಐ ಥಿಂಕ್ ಇದು ನಾನು ಓದ್ತಾ ಇದ್ದೀನಿ. ಓಕೆ. ಆ್ಯಂಡ್ ಅಮಂಗ್ಸ್ಟ್ ಈ ಎಲ್ಲ ಟೈಟಲ್ಸು ದರ್ ಇಸ್ ಕೀಪ್ ಶಾರ್ಪ್ ಬೈ ಡಾಕ್ಟರ್ ಸಂಜಯ್ ಗುಪ್ತಾ, ಕ್ವಿಕ್ ಆ್ಯಂಡ್ ಈಸಿ ವೇ ಟು ಎಫೆಕ್ಟಿವ್ ಸ್ಪೀಕಿಂಗ್ ಇದೆ ಬೈ ಡೇಲ್ ಕಾರ್ನಿಜ್, 0 to 1, ಮೈಂಡ್ಫುಲ್ನೆಸ್ ಆನ್ ದ ರನ್. ಐ ಆಮ್ ಗೀತಾ. ಸ್ಕಾಟ್ ಆಡಮ್ಸ್ದು ಹೌ ಟು ಫೇಲ್ ಅಟ್ ಆಲ್ಮೋಸ್ಟ್ ಎವ್ರಿಥಿಂಗ್ ಆ್ಯಂಡ್ I like the Scott how to fail at almost everything and still win big. Wow. Yeah. I hope. You giving it to me? Yes. Wow. ಈ ಬುಕ್ ನಿಮಗೆ that's so sweet. ಇನ್ನೇನು ಬೇಕೋ ಅದು ನಿಮಗೆ ಒಂದಷ್ಟು ಪರ್ಸ್ಪೆಕ್ಟಿವ್ಸ್ಗಳು. ಐ ಥಿಂಕ್ ಪರ್ಸ್ಪೆಕ್ಟಿವ್ ಇಸ್ ಲೈಫ್. ಸೊ ಹಾಗಾಗಿ ಜೊತೆಗೇನೆ ಕನ್ನಡ ನಾಡಿನ ಹಕ್ಕಿಗಳು KP ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಪುಸ್ತಕ. ಥ್ಯಾಂಕ್ ಯು, ಧನ್ಯವಾದಗಳು. ಸೂಪರ್. ಎಸ್. ಸೊ ಮುಂದಿಂದು ಕ್ಯೂರಿಯಾಸಿಟೀಸ್ ಇಸ್ ಅಬೌಟ್ ಮೂವೀಸ್, ಮತ್ತು ಮುಂದೆ ಏನೇನಾಗುತ್ತೋ ಲೈಫ್ ಅಂತ. ಯಾವ ಒಂದನ್ನು ಯಾವತ್ತೂ ನಮ್ರತ ಬಿಟ್ಕೊಡಲ್ಲ. ಏನೇ ಬರಲಿ ಇದು ಅಂತೂ ನನ್ನ ಜೊತೆಗೆ ಯಾವಾಗಲೂ ಇರುತ್ತೆ ಅನ್ನೋದು ಒಂದು ಆ್ಯಟಿಟ್ಯೂಡು, ಫೀಲಿಂಗು, ಅಥವಾ ವಾಟ್ ಎವರ್ ಯು ಫೀಲ್. ಡಾನ್ಸಿಂಗ್. ಸೊ ಡಾನ್ಸಿಂಗ್ ಅಂದರೆ ನನ್ನ ಎಸ್ಕೇಪೇ. ಅದು ಸದ್ಯಕ್ಕೆ ಟೈಮ್ ಸಿಕ್ಕಿಲ್ಲ. ಅಂದರೆ ಲಾಟ್ ಆಫ್ ಥಿಂಗ್ಸ್, ಅಂದರೆ ಅದು ಇದು ಈವೆಂಟ್ಸ್ ಗೊತ್ತಲ್ಲ, ಬಿಗ್ ಬಾಸಿಂದ ಬಂದಮೇಲೆ ಹೆಂಗಿರುತ್ತೆ, ಒಂದು 5-6 ಮಂತ್ಸ್ ಅಂತೂ ನಿಮಗೆ ಎಲ್ಲ ಕಡೆ ಇವರು ಆಲ್ ಓವರ್ ದ ಪ್ಲೇಸ್. ಸೊ ಡಾನ್ಸಿಂಗ್ ಒಂದು ಬಿಡೋಕ್ಕೆ ನನಗೆ ಇಷ್ಟನೇ ಇಲ್ಲ. ಪ್ರಾಬ್ಲಿ ನನ್ನ ಡೆತ್ ಬೆಡ್ಗಿಂತ ಮುಂಚೆವರೆಗೂ ಐ ವಾಂಟ್ ಟು ಬಿ ಡಾನ್ಸಿಂಗ್. ದೂರ ಎಲ್ಲ ಹೋಗಬೇಡಿ ನೀವು. ಅಲ್ಲ, ಅಕಸ್ಮಾತ್ ಅಂದರೆ ಏನು ಹೇಳ್ತಾರದು ಮುಂದಾಲೋಚನೆ. ಡಾನ್ಸಿಂಗ್ ಒಂದು ಬಿಟ್ಕೊಡೋಕೆ ಇಷ್ಟ ಇಲ್ಲ. ನನಗೆ ಒಂದು ಆಸೆ ಇದೆ, ಎಷ್ಟೊಂದು ಫಾರ್ಮ್ಸ್ ಆಫ್ ಡಾನ್ಸಿಂಗ್ ಕಲಿಬೇಕು ಅಂತ. ಸದ್ಯಕ್ಕೆ ಕಥಕ್ ಒಂದು ಶುರು ಮಾಡಿದೆ ಹೋಗೋಕ್ಕಿಂತ ಮುಂಚೆ. ಕಥಕ್ ಕಲಿಬೇಕು, ಮೋಹಿನಿಯಾಟ್ಟಂ ಕಲಿಬೇಕು, ಒಡಿಸಿ ಕಲಿಬೇಕು, ಆ ಥರದ್ದೆಲ್ಲ ತುಂಬ ಆಸೆಗಳಿದೆ. ಅದೊಂದು ಬಿಟ್ಕೊಡೋಕ್ಕೆ ನನಗೆ ಯಾವತ್ತೂ ಸ್ಟಾಪ್ ಮಾಡೋಕ್ಕೆ ನಿಲ್ಸೋಕ್ಕೆ ಇಷ್ಟ ಇಲ್ಲ ನನಗೆ. ನೈಸ್. ಏನು ಹೇಳೋದು ನಮ್ರತ, ಡಾನ್ಸ್ ಯುವರ್ ವೇ ಥ್ರೂ ಲೈಫ್. ಆ್ಯಂಡ್ ಟ್ಯೂನ್ ಯಾವುದೇ ಬರಲಿ, ಸ್ಟೆಪ್ ಯಾವುದೋ ನಿಮ್ಮದೇ ಇರಲಿ, ಇದು ಅಪ್ಪು ಅವ್ರದ್ದು ಡೈಲಾಗ್ ಇದ್ದಂಗೆ ಆಯ್ತು, ಇದು ಪಟಾಕಿ ಯಾರದೇ ಇರಲಿ ನಾವಾಗಿರಬೇಕು. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ನಿಮ್ಮ ಮುಂದಿನ ಜರ್ನಿಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಂಥ ಸೋಲ್ಫುಲ್ ಕಾನ್ವರ್ಸೇಷನ್ ಅಂದರೆ ಇತ್ತೀಚೆಗೆ ನನಗೆ ಈ ಥರದೊಂದು ಕಾನ್ವರ್ಸೇಷನ್ ಆಗೇ ಇಲ್ಲ. ಸೊ ಅಂದರೆ ತುಂಬ ಸೇಫ್ ಸ್ಪೇಸ್ ಅನಿಸುತ್ತೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನನಗಿಲ್ಲಿ ಏನೋ ಹಂಚ್ಕೊಳ್ಳೋಕ್ಕೆ ಐ ಫೆಲ್ಟ್ ಸೋ ಸೇಫ್ ಇಲ್ಲಿ. ಅಂದರೆ ಇಲ್ಲಿ ಯಾರೋ ಜಡ್ಜ್ ಮಾಡ್ತಾರೆ ನನ್ನ, ಅಥವಾ ನನ್ನ ಬಗ್ಗೆ ಒಂದು ಒಪಿನಿಯನ್ ಫಾರ್ಮ್ ಮಾಡ್ತಾರೆ ಅಂತ ನನಗೆ ಅನಿಸ್ಲೇ ಇಲ್ಲ. ಯು ವರ್ ವೆರಿ ಓಪನ್ ಟು ಇಟ್ ಆ್ಯಂಡ್ ವೆರಿ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್.
ಪ್ಲೆಜರ್ ಐ ಗೆಸ್. ಆ್ಯಂಡ್ ಕೀಪ್ ಡೂಯಿಂಗ್ ದಿಸ್, ಸ್ಟಾಪೇ ಮಾಡಬೇಡಿ ಇದನ್ನು, ಆದಷ್ಟು ನಮಗೆ ಇನ್ನಷ್ಟು ನಾಲೆಡ್ಜ್ನ ನಮಗೆ ಕೊಡ್ತಾ ಇರಿ ಅಂತ ಹೇಳ್ತೀನಿ. ಡೆಫಿನೆಟ್ಲಿ. ನಾನೊಂದು ಬರೀ ಏನಂತಾರೆ ಒಂದು ಬ್ರಿಡ್ಜ್ ಅಷ್ಟೇ ನಮ್ರತ. ಕೈಂಡ್ ಆಫ್ ಯು ನೀವು ಕೂಡ ಇಲ್ಲಿಗೆ ಬಂದ್ರಿ. ಇವಾಗ ನಿಮ್ಗೊಂದು ಟಾಸ್ಕ್ ಕೊಡ್ತೀನಿ. 3 ಜನನ ನಾಮಿನೇಟ್ ಮಾಡಬೇಕು, ಮನೆಯಿಂದ ಆಚೆ ಕಳ್ಸಕ್ಕಲ್ಲ, ಬಿಗ್ ಬಾಸ್ ಥರ. ಯಾರನ್ನ ಇಲ್ಲಿ ಕರೆಸ್ಬೇಕಂತ. ಹೂ ವುಡ್ ಯು ಲೈಕ್ ಟು ಸಿ ಅಂದರೆ ಈ 3 ವ್ಯಕ್ತಿತ್ವಗಳನ್ನು ಕರೆಸಿ ರಶ್ಮಿ ಅಂತ. ರಂಜನಿ ರಾಘವನ್ ಬಂದಾಗೋಗಿದೆ, ಶೂಟ್ ಆಗೋಗಿದೆ. ಸೊ ಐ ಆಮ್ ವೆರಿ ಇಂಟ್ರೆಸ್ಟೆಡ್. ಅಂದರೆ ತುಂಬ ಅವರು ಡೀಪ್ ಆಗಿ ಮಾತಾಡ್ತಾರೆ, ತುಂಬ ಕನ್ನಡನ ಬಳಕೆ ಮಾಡಿಕೊಂಡು ಹಾಗೆ ಮಾತಾಡಿದ್ರ. ಆ್ಯಂಡ್ ತುಂಬ ಐ ಥಿಂಕ್ ಶಿ ಈಸ್ ವಾಂಟಿಂಗ್ ಟು ಗೆಟ್ ಇನ್ ಟು ಡೈರೆಕ್ಷನ್. ಹೌದು, ಒಳ್ಳೆ ಬರವಣಿಗೆ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಅವ್ರಿಗೆ ಅದೇ ಡೈರೆಕ್ಷನಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ಸೊ ಅವರು ಆಮೇಲೆ ವಿನಯ್ ಇಸ್ ಅ ಬಿಗ್ ಬ್ರದರ್ ಟು ಮೀ. ಸೊ ಆಮೇಲೆ ಅವರು ತುಂಬ ವಿಷಯಗಳು ಶೇರ್ ಮಾಡ್ಕೊಳ್ಳೋದಿದೆ ಅವರಲ್ಲಿ. ಅಂದರೆ ನಾನು ಒಳಗಡೆ ಅವ್ರು ನನ್ನ ಹತ್ರ ತುಂಬ ವಿಷಯಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಅದು ಬೇರೆ ಸೈಡ್ ಆಫ್ ವಿನಯ್ ಇದೆ. ಸೊ ಪ್ರಾಬ್ಲಿ ಯು ಮೈಟ್ ಗೆಟ್ ದಟ್ ವಿನಯ್ ಔಟ್, ಅಂದರೆ ಔಟ್ ಅಂತ ವಿನಯ್. ಹಾಗೆ ರಕ್ಷ್. ರಕ್ಷ್ ಇಸ್ ಆಲ್ಸೋ ಪ್ರೊಡ್ಯೂಸರ್. ಹೀಸ್ ಅ ಪ್ರೊಡ್ಯೂಸರ್. ಅವರು ಇವಾಗ ಅವರು ಸಿನಿಮಾ ಮಾಡ್ತಾ ಇದ್ದಾರೆ, ಅವರೇ ಪ್ರೊಡ್ಯೂಸ್ ಮಾಡಿ. ಹೀಸ್ ಅ ಹೀರೋ ಅದರಲ್ಲಿ, ಬರ್ಮಾ ಅಂತ. So he'll have lot of experiences and lenses through which life ಅನ್ನ ನೋಡ್ತಾ ಇದ್ದಾರೆ ಅವರು. ಹೌದು. Definitely I will call them. Yes. And ಇಲ್ಲಿದೆ ನಿಮ್ಗೊಂದು ವೌಚರ್ ಫ್ರಮ್ ಬಿಗ್ ಬಾರ್ಬಿಕ್ಯೂ ನಮ್ರತ. ವಾವ್. ಆ್ಯಂಡ್ ಡಯಟ್ ಮಾಡೋಣ ಅನ್ಕೋತಾ ಇದ್ದೆ. ನೀವು ಅಲ್ಲೇ ಇದೆ, ನೀವು ಯಾವ ಪ್ರಾಣಿನ ಎಳಿಬೇಕಂತಿದ್ರೋ ಎಲ್ಲ ಅಲ್ಲೇ ಇದೆ. ಆ್ಯಂಡ್ ಆಫ್ ಕೋರ್ಸ್ ವೆಜೀಸ್. ಇಲ್ಲಿ ಯು ಹ್ಯಾವ್ ಪೋಲಾರ್ ಬೇರ್ ಕಡೆಯಿಂದ ಒಂದು ಐಸ್ ಕ್ರೀಮ್ ವೌಚರ್. ವಾವ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಎಷ್ಟೊತ್ತು ನಿದ್ದೆ ಮಾಡ್ತೀರಾ ನೀವು? ಯು ಸೆಡ್ ನಾನು ನಿದ್ದೆ ಮಾಡೋದು ತುಂಬ ಕಡಿಮೆ ಇದೆ. ಕರೆಕ್ಟ್ ಪಿಲ್ಲೋ ಇದೆ. ಯಾಕೆ ಹೇಳಿ, ಇದು ಮ್ಯೂಸಿಕ್ ಪಿಲ್ಲೋ ಇದು. ಯು ಕ್ಯಾನ್ ಕನೆಕ್ಟ್ ಯುವರ್ ಫೋನ್. Are you serious? ಅಲ್ಲಿ ಸೊ ಯು ಕನೆಕ್ಟ್ ದಿಸ್ ಪೋರ್ಟ್ ಅಲ್ಲಿ ಪಿಲ್ಲೋನ ಯುವರ್ ಫೋನ್. ಸ್ಪೀಕರ್ ಇದೆಯಾ? ಹಾಂ, ಒಳಗಿರುತ್ತೆ. ಆ್ಯಂಡ್ ಮ್ಯೂಸಿಕ್ ಮೆತ್ತ. ಓ ಮೈ ಗಾಡ್, ಕ್ರೇಜಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪ್ಲೆಜರ್. ಸೊ ದ್ಯಾಟ್ ವಾಸ್ ಇವತ್ತಿನ ಎಪಿಸೋಡ್ ವಿತ್ ಒನ್ ಆ್ಯಂಡ್ ಓನ್ಲಿ ನಮ್ರತಾ ಗೌಡ. ಪ್ರತಿಯೊಬ್ಬರಲ್ಲೂ ಕಲಿಯೋಕ್ಕೇನೋ ಇರುತ್ತೆ, ಪ್ರತಿಯೊಬ್ಬರ ಲೈಫು ಬೇರೆಯವ್ರಿಗೆ ಏನೋ ಹೇಳೋಕ್ಕೆ ಅಂತ ಹೊರಟಿರುತ್ತೆ. ಇವತ್ತಿನ ಈ ಕಾನ್ವರ್ಸೇಷನ್ ನಿಮ್ಗೆ ಹೇಗೆ ಅನ್ನಿಸ್ತು? ನಮ್ಮ ಈ ಸಂಭಾಷಣೆಯ ಯಾವ ಭಾಗ ನಿಮ್ಮನ್ನು ಮುಟ್ಟಿತು? ವಿ ಆರ್ ಕ್ಯೂರಿಯಸ್ ಟು ನೋ. ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಲೈಫಲ್ಲಿ ಕಲಿತಾ ಇರಿ, ಬೆಳೀತಾ ಇರಿ, ಯಾವ್ಯಾವ ಒಳ್ಳೊಳ್ಳೆ ಆಲೋಚನೆಗಳಿದೆಯೋ ಅದನ್ನು ಬೆಳೆಸ್ತಾ ಇರಿ. ಇಷ್ಟನ್ನು ಹೇಳ್ತಾ ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್. ನಾವು ನಿಮ್ಮ ರ್ಯಾಪಿಡ್ ರಾಶ್ಮಿ, ಸೈನಿಂಗ್ ಔಟ್ ಆಫ್ ಜಸ್ಟ್ ಕ್ಯೂರಿಯಸ್ ವಿತ್ ನಮ್ರತಾ ಗೌಡ ಟುಡೇ. Yeah.